ಎಲ್ಲ ಆತ್ಮಬಂಧುಗಳಿಗೂ ನಮಸ್ಕಾರ. ಮಾಸ್ಟರ್ಸ್, ಮೊಟ್ಟ ಮೊದಲ ಬಾರಿಗೆ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೂ ಹಾಗೂ ಸ್ವರ್ಣಮಾಲಾ ಅಮ್ಮನವರಿಗೂ ನಮಸ್ಕರಿಸುತ್ತಾ, ಹಾಗೇನೆ ನಾವು ನೀವೆಲ್ಲರೂ ಧ್ಯಾನ ಮತ್ತು ಜ್ಞಾನವನ್ನ ಪಡ್ಕೊಳ್ಳೋದಕ್ಕೆ ಉನ್ನತ ಮಟ್ಟದ ವೇದಿಕೆಯನ್ನ ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ರಂಗನಾಥ್ ಸರ್ ಅವರಿಗೂ ಸಹ ಅನಂತ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಹಾಗೇನೆ ನನ್ನ ಗುರುಗಳಿಗೂ ಹಾಗೂ ನನ್ನ ತಂದೆ ತಾಯಿಗಳಿಗೂ ಅನಂತ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಮಾಸ್ಟರ್ಸ್, ಈ ದಿನ ನಾವು ಧ್ಯಾನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಮಾಸ್ಟರ್ಸ್, ಎಲ್ಲರೂ ಸಹ ಈಗ ಧ್ಯಾನಕ್ಕೆ ರೆಡಿ ಆಗೋಣ. ಮಾಸ್ಟರ್ಸ್, ಎಲ್ಲರೂ ಸಹ ಸ್ವಲ್ಪ ದೇಹಕ್ಕೆ ನೀರನ್ನ ತೆಗೆದುಕೊಳ್ಳೋಣ. ಹಾಗೇನೆ ಪಿರಮಿಡ್ ಇರ್ತಕ್ಕಂಥವ್ರು ಪಿರಮಿಡ್ ನ ಉಪಯೋಗವನ್ನ ಮಾಡ್ಕೋಬಹುದು. ಪಿರಮಿಡ್ ಕ್ಯಾಪ್ ಇರ್ತಕ್ಕಂಥವ್ರು ಕ್ಯಾಪ್ ಅನ್ನ ಧರಿಸ್ಕೋಬಹುದು. ಮಾಸ್ಟರ್ಸ್, ಚೇರ್ ಅಥವಾ ಸೋಫಾ ಮೇಲೆ ಕುಳಿತುಕೊಂತವರು ಕೈಗಳನ್ನ ಕ್ರಾಸ್ ಮಾಡ್ಕೊಂಡು, ಕಾಲ್ಗಳನ್ನ ಕ್ರಾಸ್ ಮಾಡ್ಕೊಂಡು, ಕಣ್ಣುಗಳನ್ನ ನಿಧಾನವಾಗಿ ಮುಚ್ಚಿಕೊಳ್ಳೋಣ. ಮಾಸ್ಟರ್ಸ್, ಹಾಗೇನೆ ಕೆಳಗಡೆ ಸುಖಾಸನದಲ್ಲಿ ಕೂತ್ಕೊಂತಕ್ಕಂಥವರು ಕೆಳಗಡೆ ಒಂದು ಚಾಪೆಯನ್ನ ಅಥವಾ ಒಂದು ಬಟ್ಟೆಯನ್ನ ಅಥವಾ ಒಂದು ಮ್ಯಾಟ್ ಅನ್ನ ಉಪಯೋಗಿಸ್ತಕ್ಕಂಥದ್ದು. ಮಾಸ್ಟರ್ಸ್, ಯಾರು ಸಹ ಬರೀ ನೆಲದ ಮೇಲೆ ಕುಳಿತುಕೊಳ್ಳುವುದು ಬೇಡ. ಸುಖಾಸನದಲ್ಲಿ ಕುಳಿತಕ್ಕಂಥವರು ಸಹ ಕೈಗಳನ್ನ ಕ್ರಾಸ್ ಮಾಡ್ಕೊಂಡು, ಕಾಲುಗಳನ್ನ ಕ್ರಾಸ್ ಮಾಡ್ಕೊಂಡು ನಿಧಾನವಾಗಿ ಕಣ್ಣುಗಳನ್ನ ಮುಚ್ಚಿಕೊಳ್ಳೋಣ. ಮಾಸ್ಟರ್ಸ್, ನಾವು ಮಾಡ್ತಾ ಇರ್ತಕ್ಕಂಥ ಧ್ಯಾನ ಆನಾಪಾನ ಸತಿ ಧ್ಯಾನ. ಒಳ ಹೋಗುವ ಉಸಿರು ಮತ್ತು ಹೊರ ಬರುವ ಉಸಿರನ್ನ ಪರಸ್ಪರ ಜೋಡಿಸಿಕೊಂಡು ಕಣ್ಣೆರಡು ಮುಚ್ಚಿ ಸಹಜವಾಗಿ ನಡೆಯುತ್ತಿರುವ ಉಸಿರಾಟವನ್ನು ಗಮನಿಸುತ್ತಿರೋಣ. ಮಾಸ್ಟರ್ಸ್, ಯಾವುದೇ ಮಂತ್ರ, ಜಪ ಅಥವಾ ನಾಮಸ್ಮರಣೆ ಇರಬಾರದು. ಯಾವ ದೈವಿ ಕಲ್ಪನೆಗಳ ಅಗತ್ಯವಿಲ್ಲ. ಸಹಜವಾಗಿಯೇ ನಡೆಯುತ್ತಿರುವ ಉಸಿರಾಟವನ್ನು ಆಹ್ಲಾದದಿಂದ ಗಮನಿಸುತ್ತಿರೋಣ. ಮಾಸ್ಟರ್ಸ್, ಸಹಜವಾದ ಉಸಿರಾಟದ ಮೇಲೆಯೇ ಗಮನವಿಡುತ್ತಿದ್ದರೆ ಕ್ರಮೇಣ ಆಲೋಚನಾ ರಹಿತ ಸ್ಥಿತಿ ಉಂಟಾಗುತ್ತದೆ. ಮಾಸ್ಟರ್ಸ್, ಇದೇ ಧ್ಯಾನ ಸ್ಥಿತಿ. ಈ ಧ್ಯಾನ ಸ್ಥಿತಿಯಲ್ಲಿ ಅಪಾರವಾದ ವಿಶ್ವಮಯ ಪ್ರಾಣಶಕ್ತಿ ಅಂದರೆ ಕಾಸ್ಮಿಕ್ ಎನರ್ಜಿ ಶರೀರದಲ್ಲಿ ಪ್ರವೇಶಿಸಿ ನಾಡಿ ಮಂಡಲ ಶುದ್ಧಿಯಾಗಿ ಅದ್ಭುತವಾದ ವಿಶ್ವಮಯ ಪ್ರಾಣಶಕ್ತಿಯ ಮಟ್ಟ ಹೆಚ್ಚಿ ಸುಪ್ತ ಚೇತನಗಳು ಜಾಗೃತಿಯಾಗುತ್ತದೆ. ಮಾಸ್ಟರ್ಸ್, ನಿಯಮಬದ್ಧವಾಗಿ ಪ್ರತಿದಿನ ಧ್ಯಾನ ಮಾಡುವುದರಿಂದ ದೇಹದಲ್ಲಿ ವಿಶ್ವಮಯ ಪ್ರಾಣಶಕ್ತಿಯು ಜಾಗೃತಿಯಾಗುತ್ತಾ ಕ್ರಮೇಣ ದಿವ್ಯ ಚಕ್ಷು ಉಚ್ಚೇತನಗೊಳ್ಳುತ್ತದೆ. ಮಾಸ್ಟರ್ಸ್, ಪಿರಮಿಡ್ನ ಶಕ್ತಿ ಪಿರಮಿಡ್ಗಳನ್ನು ಬಳಸಿ ಧ್ಯಾನ ಮಾಡುವುದರಿಂದ ಧ್ಯಾನ ಸ್ಥಿತಿಗೆ ಬೇಗ ಬರುತ್ತದೆ. ಮಾಸ್ಟರ್ಸ್, ಹಾಗೇನೆ ಪಿರಮಿಡ್ಗಳನ್ನು ಬಳಸಿ ಧ್ಯಾನ ಮಾಡುವುದರಿಂದ ಧ್ಯಾನ ಶಕ್ತಿಯು ಅಪಾರವಾಗಿ ಹೆಚ್ಚುತ್ತದೆ. ಮಾಸ್ಟರ್ಸ್, ನಾವು ಮಾಡ್ತಾ ಇರ್ತಕ್ಕಂಥ ಧ್ಯಾನ ಆನಾಪಾನ ಸತಿ ಧ್ಯಾನ. ಒಳ ಹೋಗುವ ಉಸಿರು ಮತ್ತು ಒಳ ಬರುವ ಉಸಿರಿನ ಕಡೆ ನಮ್ಮ ಗಮನವನ್ನ ಹರಿಸೋಣ. ಮಾಸ್ಟರ್ಸ್, ನಾವು 20 ನಿಮಿಷಗಳ ಕಾಲ ಸಂಗೀತ ಧ್ಯಾನ ಹಾಗೂ 10 ನಿಮಿಷಗಳ ಕಾಲ ಮೌನ ಧ್ಯಾನವನ್ನ ಮುಂದುವರಿಸೋಣ. ಮಾಸ್ಟರ್ಸ್, ಮೇಡಮ್ ಮ್ಯೂಸಿಕ್ ಪ್ಲೇ ಮಾಡಿ.
ಮಾಸ್ಟರ್ಸ್, ಇನ್ನು 10 ನಿಮಿಷಗಳ ಕಾಲ ನಾವು ಮೌನ ಧ್ಯಾನದಲ್ಲಿ ಮುಂದುವರಿಯೋಣ. ಮುಂದಿನ ಸೂಚನೆ ಬರುವ ತನಕ ಯಾರೂ ಸಹ ಕಣ್ಣನ್ನು ತೆರೆಯುವುದು ಬೇಡ. ಮಾಸ್ಟರ್ಸ್, ಇನ್ನು 5 ನಿಮಿಷಗಳ ಕಾಲ ನಾವು ಮೌನ ಧ್ಯಾನದಲ್ಲಿ ಮುಂದುವರಿಯೋಣ.
ಮಾಸ್ಟರ್ಸ್, ಇನ್ನು 2 ನಿಮಿಷಗಳ ಕಾಲ ನಾವು ಮೌನ ಧ್ಯಾನದಲ್ಲಿ ಮುಂದುವರಿಯೋಣ ಮಾಸ್ಟರ್ಸ್. ಇನ್ನು 1 ನಿಮಿಷಗಳ ಕಾಲ ಮೌನ ಧ್ಯಾನದಲ್ಲಿ ಮುಂದುವರಿಸೋಣ ಮಾಸ್ಟರ್ಸ್. ಇನ್ನು 30 ಸೆಕೆಂಡುಗಳ ಕಾಲ ನಾವು ಮೌನ ಧ್ಯಾನದಲ್ಲಿ ಮುಂದುವರಿಯೋಣ. ಯಾರೂ ಸಹ ಕಣ್ಣನ್ನು ತೆರೆಯುವುದು ಬೇಡ. ಎಲ್ಲರೂ ಸಹ ದೇಹದ ಎಚ್ಚರಿಕೆಗೆ ಮರಳೋಣ ಮಾಸ್ಟರ್ಸ್. ಮಾಸ್ಟರ್ಸ್, ಇನ್ನು 5 ನಿಮಿಷಗಳ ಕಾಲ ಮೌನ ಧ್ಯಾನದಲ್ಲಿ ಮುಂದುವರಿಯೋಣ. 1, 2, 3, 4, 5. ಮಾಸ್ಟರ್ಸ್, ನಿಧಾನವಾಗಿ ಕೈ ಕಾಲುಗಳನ್ನು ಬಿಡಿಸಿಕೊಳ್ಳುತ್ತಾ ನಮ್ಮ ಕಣ್ಣಿನ ಮೇಲೆ 5 ಸೆಕೆಂಡುಗಳ ಕಾಲ ಇರಿಸಿಕೊಳ್ಳೋಣ ಮಾಸ್ಟರ್ಸ್. 1, 2, 3, 4, 5. ಆಳವಾದ ಧ್ಯಾನದಲ್ಲಿ ಇರ್ತಕ್ಕಂಥವರು ಧ್ಯಾನವನ್ನ ಮುಂದುವರಿಸಬಹುದು. ಧ್ಯಾನದಿಂದ ಹೊರ ಬಂದಿರ್ತಕ್ಕಂಥವರು ನಮ್ಮ ದೇಹಕ್ಕೆ ಬೇಕಾದಷ್ಟು ನೀರನ್ನ ತೆಗೆದುಕೊಳ್ಳೋಣ ಮಾಸ್ಟರ್ಸ್. ನಮ್ಮ ಧ್ಯಾನಕ್ಕೆ ಸಹಕರಿಸಿದಂತಹ ದೇಹಕ್ಕೂ ಮತ್ತೆ ಈ ಪರಿಸರಕ್ಕೂ ಮತ್ತೆ ಭೂಮಿ ತಾಯಿಗೂ ಒಂದು ದೊಡ್ಡ ಚಪ್ಪಾಳೆಯನ್ನ ಕೊಡೋಣ ಮಾಸ್ಟರ್ಸ್. ಮಾಸ್ಟರ್ಸ್, ಇಲ್ಲಿಯ ತನಕ ನಾವು ಧ್ಯಾನವನ್ನ ಮಾಡಿದ್ದೇವೆ. ಇನ್ನು ಮುಂದೆ ನಮ್ಮ ವೇದಿಕೆಗೆ ಸ್ವಾಧ್ಯಾಯವನ್ನ ನೀಡಲಿಕ್ಕೆ ನಮ್ಮ ವೇದಿಕೆಯ ಹಿರಿಯ ಮಾಸ್ಟರ್ ಆಗಿರ್ತಕ್ಕಂಥ ಶಶಿಕಲಾ ಮೇಡಮ್ ಅವರು ಈ ದಿನ ಅಷ್ಟಾಂಗ ಯೋಗ ಭಾಗ 2 ನಮ್ಗೆಲ್ಲ ತಿಳಿಸಿಕೊಡೋದಕ್ಕೆ ಬರ್ತಾ ಇದ್ದಾರೆ. ಈಗಾಗಲೇ ಭಾಗ 1 ಸ್ವಾಧ್ಯಾಯವನ್ನ ಮೇಡಮ್ ಅವರು ನೀಡಿದ್ದಾರೆ. ಈ ದಿನ ಅಷ್ಟಾಂಗ ಯೋಗ ಭಾಗ 2 ಸ್ವಾಧ್ಯಾಯವನ್ನ ನೀಡೋದಕ್ಕೆ ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ವೇದಿಕೆಯ ಪರವಾಗಿ ಶಶಿಕಲಾ ಮೇಡಮ್ ಅವರಿಗೆ ಸ್ವಾಗತವನ್ನ ಬಯಸೋಣ ಮಾಸ್ಟರ್ಸ್. ಮೇಡಮ್, ಸ್ವಾಗತ ನಿಮ್ಗೆ. ಓವರ್ ಟು ಯು ಮೇಡಮ್. ಎಲ್ಲರಿಗೂ ನಮಸ್ಕಾರ. ನಮಸ್ತೆ. ಹಿರಿಯ ಗುರು ಚೈತನ್ಯಗಳಾದ ಮಹಾವತಾರ್ ಬಾಬಾಜಿ, ಸುಭಾಷ್ ಪತ್ರಿಜಿ ಮತ್ತು ಎಲ್ಲ ಹಾಸ್ಟೆಲ್ ಮಾಸ್ಟರ್ಗಳ ಆಶೀರ್ವಾದ ಬೇಡುತ್ತಾ, ಸ್ವರ್ಣಮಾಲಾ ಅಮ್ಮನವರಿಗೂ ಮಹಾವತಾರ್ ಫೌಂಡೇಶನ್ ನ ರೂವಾರಿಗಳಾದಂತಹ ರಂಗನಾಥ್ ಗುರೂಜಿಗಳಿಗೂ ನನ್ನ ತಂದೆ ತಾಯಿಯರಿಗೂ ನಮಸ್ಕರಿಸಿ, ಇಲ್ಲಿ ನೆರೆದಿರುವ ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ಕರಿಸುತ್ತಾ ನನ್ನ ಇಂದಿನ ಸ್ವಾಧ್ಯಾಯವನ್ನು ಪ್ರಾರಂಭಿಸುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಇಂದಿನ ಟಾಪಿಕ್ ಏನಪ್ಪಾ ಅಂತಂದ್ರೆ ಅಷ್ಟಾಂಗ ಯೋಗ ಭಾಗ 2. ನಾನು ಅಷ್ಟಾಂಗ ಯೋಗದ ಭಾಗ 1 ಹೇಳಿದ್ದೆ. ಅದರಲ್ಲಿ ನಾವು ಯಾವ್ಯಾವ್ದನ್ನ ನೋಡಿದ್ವಿ ಅಂತಂದ್ರೆ
ಅಷ್ಟಾಂಗ ಅಂತಂದ್ರೆ ನಮ್ಗೆಲ್ಲರಿಗೂ ಗೊತ್ತು 8 ಅಂಗಗಳು ಅಂತ. ಆ ಅಷ್ಟಾಂಗದಲ್ಲಿ ಮೊದಲನೇದು ಬರೋದು ಯಮ, ಎರಡನೇದು ನಿಯಮ, ಮೂರನೇದು ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಇವು 8 ಮೆಟ್ಟಿಲುಗಳು, ಅಷ್ಟಾಂಗ ಯೋಗದ 8 ಮೆಟ್ಟಿಲುಗಳು. ಅದರಲ್ಲಿ ಮೊದಲನೇದು ಯಮ ಮತ್ತೆ ನಿಯಮದ ಬಗ್ಗೆ ನಾನು ಭಾಗ 1ರಲ್ಲಿ ಹೇಳಿದ್ದೆ. ಅದನ್ನ ಒಂದು ಬ್ರೀಫ್ ಮಾಡ್ಬಿಡ್ತೇನೆ. ಯಮ ಅನ್ನೋದು ಸಾಮಾಜಿಕ ಕಟ್ಟುಪಾಡುಗಳು. ನಾವು ಸಮಾಜದಲ್ಲಿ ಸಮಾಜದ ಸ್ವಾಸ್ಥ್ಯನ ಕಾಪಾಡ್ಬೇಕು ಅಂತಂದ್ರೆ ಕೆಲವೊಂದು ಕಟ್ಟುಪಾಡುಗಳನ್ನ ನಾವು ಪಾಲಿಸ್ಬೇಕಾಗತ್ತೆ. ಅದರಲ್ಲಿ 5 ಯಮ ಪಂಚಕಗಳು, 5 ಭಾಗಗಳಿದೆ, ಯಮ ಪಂಚಕಗಳು ಅಂತ ಹೇಳ್ತಾರೆ. ಅದರಲ್ಲಿ 1ನೇದು ಅಹಿಂಸೆ, 2ನೇದು ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ ಮತ್ತೆ ಅಪರಿಗ್ರಹ. ಅಹಿಂಸೆ ಅಂತಂದ್ರೆ ಏನೋ ನಮ್ಗೆಲ್ಲರಿಗೂ ಗೊತ್ತೇ ಇದೆ. ಯಾರಿಗೂ ಹಿಂಸೆ ಮಾಡಬಾರ್ದು. ಅಂದ್ರೆ ಅದು ಮಾನಸಿಕವಾಗಿ ಆಗ್ಲಿ, ದೈಹಿಕವಾಗಿ ಆಗ್ಲಿ, ಅಥವಾ ನಮ್ಮ ಮಾತುಗಳಿಂದ ಆಗ್ಲಿ ಯಾರಿಗೂ ಹಿಂಸೆ ಮಾಡಬಾರ್ದು ಅನ್ನೋದು, ಅಥವಾ ಯಾರ ಹತ್ರನು ದ್ವೇಷ ವೈರತ್ವ ಬೆಳೆಸ್ಕೋಬಾರ್ದು ಅನ್ನೋದು ಅಹಿಂಸೆ. 2ನೇದು ಸತ್ಯ, ಸುಳ್ಳನ್ನಾಡದಿರೋದು ಸತ್ಯ ಅನ್ನೋದು ಎಲ್ಲರಿಗೂ ಗೊತ್ತು. ಹಾಗೆ ನುಡಿದಂತೆ ನಡಿಬೇಕು. ನಾವ್ ಯಾವ್ದನ್ನು ನಾವ್ ಆಡೋದೊಂದು ಮಾಡೋದೊಂದು ಇರಬಾರ್ದು, ನುಡಿದಂತೆ ನಡೆಯಬೇಕು ಅನ್ನೋದು ಈ ಸತ್ಯ. 3ನೇದು ಅಸ್ತೇಯ. ಅಸ್ತೇಯ ಅಂದ್ರೆ ಕಳ್ಳತನ ಮಾಡದೇ ಇರೋದು. ಸ್ಥೇಯ ಅಂದ್ರೆ ಕಳ್ಳತನ ಮಾಡೋದು, ಅಸ್ತೇಯ ಅಂದ್ರೆ ಕಳ್ಳತನ ಮಾಡದಿರುವುದು, ಅಥವಾ ವಿಶ್ವಾಸ ದ್ರೋಹ ಮಾಡದಿರುವುದು, ಅಥವಾ ಪರರ ವಸ್ತುಗಳನ್ನ ಅವರ ಇದ್ರಿಲ್ದೆ ಏನೋ ಅವರ ಅನುಮತಿ ಇಲ್ಲದೆ ನಾವು ಉಪಯೋಗಿಸೋದು. ಇವೆಲ್ಲ ಸ್ಥೇಯ ಆಗತ್ತೆ. ಅನುಮತಿ ಪಡೆದೇ ಉಪಯೋಗಿಸ್ಬೇಕು ಅನ್ನೋದು ಅಸ್ಥೇಯ. ಅವನ್ ಯಾವ್ದನ್ನು ನಾವು ಮಾಡಬಾರ್ದು. 4ನೇದು ಬ್ರಹ್ಮಚರ್ಯ. ನಮಗ್ ಬ್ರಹ್ಮಚರ್ಯದ ಬಗ್ಗೆ ಗೊತ್ತು. ಗುಪ್ತೇಂದ್ರಿಯಗಳ ನಿಗ್ರಹ. ಗುಪ್ತೇಂದ್ರಿಯಗಳನ್ನ ನಾವು ಎಷ್ಟು ಸಾಧ್ಯವೋ ಅಷ್ಟು ನಿಗ್ರಹ ಮಾಡ್ಕೊಂಡು ಅವನ್ನ ಚೆನ್ನಾಗಿ ಕಾಪಾಡ್ಕೊಂಡು ಹೋಗ್ಬೇಕು ಅನ್ನೋದು. 5ನೇದು ಅಪರಿಗ್ರಹ. ಅಗತ್ಯಕ್ಕಿಂತ ಹೆಚ್ಚು ಸಂಗ್ರಹಿಸದೇ ಇರೋದು. ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾವು ಉಪಯೋಗ ಮಾಡ್ಬೇಕು, ಅಥವಾ ಅಗತ್ಯಕ್ಕಿಂತ ಹೆಚ್ಚಾಗಿ, ಈಗ ಫಾರ್ ಎಕ್ಸಾಂಪಲ್ ಜಾಸ್ತಿ ನೀರು ಇರುತ್ತೆ, ನೀರನ್ನ ಅಡ್ಡಾದಿಡ್ಡಿ ಬಳಸೋದು. ನಮ್ಗೆ ಎಷ್ಟು ಅಗತ್ಯ ಇರುತ್ತೋ ಅಷ್ಟನ್ನು ಮಾತ್ರ ನಾವು ಕಲೆಕ್ಟ್ ಮಾಡ್ಕೋಬೇಕು ಅನ್ನೋದು ಅಪರಿಗ್ರಹ. ಅದು ಯಮ ಪಂಚಕಗಳಾಯ್ತು. ಇನ್ನ 2ನೇದು ನಿಯಮ. 2ನೇ ಮೆಟ್ಟಿಲು ನಿಯಮ, ಅಥವಾ 2ನೇ ಅಂಗ ನಿಯಮ. ನಿಯಮದಲ್ಲೂ ಅಷ್ಟೇ ನಿಯಮ ಪಂಚಕಗಳು ಅಂತ, ಅದರಲ್ಲೂ 5 ವಿಭಾಗಗಳಿದೆ. 1 ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ ಅಂತ. ಶೌಚ ಅಂತಂದ್ರೆ ನಾವು ಬಾಹ್ಯವಾಗಿ ಮತ್ತೆ ಆಂತರಿಕವಾಗಿ ಶುಚಿಯಾಗಿರೋದು. ಅಂದ್ರೆ ಬೇರೆಯವ್ರ ಬಗ್ಗೆ ಎಲ್ಲ ಕೆಟ್ಟದಾಗಿ ಏನೋ ಅನ್ಕೋಬಾರ್ದು, ಅದೆಲ್ಲ ಆಂತರಿಕ ಶುಚಿತ್ವ. ಬಾಹ್ಯ ಶುಚಿತ್ವ ಅಂದ್ರೆ ನಾವು ಕ್ಲೀನ್ ಆಗಿ ನೀಟಾಗಿ ಬೇರೆಯವ್ರಿಗೆ ಅಸಹ್ಯ ಕಾಣಿಸ್ದಂಗೆ ಇರ್ಬೇಕು ಅನ್ನೋದು. 2ನೇದು ಸಂತೋಷ. ನಾವು ಸಂತೋಷವಾಗಿರ್ಬೇಕು, ಬೇರೆಯವ್ರನ್ನು ಸಂತೋಷ ಪಡಿಸ್ಬೇಕು, ಮತ್ತೆ ಇದ್ದಿದ್ರಲ್ಲಿ ತೃಪ್ತಿಯಾಗಿರ್ಬೇಕು ಅನ್ನೋದು ಸಂತೋಷ. ತಪಸ್ಸು ಕಾಮ, ಕ್ರೋಧ, ಮದ, ಮೋಹ, ಲೋಭ, ಮಾತ್ಸರ್ಯ ಇವುಗಳನ್ನೆಲ್ಲ ಬಿಟ್ಬಿಟ್ಟು ನಾವು ಅವನ್ನೆಲ್ಲ ಬಿಟ್ಟು ಅನ್ನೋದಕ್ಕಿಂತ ದಹಿಸಿ ಅವನ್ನೆಲ್ಲ ಅಂತರ್ಮುಖ ಮಾಡ್ಕೊಂಡು ತಪಸ್ಸು ಅಂತ ಅದನ್ನ ಮಾಡ್ಕೊಂಡಿರೋದು ತಪಸ್ಸು ಅಂತ ಹೇಳ್ತಾರೆ. 5ನೇದು ಸ್ವಾಧ್ಯಾಯ. ಸ್ವಾಧ್ಯಾಯ ನಾವು ಈಗ ಮಾಡ್ತಾ ಇರೋದೇ ಸ್ವಾಧ್ಯಾಯ. ತಾನು ತನ್ನನ್ನ ಅರಿಯೋದು, ನಾನ್ ಯಾರು ಅನ್ನೋದನ್ನ ತಿಳ್ಕೊಳ್ಳೋದು, ಧರ್ಮ ಗ್ರಂಥಗಳನ್ನ ಓದೋದು, ಅಥವಾ ಸ್ಪಿರಿಚುವಲ್ ಯಾವುದೇ ಇದ್ದನ್ನ ಓದೋದು, ಮನನ ಮಾಡ್ಕೊಳ್ಳೋದು, ಮತ್ತೆ ಬೇರೆಯವ್ರಿಗೆ ಅದನ್ನ ಹೇಳೋದು ಸ್ವಾಧ್ಯಾಯ. ಸಜ್ಜನ ಸಾಂಗತ್ಯ ಮತ್ತೆ ಸತ್ಸಂಗ ಇವೆಲ್ಲ ಸ್ವಾಧ್ಯಾಯದಲ್ಲಿ ಬರುತ್ತೆ. ಕಡೆಯದು ಈಶ್ವರ ಪ್ರಣಿಧಾನ. ಈಶ್ವರ ಪ್ರಣಿಧಾನ ಅಂದ್ರೆ ತನ್ನದೆಲ್ಲದನ್ನು ಬಿಟ್ಬಿಟ್ಟು ನನ್ನೇನು ಅಲ್ಲ ಕಣಪ್ಪ ಅಂತ ಹೇಳಿ ದೇವರಿಗೆ ಶರಣಾಗೋದು, ಭಗವಂತನಿಗೆ ಶರಣಾಗಿ ನೀನೇ ಎಲ್ಲದು ಅಂತ ಆ ಭಾವನೆನ ಪಡ್ಕೊಳ್ಳೋದು ಈಶ್ವರ ಪ್ರಣಿಧಾನ. ಈ 5 ನಿಯಮದಲ್ಲಿ ಬರುತ್ತೆ. ನೆಕ್ಸ್ಟ್ ನಾವ್ ಇವತ್ತು ಹೇಳ್ಬೇಕಾಗಿರೋದು ಆಸನ. ಆಸನ ಅಂದ್ರೆ ನಮ್ಗೆಲ್ಲರಿಗೂ ಗೊತ್ತು, ಅಷ್ಟಾಂಗ ಯೋಗದ 3ನೇ ಅಂಗ ಇದು ಆಸನ. ಆಸನ ಅಂತಂದ್ರೆ ದೇಹದ ವಿಶಿಷ್ಟವಾದ ಒಂದು ಭಂಗಿ. ನಮ್ಗೆಲ್ಲರಿಗೂ ಯೋಗಾಸನಗಳನ್ನ ಮಾಡಿದವ್ರಿಗೆಲ್ಲರಿಗೂ ಗೊತ್ತಿರುತ್ತೆ. ಆಸನ ಅಂತಂದ್ರೆ ವಿಶಿಷ್ಟವಾದ, ನಮ್ಮ ದೇಹದಲ್ಲೇ ಮಾಡುವಂತ ವಿಶಿಷ್ಟವಾದ ಭಂಗಿ. ಇದು ದೇಹಕ್ಕೆ ಹೆಚ್ಚಿನ ದೃಢತೆ ಕೊಡುತ್ತೆ, ಶರೀರವನ್ನ ಸ್ವಸ್ಥವಾಗಿಡುತ್ತೆ ಅಥವಾ ಸ್ವಾಸ್ಥತೆಯನ್ನ ಹೆಚ್ಚಿಸುತ್ತೆ. ಇದರಲ್ಲಿ ಒಂದು ಸೂತ್ರ ಇದೆ, ತತ್ರ ಸ್ಥಿರಂ ಸುಖಂ ಆಸನಂ ಅಂತ ಪತಂಜಲಿ ಯೋಗ ಸೂತ್ರ. ಇದು ಏನ್ ಹೇಳುತ್ತೆ ಅಂದ್ರೆ ದೇಹ ಯಾವುದರಲ್ಲಿ ಯಾವ ಸ್ಥಿತಿಯಲ್ಲಿ ಸ್ಥಿರವಾಗಿ ಸುಖವಾಗಿರುತ್ತದೋ ಅದನ್ನ ಆಸನ ಅಂತಾರೆ ಅಂತ. ಆಸನದ ಪರಿಪೂರ್ಣತೆಯನ್ನು ಗಳಿಸಲು ಶಾರೀರಿಕ ಅಭ್ಯಾಸವೇ ಪ್ರಧಾನವಾದರೂ
ಅದನ್ನು ಗಳಿಸಲು ನಾವು ಮಾನಸಿಕವಾಗಿ ಅದಕ್ಕೆ ಸಪೋರ್ಟ್ ಮಾಡಬೇಕು. ಮಾನಸಿಕವಾಗಿ ನಾವು ಸಪೋರ್ಟ್ ಮಾಡ್ಲಿಲ್ಲ ಅಂತಂದ್ರೆ ಶಾರೀರಿಕ ಆಸನ ಅಂದ್ರೆ ಆಸನ ಸಿದ್ಧಿ ಆಗೋದಿಲ್ಲ. ಸೊ ಆಸನದ ಮೂಲಕ ದೇಹ ಮನಸ್ಸನ್ನು ನಿಗ್ರಹಿಸಿದಾಗ ಅದು ಒಂದು ಆಸನ ಸ್ಥಿತಿಗೆ ಬರುತ್ತೆ ಹಾಗೂ ಆತ್ಮ ಸಾಕ್ಷಾತ್ಕಾರಕ್ಕೆ ಮಾರ್ಗವಾಗುತ್ತೆ. ಅಂಗಾಂಗಗಳನ್ನು ಅಲುಗಾಡಿಸದೆ ಪ್ರಯತ್ನಗಳೆಲ್ಲವೂ ನಿಂತರೆ ಆಸನವು ಸಿದ್ಧಿಸಿದಂತೆ. ಅಂದ್ರೆ ನಾವ್ ಯಾವುದೇ ಒಂದು ಆಸನಕ್ಕೆ ಬಂದ್ರುನುವೆ ಅಲ್ಲಿ ಅಲುಗಾಟ, ಅಲ್ಲಾಟ ಅಥವಾ ನಡುಕ ಅದ್ಯಾವುದೂ ಇರಬಾರ್ದು. ಸ್ಥಿರವಾಗಿ ನಿಂತಾದ್ರೆ ಅದನ್ನ ಆಸನ ಅಂತ ಹೇಳ್ತೀವಿ. ಯಾವ ಸ್ಥಿತಿಯಲ್ಲಿ ಸುಖವಾಗಿ ಅಂದ್ರೆ ಆ ಸ್ಥಿತಿಗೆ ಬಂದಾಗ ನಾವೇನ್ ಮಾಡ್ತೀವಿ, ಇದು ನಮ್ಗೆ ಯಾವ ಚಿಂತೆಗಳು ಆಲೋಚನೆಗಳು ಬರೋದಿಲ್ಲ. ಆ ಸ್ಥಿತಿಯಲ್ಲಿ ಸುಖವಾಗಿ ಬ್ರಹ್ಮನನ್ನು ಚಿಂತಿಸಲು ಸಾಧ್ಯವೋ ಅದು ನಿಜವಾದ ಆಸನ. ಇದು ಧ್ಯಾನ ಪ್ರಾಣಾಯಾಮ ಮಾಡಲು ಪ್ರಧಾನವಾದದ್ದು. ಧ್ಯಾನ ಮಾಡಕ್ಕೆ ಈ ತರ ಆಸನ ಸಿದ್ಧಿ ಆಗ್ಬೇಕು, ಪ್ರಾಣಾಯಾಮ ಮಾಡಕ್ಕೂ ಈ ತರ ಆಸನಗಳು ಸಿದ್ಧಿ ಆಗ್ಬೇಕು. ಇನ್ನೊಂದು ಸೂತ್ರ ಹೇಳುತ್ತೆ, ಶರೀರ ಮಾಧ್ಯಂ ಖಲು ಧರ್ಮ ಸಾಧನಂ. ಮನುಷ್ಯನ ಯಾವುದೇ ಸಾಧನೆಗೆ ಶರೀರ ಪ್ರಧಾನವಾದದ್ದು. ಶರೀರವನ್ನು ಸುಸ್ಥಿತಿಯಲ್ಲಿಡಲು ಪ್ರತಿಯೊಂದು ಅಂಗಕ್ಕೂ, ಮಾಂಸಖಂಡಗಳಿಗೂ, ನಾಡಿಗಳಿಗೂ ಮತ್ತು ಗ್ರಂಥಿಗಳಿಗೂ ಉತ್ತಮವಾದ ಶಕ್ತಿ ಮತ್ತು ಚೈತನ್ಯ ಸಿಗುವಂತೆ ಆಸನಗಳನ್ನು ಆಯ್ದುಕೊಳ್ಳಬೇಕು. ಈ ಜಗತ್ತಿನಲ್ಲಿ, ನಮ್ಮ ಈ ಬ್ರಹ್ಮಾಂಡದಲ್ಲಿ ಏನೇನೆಲ್ಲ ಇದೆಯಪ್ಪ ಅಂತಂದ್ರೆ, ಎಷ್ಟು ಜೀವರಾಶಿಗಳಿದೆಯೋ ಅಷ್ಟೇ ಆಸನಗಳು ಇದೆ. ಈಗ 84 ಲಕ್ಷ ಜೀವರಾಶಿಗಳಿದೆ ಅಂದ್ರೆ 84 ಲಕ್ಷ ಆಸನಗಳಿವೆ. ಅದರಲ್ಲಿ ಕೆಲವನ್ನ ನಾವು ಪ್ರಾಕ್ಟೀಸ್ ಮಾಡ್ತೀವಿ. ಈ ಆಸನಗಳಿಗೆ ಅನೇಕ ಪ್ರಾಣಿ, ಪಕ್ಷಿ, ಕ್ರಿಮಿ, ಕೀಟ, ವೃಕ್ಷಗಳು, ಹೂವುಗಳು ಮುಂತಾದವುಗಳ ಹೆಸರನ್ನು ಇಡಲಾಗಿದೆ. ಹಾಗೇನೆ ಕೆಲವು ಋಷಿಮುನಿಗಳು ಮತ್ತು ದೇವದೇವತೆಯರ ಹೆಸರಿನ ಆಸನಗಳು ಇವೆ. ಫಾರ್ ಎಕ್ಸಾಂಪಲ್, ಈಗ ನಾವು ಪ್ರಾಣಿ ಅಂತಂದ್ರೆ ನಾವು ಒಂದು ಅಧೋಮುಖ ಶ್ವಾನಾಸನ ಅಂತ ಮಾಡ್ತೀವಿ, ಅದು ನಾಯಿ ಹೆಸರು, ಅಧೋಮುಖ ಶ್ವಾನಾಸನ. ಪಕ್ಷಿ ಅಂದ್ರೆ ಬಕಾಸನ ಮಾಡ್ತೀವಿ. ಹಾಗೇನೆ ಕ್ರಿಮಿಕೀಟ ಅಂತಂದ್ರೆ ಈ ಮಿಡತೆ ತರ ಶಲಭಾಸನ ಮಾಡ್ತೀವಿ. ಹಾಗೇನೆ ವೃಕ್ಷಾಸನ, ವೃಕ್ಷಗಳು. ಹೂಗಳಂದ್ರೆ ಪದ್ಮಾಸನ. ಮತ್ತೆ ಋಷಿಗಳು ಅಂತಂದ್ರೆ ಭರದ್ವಾಜಾಸನ ಅಂತ ಒಂದ್ ಮಾಡ್ತೀವಿ, ಅದು ಭರದ್ವಾಜ ಋಷಿಗೆ ಸಂಬಂಧಿಸಿದ್ದು. ದೇವದೇವತೆಗಳು ಅಂತಂದ್ರೆ ನಟರಾಜಾಸನ. ಸೊ ಹೀಗೆ ದೇವದೇವತೆಗಳ ಹೆಸರಲ್ಲಿ, ಕ್ರಿಮಿಕೀಟಗಳು, ಪಕ್ಷಿ ಪ್ರಾಣಿಗಳ ಹೆಸರಲ್ಲಿ ಆಸನಗಳು ಇವೆ. ಇನ್ನೊಂದು ಸೂತ್ರ ಏನ್ ಹೇಳುತ್ತೆ, ಸತು ದೀರ್ಘಕಾಲ ನೈರಂತರ್ಯ ಸತ್ಕಾರ ಸೇವಿತೋ ದೃಢ ಭೂಮಿಹಿ. ಅಂದ್ರೆ ಯಾವುದೇ ಆಸನವನ್ನು ನಿರಂತರವಾಗಿ ದೀರ್ಘಕಾಲದವರೆಗೆ ಅಭ್ಯಾಸ ಮಾಡುವುದರಿಂದ ಶರೀರದ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳುವುದರ ಜೊತೆಗೆ ಸಾಮಾಜಿಕ ಸ್ವಾಸ್ಥ್ಯವೂ ಸಿಗುತ್ತದೆ. ಆಸನವ ಅಭ್ಯಾಸದಿಂದ ಸಿದ್ಧಿಯಾದರೆ, ಆಸನಗಳು ಅಭ್ಯಾಸದಿಂದ ಸಿದ್ಧಿಯಾದರೆ ನಮ್ಗೆ ಏನೇನ್ ಸಿಗುತ್ತೆ ಅಂತಂದ್ರೆ, ಶೀತ ಉಷ್ಣ, ಸುಖ ದುಃಖ, ಜಯ ಅಪಜಯ, ಮಾನ ಅಪಮಾನ, ಹಸಿವು ಬಾಯಾರಿಕೆ, ಇಂತಹ ದ್ವಂದ್ವಗಳೇ ಬರೋದಿಲ್ಲ. ನಮ್ಮ ಮನಸ್ಸು ಏಕತಾನತೆಯಿಂದ ತುಂಬಿರುತ್ತೆ. ಇದು ಸಮಚಿತ್ತದಿಂದ ಎಲ್ಲವನ್ನು ಸ್ವೀಕರಿಸುವ ಮನೋಭಾವವನ್ನ ಕೊಡುತ್ತೆ. ಇದು ಆಸನದ ಬಗ್ಗೆ. ಇನ್ನು ಮುಂದೆ 4ನೆಯ ಮೆಟ್ಟಿಲು ಯಾವ್ದಪ್ಪ, ಅಷ್ಟಾಂಗದಲ್ಲಿ 4ನೇ ಅಂಗ ಯಾವ್ದು ಅಂತಂದ್ರೆ ಪ್ರಾಣಾಯಾಮ. ಪ್ರಾಣಾಯಾಮ ಅನ್ನೋದು ಹೆಸರೇ ಹೇಳುತ್ತೆ, ಇದು ಉಸಿರಾಟವನ್ನು ನಿಯಂತ್ರಿಸುವ ಪ್ರಮುಖ ಕಲೆ. ಪ್ರಾಣ ಎಂದರೆ ಉಸಿರು ಅಥವಾ ಜೀವವಾಯು. ಉಸಿರಾಟದ ಮೂಲಕ ಜೀವಶಕ್ತಿಯನ್ನ ಈ ಉಸಿರಾಟದ ಮೂಲಕ ಈ ವಾಯುವಿಗೆ ಆಯಾಮ ಎಂದರೆ ನಿಯಮಿತಗೊಳಿಸುವುದು, ಅಂದ್ರೆ ರೆಗ್ಯುಲರೈಸ್ ಮಾಡೋದು, ರೆಗ್ಯುಲೇಟ್ ಮಾಡೋದು. ಸೊ ಪ್ರಾಣಾಯಾಮವೆಂದರೆ ಉಸಿರಾಟದ ಮೂಲಕ ಜೀವಶಕ್ತಿಯನ್ನು ನಿಯಂತ್ರಿಸುವುದು. ಆದರೆ ಉಸಿರೇ ಪ್ರಾಣವಲ್ಲ. ಆ ಉಸಿರನ್ನೇ ನಾವು ಪ್ರಾಣ ಅಂತ ಹೇಳಲ್ಲ. ಆದ್ರೆ ಉಸಿರು ಪ್ರಾಣವನ್ನು ಸಾಗಿಸುವ ಒಂದು ವಾಹಕ ಮಾತ್ರ. ಪ್ರಾಣದ ಅರಿವನ್ನು ಉಸಿರಿನ ಮೂಲಕ ತಿಳಿದುಕೊಳ್ಳುತ್ತೇವೆ. ಈಗ ನಾವು ಉಸಿರಾಡ್ತಿಲ್ಲ, ಈಗ ಮೂಗತ್ರ ಇಟ್ಕೊಂಡು ನಾವು ಉಸಿರಾಡ್ತಿಲ್ಲ ಅಂದ್ರೆ ನಾವು ಪ್ರಾಣ ಹೋಗಿದೆ ಅಂತಾನೆ ಹೇಳೋದು. ಸೊ ಪ್ರಾಣದ ಅರಿವು ಹೆಂಗ್ ಗೊತ್ತಾಗುತ್ತೆ? ನಮ್ಮ ಉಸಿರಾಟದಿಂದ ಗೊತ್ತಾಗತ್ತೆ. ಪ್ರಾಣವು ವಿಶ್ವದೆಲ್ಲೆಡೆ ಆವರಿಸಿರುವ ಚೈತನ್ಯ ಶಕ್ತಿ. ಅದು ಭೌತಿಕ, ಮಾನಸಿಕ, ಆಧ್ಯಾತ್ಮಿಕ, ಪ್ರಾಕೃತಿಕ ಶಕ್ತಿಯಾಗಿರಬಹುದು. ಶಾಖ, ಬೆಳಕು, ಕಾಂತ ಶಕ್ತಿ, ವಿದ್ಯುತ್ ಕಾಂತ ಶಕ್ತಿ, ಹಾಗೇನೆ ಅಯಸ್ಕಾಂತ ಶಕ್ತಿ ಎಲ್ಲವೂ ಪ್ರಾಣ ಶಕ್ತಿಗಳೇ. ಅಂದ್ರೆ ಎನರ್ಜಿ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್. ಅದು ಒಂದಲ್ಲ ಒಂದ್ ಫಾರ್ಮ್ ಅಲ್ಲಿ ಇರುತ್ತೆ. ಈ ಪ್ರಾಣ ಶಕ್ತಿನೂ ಹಾಗೇನೆ.
ವಿಶ್ವದ ಎಲ್ಲಾ ಜೀವರಾಶಿಗಳ ಉಸಿರೇ ಪ್ರಾಣಶಕ್ತಿ. ಪರಮಾತ್ಮನಂತೆ ಪ್ರಾಣಶಕ್ತಿಯು ಸರ್ವವ್ಯಾಪಿಯಾಗಿದೆ. ನಮಗ್ ಗೊತ್ತು ಪರಮಾತ್ಮ ಎಲ್ಲಾ ಕಡೆ ಇದ್ದಾನೆ, ದೇವ್ರು ಎಲ್ಲಾ ಕಡೆ ಇದ್ದಾನೆ ಅಂತ ಅಂತೀವಿ. ಹಾಗೇನೆ ಪ್ರಾಣಶಕ್ತಿನೂ ಎಲ್ಲಾ ಕಡೆನೂ ಅಂದ್ರೆ ಸರ್ವವ್ಯಾಪಿಯಾಗಿದೆ. ಇಲ್ಲಿ ಒಂದು ಇದು ಹೇಳ್ತಾರೆ, ಮಂತ್ರ ಹೇಳ್ತಾರೆ, ಪ್ರಾಣಸೇದಂ ವಶೇ ಸರ್ವಂ ತ್ರಿದಿವೇಯತ್ ಪ್ರತಿಷ್ಠಿತಂ ಮಾತೇವ ಪುತ್ರಾನ್ ರಕ್ಷಸ್ವ ಶ್ರೀಶ್ಚ ಪ್ರಜ್ಞಾಶ್ಚ ವಿಧೇಯಿನ ಇತಿ. ಇದು ಪ್ರಶ್ನೋಪನಿಷತ್ತಿನಲ್ಲಿ ಬರುತ್ತೆ. ಇದು ಏನ್ ಹೇಳುತ್ತೆ ಅಂತಂದ್ರೆ, ಜಗತ್ತಿನಲ್ಲಿರುವ ಸಮಸ್ತ ಭೋಗ ಸಾಮಗ್ರಿಗಳೆಲ್ಲ ಪ್ರಾಣಶಕ್ತಿಯ ವಶದಲ್ಲೇ ಇದೆ. ಈ ಪ್ರಾಣಶಕ್ತಿ ದೇವಿ ಸ್ವರೂಪದಲ್ಲಿ 3 ಲೋಕಗಳಲ್ಲೂ ವ್ಯಾಪಿಸಿದೆ. ಇದ್ರಲ್ಲಿ ನಾವ್ ಏನ್ ಪ್ರೇಯರ್ ಮಾಡ್ತೀವಪ್ಪ ಅಂದ್ರೆ, ತಾಯಿ ತನ್ನ ಮಕ್ಕಳನ್ನು ಕಾಪಾಡುವ ಹಾಗೆ ನಮ್ಮನ್ನು ರಕ್ಷಿಸು, ಸಂಪತ್ತನ್ನು ಪ್ರಜ್ಞೆಯನ್ನು ನಮಗೆ ಕೊಡು ಅಂತ ಬೇಡ್ಕೋತೀವಿ. ಪ್ರಾಣಾಯಾಮದ ಮೊದ್ಲು ನಾವ್ ಈ ಮಂತ್ರನ ಹೇಳ್ತೀವಿ. ಪ್ರಾಣಸೇದಂ ವಶೇ ಸರ್ವಂ ತ್ರಿದಿವೇಯತ್ ಪ್ರತಿಷ್ಠಿತಂ ಮಾತೇವ ಪುತ್ರಾನ್ ರಕ್ಷಸ್ವ ಶ್ರೀಶ್ಚ ಪ್ರಜ್ಞಾಶ್ಚ ವಿಧೇಯಿನ ಇತಿ. ಮಾತೆಯು ತನ್ನ ಮಕ್ಕಳನ್ನು ರಕ್ಷಿಸುವಂತೆ ನಮ್ಮನ್ನು ಕಾಪಾಡು, ಹಾಗೆ ನಮ್ಮನ್ನು ರಕ್ಷಿಸು, ಜೊತೆಗೆ ಸಂಪತ್ತು ಮತ್ತು ಪ್ರಜ್ಞೆಯನ್ನು ನಮಗ್ ಕೊಡು ಅಂತ ನಾವು ಕೇಳ್ಕೊತೇವೆ. ಈ ಮಂತ್ರದಲ್ಲಿ ಪ್ರಾಣದ ಮಹಿಮೆಯನ್ನು ಕೊಂಡಾಡಲಾಗಿದೆ. ಇಡೀ ಬ್ರಹ್ಮಾಂಡದಲ್ಲಿ ಪ್ರಾಣವೇ ಸರ್ವಶಕ್ತಿಯಾಗಿದೆ ಎಂದು ಶ್ಲಾಘಿಸಿದೆ. ಪ್ರಾಣಾಯಾಮದಲ್ಲಿ ಉಸಿರಾಟವು ಯಾಂತ್ರಿಕ ಕ್ರಿಯೆಯಷ್ಟೇ ಅಲ್ಲ, ಮನಸ್ಸು, ನಾಡಿಗಳು, ಚಕ್ರಗಳನ್ನು ಶುದ್ಧೀಕರಿಸುವ ಆತ್ಮ ಸಾಧನ. ಇದರಲ್ಲಿ ನಾಡಿಗಳು, ಚಕ್ರಗಳು ಎಲ್ಲ ಶುದ್ಧೀಕರಿಸಲ್ಪಡುತ್ತವೆ. ದೇಹದ ಸ್ವಾಸ್ಥ್ಯ ಕಾಪಾಡಿಕೊಳ್ಳಲು ಆಸನಗಳು ಹೇಗೆ ಸಹಕಾರಿಯೋ ಹಾಗೆಯೇ ನಮ್ಮ ಮಾನಸಿಕ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಲು ಪ್ರಾಣಾಯಾಮ ಸಹಕಾರಿಯಾಗಿದೆ. ಪ್ರಾಣ ಮತ್ತು ಉಸಿರು ಒಂದೇ ನಾಣ್ಯದ 2 ಮುಖಗಳಿದ್ದಂತೆ ಅವೆರಡರ ಪಯಣ ಒಟ್ಟಿಗೆ ಸಾಗುತ್ತದೆ. ಅವು ಒಂದನ್ನೊಂದು ಬಿಟ್ಟಿರಕ್ ಸಾಧ್ಯ ಇಲ್ಲ. ಪ್ರಾಣ ಇದ್ದಲ್ಲಿ ಉಸಿರಿರುತ್ತೆ, ಉಸಿರು ಇದ್ದಲ್ಲಿ ಪ್ರಾಣ ಇರುತ್ತೆ. ಉಸಿರಾಟದ ನಿಯಂತ್ರಣದಿಂದ ಮನಸ್ಸಿನ ನಿಯಂತ್ರಣವೂ ಆಗುತ್ತದೆ. ಮನಸ್ಸಿನಲ್ಲಿ ವಿಕಾರಾದಿ ಭಾವನೆಗಳು, ಕಾಮ, ಕ್ರೋಧ, ನಿರಾಸೆ, ಆತಂಕ, ಉದ್ವೇಗ ಮೊದಲಾದವುಗಳಿಂದ ಉಸಿರಾಟ ಕ್ರಿಯೆ ಅಸ್ತವ್ಯಸ್ತವಾಗುತ್ತದೆ. ಪ್ರಾಣಾಯಾಮದಲ್ಲಿ ಉಸಿರಾಟ ದೀರ್ಘ ಹಾಗೂ ಆಳವಾಗಿ ನಡೆಯುವುದರಿಂದ ಮನಸ್ಸು ಶಾಂತವಾಗುತ್ತದೆ. ಇದು ದೀರ್ಘ ಉಸಿರಾಟ ಮಾಡ್ತೀವಿ ನಾವು, ದೀರ್ಘವಾಗಿ ಉಸಿರು ತಗೊಳ್ಳಿ, ನಿಧಾನವಾಗಿ ಉಸಿರು ಬಿಡಿ ಅಂತ ಹೇಳ್ತೀವಲ್ಲ, ಅವಾಗ ನಮ್ಮ ಉದ್ವೇಗಗಳು, ಆತಂಕ ಎಲ್ಲ ಒಂದು ತಹಬದಿಗೆ ಬಂದು ನಮ್ಮ ಮನಸ್ಸು ಶಾಂತವಾಗುತ್ತೆ. ಅದಕ್ಕೆ ಇದಕ್ಕಿಂತ ಮೊದ್ಲು, ಧ್ಯಾನಕ್ಕಿಂತ ಮೊದ್ಲು ನಾವು ಪ್ರಾಣಾಯಾಮ ಮಾಡ್ಕೋಬೇಕು ಅಂತ ಹೇಳೋದು. ಉಸಿರಾಟ, ಮನಸ್ಸು ಮತ್ತು ಪ್ರಾಣಗಳಿಗೆ ಪರಸ್ಪರ ಸಂಬಂಧವಿರುವುದರಿಂದ ಪ್ರಾಣಾಯಾಮದಿಂದ ನಮ್ಮ ಇಚ್ಛಾಶಕ್ತಿ ದೃಢವಾಗುತ್ತದೆ. ನಮ್ಮ ಇಚ್ಛಾಶಕ್ತಿನೂ ದೃಢ ಮಾಡುತ್ತೆ. ಅಂದ್ರೆ ಒಂದೇ ಕಡೆಗೆ ನಮ್ಮ ಮನಸ್ಸನ್ನ ಕೊಂಡೊಯ್ಯುತ್ತೆ. ಪ್ರಾಣಾಯಾಮದಲ್ಲಿ ಈ ಕೆಳಗಿನ ಪದಗಳನ್ನು ಸಾಮಾನ್ಯವಾಗಿ ಬಳಸುತ್ತೇವೆ. ಒಂದು ಪೂರಕ ಅಂದ್ರೆ ಒಳ ತಗೊಳ್ಳುವ ಉಸಿರು, ಇನ್ಹಲೇಷನ್. ರೇಚಕ ಅಂದ್ರೆ ಎಕ್ಸಲೇಷನ್, ಹೊರಗೆ ಬಿಡುವ ಉಸಿರು. ಕುಂಭಕ ಅಂತಂದ್ರೆ ಈಗ ನಾವು ಒಳಗಡೆ ಉಸಿರು ತಗೊಂಡು ಅಲ್ಲೊಂದ್ ಸ್ವಲ್ಪ ಹೊತ್ತು ಹೋಲ್ಡ್ ಮಾಡ್ತೀವಿ ಅಂದ್ರೆ ಅದನ್ನ ಅಂತರ್ ಕುಂಭಕ ಅಂತ ಹೇಳ್ತೀವಿ. ಹೊರಗಡೆ ಉಸಿರು ಬಿಟ್ಟಾದ್ಮೇಲೆ ಹೋಲ್ಡ್ ಮಾಡಿದ್ರೆ ಅದನ್ನ ಬಾಹ್ಯ ಕುಂಭಕ ಅಂತ ಹೇಳ್ತೀವಿ. ಅದು ಪ್ರಾಣಾಯಾಮ 4ನೇ ಮೆಟ್ಟಿಲು ಪ್ರಾಣಾಯಾಮ. 5ನೇ ಮೆಟ್ಟಿಲು ಅಥವಾ 5ನೇ ಅಂಗ ಯಾವ್ದಪ್ಪ ಅಂದ್ರೆ ಪ್ರತ್ಯಾಹಾರ. ಪ್ರತ್ಯಾಹಾರ ಎಂದರೆ ಹಿಂದಕ್ಕೆ ಸೆಳೆಯುವುದು ಎಂದರ್ಥ. ಅಂದರೆ ಇಂದ್ರಿಯಗಳನ್ನು ಹೊರಗಿನ ವಿಷಯಗಳಿಂದ ಹಿಂದಕ್ಕೆ ಅಥವಾ ಒಳಕ್ಕೆ ಕೇಂದ್ರೀಕರಿಸುವುದು ಎಂದರ್ಥ. ಪ್ರತ್ಯಾಹಾರವು ಅಷ್ಟಾಂಗ ಯೋಗದ 5ನೇ ಮೆಟ್ಟಿಲು. ಆಸ್ ಐ ಟೋಲ್ಡ್, ನಮ್ಮ ಪಂಚೇಂದ್ರಿಯಗಳು ಯಾವುವು? ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಇವು ನಮ್ಮ ಪಂಚೇಂದ್ರಿಯಗಳು. ಇವೆಲ್ಲವೂ ಸದಾ ಹೊರಮುಖವಾಗಿರುವುದರಿಂದ, ಇವೆಲ್ಲ ಹೊರಮುಖವಾಗಿರುವುದರಿಂದ ತಮ್ಮ ತಮ್ಮ ವಸ್ತುಗಳ ವಿಷಯಗಳಲ್ಲಿ ತಮ್ಮ ವಿಷಯ ವಸ್ತುಗಳಲ್ಲಿ ತೊಡಗಿರುತ್ತವೆ. ತಮ್ಮ ಬಾಹ್ಯ ಪ್ರಪಂಚದಲ್ಲಿ ತಮ್ಮ ಸುಖ ಪಡೆಯಲು ತೊಡಗುತ್ತವೆ. ಅಂದ್ರೆ ನಾವೀಗ ಏನ್ ಮಾಡ್ತೀವಿ, ನಮ್ಗೊಂದು ಒಳ್ಳೆ ವಾಸನೆ ಬರ್ತಿದೆ ಅಂತಂದ್ರೆ ಅವು ವಾಸನೆ ಕಡೆಗೆ ನಮ್ಮ ಮೂಗು ಸೆಳೆತ ಆಗತ್ತೆ. ಅದು ಅದರಲ್ಲಿ ಖುಷಿ ಪಡಕ್ ನೋಡುತ್ತೆ. ಕಣ್ಣೇನ್ ಮಾಡುತ್ತೆ, ಒಳ್ಳೆ ಚೆನ್ನಾಗಿ ಏನಾದ್ರು ಕಂಡ್ರೆ ಅದನ್ನ ನೋಡಕ್ಕೆ ಇಷ್ಟ ಪಡತ್ತೆ. ಹಾಗೇನೆ ಕಿವಿನೂ ಯಾವ್ದೋ ಒಂದ್ ಒಳ್ಳೆ ಮ್ಯೂಸಿಕ್ ಬರ್ತಿದೆ ಅಂತಂದ್ರೆ ಅದನ್ನ ಅಂದ್ರೆ ಅವು ಪಂಚೇಂದ್ರಿಯಗಳೆಲ್ಲ ತಮಗೆ ಇಷ್ಟ ಆದ ವಸ್ತುಗಳು, ನಮ್ಮ ವಿಷಯಗಳ ಬಗ್ಗೆ ಆಸಕ್ತಿ ವಹಿಸುತ್ತೆ. ಅವು ಆ ಕಡೆಗೆ ಹೋಗ್ಬಿಟ್ಟು ತಮ್ಮ ಸುಖನ, ಈಗ ನಾಲ್ಗೆ ರುಚಿ ಬಯಸುತ್ತೆ, ಒಳ್ಳೆ ಆಹಾರ ತಿಂದು ಅದು ಖುಷಿ ಪಡಕ್ ಇಷ್ಟಪಡುತ್ತೆ. ಹಾಗೆ ಈ ನಮ್ಮ ಪಂಚೇಂದ್ರಿಯಗಳು ತಮ್ಮ ವಿಷಯಗಳಲ್ಲಿ ಆಸಕ್ತಿ ಹೊಂದಿ ತಮ್ಮ ಸುಖ ಪಡೆಯಕ್ಕೆ ಹಾತೊರೆಯುತ್ತೆ.
ಮನಸ್ಸಿನ ಸಹಕಾರದಿಂದ ಇಂದ್ರಿಯಗಳು ಬಾಹ್ಯ ವಸ್ತುಗಳ ಜೊತೆ ಸಂಪರ್ಕ ಬೆಳೆಸಿ ಅಂತಹ ಸಂಪರ್ಕಗಳು ಹಿತ ಅನ್ನಿಸ್ದಾಗ ಅದು ಸುಖ ಅಂತನೂ, ಅವು ಅಹಿತ ಅನ್ಸ್ದಾಗ ಅದು ದುಃಖ ಅಂತನೂ ಭಾವಿಸ್ಬಿಡ್ತೇವೆ. ಪ್ರತಿಯೊಂದು ಇಂದ್ರಿಯಗಳ ವಿಷಯದಲ್ಲೂ ರಾಗ ದ್ವೇಷಗಳು ಇದ್ದೇ ಇರುತ್ತವೆ. ಈಗ ಕಿವಿ ಕೇಳಿಸ್ಕೊಳ್ಳೋದು ಒಂದು ಇಂಪಾಗಿರುತ್ತೆ, ಒಂದು ಕರ್ಕಶವಾಗಿರುತ್ತೆ, ರಾಗ ದ್ವೇಷ ಇದ್ದೇ ಇರುತ್ತೆ. ಆದರೆ ಅಂತಹ ರಾಗ ದ್ವೇಷಗಳಿಗೆ ವಶವಾಗಬಾರದು, ಏಕೆಂದರೆ ಅವು ನಮಗೆ ವೈರಿಗಳಾಗಿರುತ್ತವೆ. ಅಂದ್ರೆ ಆ ಕರ್ಕಶ ಆಗ್ಲಿ ಮೆಲೋಡಿಯಸ್ ಆಗ್ಲಿ ನಾವು ಅದನ್ನ ಒಂದೇ ತರ ಸ್ವೀಕರಿಸ್ಬೇಕು. ಸುಖಾನುಶಯಿ ರಾಗ ದುಃಖಾನುಶಯಿ ದ್ವೇಷ. ಅಂದ್ರೆ ಸುಖದ ಸ್ಮರಣೆಯಿಂದ ಹುಟ್ಟುವುದು ಆಸೆ ಮತ್ತು ಲೋಭವೇ ರಾಗ. ರಾಗ ಅಂದ್ರೇನು? ಸುಖದ ಸ್ಮರಣೆಯಿಂದ ಹುಟ್ಟುವ ಆಸೆ ಮತ್ತು ಲೋಭವೇ ರಾಗ, ಮತ್ತು ದುಃಖದ ಸ್ಮರಣೆಯಿಂದ ಹುಟ್ಟುವ ತಾಪ ಕ್ರೋಧ ಇವುಗಳೇ ದ್ವೇಷವಾಗಿರುತ್ತವೆ. ಇಂತಹ ರಾಗ ದ್ವೇಷಗಳಿಂದ ಮುಕ್ತರಾಗಬೇಕಾದರೆ ಇಂದ್ರಿಯಗಳನ್ನು ಅವುಗಳ ವಿಷಯಗಳಿಂದ ದೂರ ಬಿಟ್ಟು ಅವುಗಳು ಚಿತ್ತವನ್ನು ಅನುಸರಿಸುವಂತೆ ಮಾಡಬೇಕು. ಚಿತ್ತ ಅಂತಂದ್ರೆ ನಮ್ಮ ಸ್ಮರಣ ಶಕ್ತಿ. ಈ ಸ್ಮರಣ ಶಕ್ತಿ ಅಂದ್ರೆ ಸ್ಮರಣೆಗಳು, ಅದು ಹಾಗಾದ್ರೆ ಹೀಗಾಗುತ್ತೆ ಅಂತ ಒಂದು ಸ್ಮರಣ ಶಕ್ತಿ ಇರುತ್ತೆ ನಮ್ಮ ಚಿತ್ತ. ಈ ಚಿತ್ತನ ಅನುಸರಿಸಂಗ್ ಮಾಡ್ಬೇಕು ಈ ಇಂದ್ರಿಯಗಳು. ಚಿತ್ತವನ್ನು ಅನುಸರಿಸಿ ವಿಷಯ ವಸ್ತುಗಳೊಡನೆ ಸಂಪರ್ಕ ಸಾಧಿಸುತ್ತವೆ. ಚಿತ್ತವು ವಿಷಯ ವಸ್ತುಗಳಿಂದ ಹಿಂದಿರುಗಿದರೆ, ಅಂದ್ರೆ ನಮ್ಮ ಚಿತ್ತ ಅದ್ರ ಕಡೆ ಹೋಗ್ಲಿಲ್ಲ ಅಂತಂದ್ರೆ ಅವು ವಾಪಸ್ ಬಂದ್ಬಿಟ್ಟು ಚಿತ್ತದಲ್ಲೇ ಉಳ್ಕೊಂಡ್ಬಿಡ್ತವೆ. ಚಿತ್ತವು ವಿಷಯ ವಸ್ತುಗಳಿಂದ ಹಿಂದಿರುಗಿದಾಗ ತಾವು ಹಿಂದಿರುಗುತ್ತವೆ, ಚಿತ್ತದಲ್ಲಿಯೇ ನೆಲೆಗೊಳ್ಳುತ್ತವೆ. ಈ ಸ್ಥಿತಿಯೇ ಪ್ರತ್ಯಾಹಾರ. ಒಂದು ವೇಳೆ ಮನಸ್ಸು ವಿಷಯ ವಸ್ತುಗಳಿಂದ ಹಿಂದಿರುಗದೆ ಅವುಗಳಿಂದ ಸಿಗುವ ತಾತ್ಕಾಲಿಕ ಸುಖವನ್ನು, ನಮ್ಮ ಮನಸ್ಸು ಅಲ್ಲೇ ತಾತ್ಕಾಲಿಕ ಸುಖ ಪಡಿತಾ ಇದ್ರೆ, ಅದನ್ನ ಅನುಭವಿಸ್ತಾ ಮಜಾ ಮಾಡ್ತಾ ಇದ್ರೆ, ಅದು ಬುದ್ಧಿಯನ್ನು ವಿಚಲಿತಗೊಳಿಸಿ ಬುದ್ಧಿಯಲ್ಲಿನ ಪರಮಾತ್ಮ ಪ್ರಾಪ್ತಿಯ ವಿಷಯವನ್ನು ಹತ್ತಿಕ್ಕಿ ಭೋಗ ಬುದ್ಧಿಯನ್ನು ಹುಟ್ಟಿಸುತ್ತದೆ. ಇದು ಎಲ್ಲೆಲ್ಲಿಗೂ ಆಸೆಗಳನ್ನ ತಗೊಂಡೋಗಿ ಎಲ್ಲೋ ಒಂದ್ ಕಡೆ ನಿಂತ್ಬಿಟ್ಟು ನಮ್ಮ ಬುದ್ಧಿಯಲ್ಲಿ ಏನಿರುತ್ತೆ, ಪರಮಾತ್ಮನ್ ಪಡಿಬೇಕು ಅನ್ನೋ ಆಸೆ ಇರುತ್ತೆ, ಅದನ್ನು ಹತ್ತಿಕ್ಕಿ ಅಂದ್ರೆ ಅದನ್ನ ಕಂಟ್ರೋಲ್ ಮಾಡ್ಬಿಟ್ಟು ಅದನ್ನ ಬದಿಗ್ ತಳ್ಬಿಟ್ಟು ಇದು ಮುಂದೆ ಬಂದ್ಬಿಟ್ಟು ಭೋಗ ವಸ್ತುಗಳಿಗೆ ಎಡೆಗೆ ಬುದ್ಧಿಯನ್ನು ಕರ್ಕೊಂಡೋಗುತ್ತೆ. ಅದು ಆಗ್ಬಾರ್ದು. ತಮ್ಮ ತಮ್ಮ ವಿಷಯಗಳಲ್ಲಿ ವಿಹರಿಸುತ್ತಿರುವ ಇಂದ್ರಿಯಗಳಲ್ಲಿ ಯಾವುದಾದರೊಂದು ಇಂದ್ರಿಯವು ಮನಸ್ಸನ್ನು ತನ್ನ ಅನುಯಾಯಿಯನ್ನಾಗಿ ಮಾಡಿಕೊಂಡರೆ, ಅಂದ್ರೆ ಯಾವ್ದಾದ್ರು ಒಂದು ಇಂದ್ರಿಯ ತನ್ನ ಕಡೆಗೆ ಮನಸ್ಸನ್ನು ಮಾಡ್ಕೊಂಡ್ಬಿಟ್ರೆ ಏನಾಗತ್ತೆ, ಆ ಒಂಟಿ ಮನಸ್ಸು, ಒಂದೇ ಆಗಿರುತ್ತಲ್ಲ ಮನಸ್ಸು, ಆ ಒಂಟಿ ಮನಸ್ಸು ನೀರಿನಲ್ಲಿ ತೇಲುತ್ತಿರುವ ದೋಣಿಯನ್ನು ಗಾಳಿ ಅಪಹರಿಸಿದಂತೆ, ಬಿರುಗಾಳಿಗೆ ಸಿಕ್ಕಿದ ದೋಣಿಯಂತೆ ಅದು ಬುದ್ಧಿಯನ್ನು ಅಪಹರಿಸಿ ಬಿಡುತ್ತದೆ. ಆದ್ದರಿಂದ ಮನಸ್ಸು ಇಂದ್ರಿಯಗಳ ಅನುಯಾಯಿಯಾಗದಂತೆ ಹಾಗೂ ಇಂದ್ರಿಯಗಳು ಮನಸ್ಸಿನ ಅನುಯಾಯಿಯಾಗಂತೆ, ಅಂದ್ರೆ ಇಂದ್ರಿಯಗಳು ಮನಸ್ಸನ್ನ ಅನುಸರಿಸ್ಬೇಕು ಅನ್ನೋ ತರ ನಾವು ಮಾಡ್ಕೋಬೇಕು. ಇದು ಪ್ರತ್ಯಾಹಾರದಲ್ಲಿ ಒಂದು ಅಂಗ. ಮನುಷ್ಯನ ಮನಸ್ಸನ್ನು ಎರಡು ಶಕ್ತಿಗಳು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಸೆಳೆಯುತ್ತಿರುತ್ತವೆ. ಒಂದು ವ್ಯಾಮೋಹ, ಇಂದ್ರಿಯ ಲಾಲಸೆಗಳ ವಿಷಯಾಸಕ್ತಿಗಳ ಕಡೆಗೆ ಸೆಳಿತಾ ಇದ್ರೆ, ಮತ್ತೊಂದು ಪವಿತ್ರವಾದ ಸಾತ್ವಿಕ ಆತ್ಮಜ್ಞಾನ, ನಂಗೆ ಆತ್ಮಜ್ಞಾನ ಬೇಕು ಅನ್ನೋದು ಒಂದು ಮನಸ್ಸು ಹೇಳುತ್ತೆ. ಇನ್ನೊಂದು ಸುತ್ತ ಸಿಗ್ತಾ ಇರೋ ಸಂತೋಷ, ಇದು ಏನು ವಿಷಯಗಳ ಕಡೆಗೆ ತನ್ನನ್ನ ಎಳಿತಾ ಇರುತ್ತೆ, ಇಂದ್ರಿಯ ಲಾಲಸೆಗಳ ಕಡೆಗೆ ಎಳಿತಾ ಇರುತ್ತೆ. ಒಂದು ಆತ್ಮನೆದುರು ನಿಂತು ಆತ್ಮದರ್ಶನಕ್ಕೆ ಅಡ್ಡಿ ಆಗ್ತಾ ಇದ್ರೆ, ಇನ್ನೊಂದು ಆತ್ಮವನ್ನು ಬಿಡುಗಡೆಗೊಳಿಸಿ ಆತ್ಮದರ್ಶನದ ಕಡೆಗೆ ತನ್ನನ್ನ ಮನುಷ್ಯನ ಎಳಿತಾ ಇರುತ್ತೆ. ಆದ್ದರಿಂದ ಮನುಷ್ಯನ ಬಿಡುಗಡೆಗೆ ಅಥವಾ ಮನಸ್ಸಿನ ಬಿಡುಗಡೆಗೆ ಮನಸ್ಸೇ ಕಾರಣ. ಮನುಷ್ಯನ ಬಿಡುಗಡೆ ಅಥವಾ ಆತ್ಮದರ್ಶನದ ಕಡೆಗೆ ಹೋಗ್ಬೇಕು ಅಥವಾ ಇಂದ್ರಿಯ ಲಾಲಸೆಗಳ ಕಡೆಗೆ ಹೋಗ್ಬೇಕು ಅನ್ನೋದಕ್ಕೆ ಮನಸ್ಸೇ ಕಾರಣ ಆಗಿರುತ್ತೆ. ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಹು. ಅಂದರೆ ಮನುಷ್ಯ ಬಂಧನಕ್ಕಾಗಲಿ ಮೋಕ್ಷಕ್ಕಾಗಲಿ ಅವನ ಮನಸ್ಸೇ ಕಾರಣ. ಇಂದ್ರಿಯಗಳು ವಿಷಯ ವಸ್ತುಗಳ ಜೊತೆಗೆ ಸೇರಿದರೆ ಬಂಧನವಾಗುತ್ತದೆ, ಅವುಗಳಿಂದ ವಿಮುಖವಾದಾಗ ಮೋಕ್ಷಕ್ಕೆ ದಾರಿಯಾಗುತ್ತದೆ. ಮನಸ್ಸು ಇಂದ್ರಿಯಗಳ ಕಡೆಗೆ ಹೋಗ್ಬಾರ್ದು, ಅವುಗಳಿಂದ ವಿಮುಖವಾದ್ರೆ, ಭೋಗ ವಸ್ತುಗಳಿಂದ ವಿಮುಖವಾದ್ರೆ ಮೋಕ್ಷಕ್ಕೆ ದಾರಿಯಾಗುತ್ತದೆ. ಕಾಮನೆಗಳು ತುಂಬಿ ಮನಸ್ಸು ಸಂಕಟ ಪಡದಿರುವಾಗ ಬಂಧನಕ್ಕೊಳಗಾಗುತ್ತದೆ. ಕಾಮನೆಗಳು ನಾಶವಾಗಿ
ಮನಸ್ಸು ಶುದ್ಧವಾದಾಗ ಮುಕ್ತಿ ಪಡೆಯುತ್ತದೆ. ಎಲ್ಲರಿಗೂ ಮನಸ್ಸೇ ಶತ್ರು ಹಾಗೂ ಅದೇ ಒಳ್ಳೆಯ ಮಿತ್ರ. ಯಾರಿಗೆ ಪ್ರತ್ಯಾಹಾರದ ಮೂಲಕ ಇಂದ್ರಿಯಗಳನ್ನು ನಿಯಂತ್ರಿಸಲು ಸಾಧ್ಯವಿಲ್ಲವೋ, ಮನಸ್ಸನ್ನು ಶಿಕ್ಷಿಸಲು ಸಾಧ್ಯವಿಲ್ಲವೋ ಅಂತಹ ಮನಸ್ಸು ಶತ್ರುವಾಗುತ್ತದೆ. ಹಾಗೆಯೇ ಪ್ರತ್ಯಾಹಾರದ ಮೂಲಕ ಇಂದ್ರಿಯಗಳನ್ನು ನಿಯಂತ್ರಿಸಿ ಮನಸ್ಸಿಗೆ ಉತ್ತಮ ಸಂಸ್ಕಾರ ಕೊಟ್ಟರೆ ಅಂತಹ ಮನಸ್ಸು ನಮಗೆ ಮಿತ್ರನಾಗುತ್ತದೆ. ಮನಸ್ಸು ಇಂದ್ರಿಯಗಳಿಗೆ ಒಡೆಯನಾಗಬೇಕೇ ಹೊರತು ಇಂದ್ರಿಯಗಳು ಮನಸ್ಸಿನ ಮೇಲೆ ಪ್ರಭುತ್ವ ಸಾಧಿಸಬಾರದು. ನಮ್ಮ ಇಂದ್ರಿಯಗಳು ಮನಸ್ಸು ಹೇಳ್ದಂಗೆ ಕೇಳ್ಬೇಕೇ ಹೊರತು ಇಂದ್ರಿಯಗಳು ಹೇಳ್ದಂಗೆ ಮನಸ್ಸು ಕೇಳಬಾರ್ದು. ಯಾರ ಮನಸ್ಸು ಇಂದ್ರಿಯಗಳ ಹೇಳ್ದಂಗೆ ಕೇಳುತ್ತೋ ಅವನಿಗೆ ಆತ್ಮ ಸಾಕ್ಷಾತ್ಕಾರ ಸಾಧ್ಯನೇ ಇಲ್ಲ. ಇದು ಇದ್ರ ಬಗ್ಗೆ, ಯಾವುದು ಪ್ರತ್ಯಾಹಾರದ ಬಗ್ಗೆ. ಇನ್ನು 6ನೆಯ ಮೆಟ್ಟಿಲು ಯಾವುದು ಅಂತಂದ್ರೆ ಧಾರಣ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ ಇವು ಬಹಿರಂಗ ಸಾಧನೆಗಳು. ನಮ್ಮ ಈ ದೇಹದಿಂದ ಸಾಧಿಸಲ್ಪಡುವಂಥವು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ. ಇದು ದೇಹದ ಮೂಲಕ ಆಗುವಂಥದ್ದು. ಧಾರಣ, ಧ್ಯಾನ, ಸಮಾಧಿ ಇವು ಅಂತರಂಗ ಸಾಧನೆಗಳು. ನಾವು ಆಂತರಿಕವಾಗಿ ಸಾಧಿಸಬೇಕಾದಂಥವು ಇವು. ಧಾರಣ, ಧ್ಯಾನ, ಸಮಾಧಿ ಇವು ಯಾರಿಗೂ ಕಾಣಿಸೋದಿಲ್ಲ. ಧಾರಣ, ಧ್ಯಾನ, ಸಮಾಧಿ ನಮ್ಮ ಮನಸ್ಸಲ್ಲೇ ಆಗ್ಬೇಕು. ಇವು ಅಂತರಂಗದ ಸಾಧನೆಗಳು. ಅಂತರಂಗ ಸಾಧನೆಯ ಮೊದಲ ಅಂಗವೇ ಧಾರಣ. ಯಮ ನಿಯಮಾದಿಗಳನ್ನು ಆಚರಿಸಿ ಆಸನಗಳ ಮೂಲಕ ಶಾರೀರಿಕ ಸ್ಥಿರತೆಯನ್ನು ಗಳಿಸಿ, ಪ್ರಾಣಾಯಾಮದ ಮೂಲಕ ಪ್ರಾಣದ ನಿಯಂತ್ರಣವನ್ನು ಸಾಧಿಸಿ, ಪ್ರತ್ಯಾಹಾರದ ಮೂಲಕ ಇಂದ್ರಿಯಗಳನ್ನು ನಿಗ್ರಹಿಸಿ, ನಂತರ ಒಂದು ನಿರ್ದಿಷ್ಟವಾದ ಬಾಹ್ಯ ಅಥವಾ ಆಂತರಿಕ ಸ್ಥಳದಲ್ಲಿ ಮನಸ್ಸು ಸ್ಥಿರಗೊಂಡಿರುವ ಸ್ಥಿತಿಯೇ ಧಾರಣ. ಅಂದ್ರೆ ಯಮ ನಿಯಮ ಆಸನಗಳಿಂದ ಇದನ್ನ ಯಮ ನಿಯಮಗಳನ್ನ ನಾವು ಮಾಡ್ಕೋಬೇಕು. ಅದ್ರ ಜೊತೆಗೆ ಆಸನಗಳಿಂದ ನಮ್ಮ ಶರೀರವನ್ನು ದೃಢಗೊಳಿಸಿಕೊಂಡು, ಪ್ರತ್ಯಾಹಾರದ ಮೂಲಕ ನಮ್ಮ ಇಂದ್ರಿಯಗಳನ್ನು ನಿಗ್ರಹಿಸಿ ಒಂದು ನಿರ್ದಿಷ್ಟ ಸ್ಥಾನದಲ್ಲಿ ನಮ್ಮ ಮನಸ್ಸನ್ನು ನಿಲ್ಲಿಸಕ್ಕೆ ಸಾಧ್ಯವಾದ್ರೆ ಅದನ್ನೇ ಧಾರಣ ಅಂತ ಹೇಳೋದು. ಈ ಧಾರಣ, ಮನಸ್ಸು ತುಂಬಾ ಚಂಚಲವಾಗಿದ್ದಾಗ ಅದು ಯಾವಾಗ ಚಲಿಸುತ್ತದೆ? ಈ ಧಾರಣ ಯಾವಾಗ ಸಾಧ್ಯ ಆಗುತ್ತೆ ಅಂದ್ರೆ ಮನಸ್ಸು ತುಂಬಾ ಚಂಚಲವಾಗಿರುತ್ತೆ. ಮನಸ್ಸಿನವ ಯಾವಾಗ್ಲೂ ಚಂಚಲನೆ, ಅದು ಒಂದ್ ಕಡೆ ನಿಲ್ಲೋದಿಲ್ಲ, ಅದು ಯಾವಾಗಲೂ ಚಲಿಸುತ್ತಿರುತ್ತದೆ. ಮನಸ್ಸು ಯೋಚನೆಗಳಿಗಿರುವ ಪ್ರಮುಖ ಸಾಧನ. ಈ ಮನಸ್ಸೇನು ನಮ್ಮ ಯೋಚನೆಗಳಿಗಿರುವ ಪ್ರಮುಖ ಸಾಧನ. ಇಂತಹ ಮನಸ್ಸನ್ನು ಯಾವುದಾದರೊಂದು ಸ್ಥಳ ಅಥವಾ ವಸ್ತುವಿನ ಮೇಲೆ ಸ್ಥಿರವಾಗಿ ನೆಲೆಯೂರುವಂತೆ ಮಾಡಬೇಕು. ಆಗ ಅದು ಏಕಾಗ್ರವಾಗುವುದು. ಇಂತಹ ಸ್ಥಿತಿಯೇ ಧಾರಣ. ನಮ್ಮ ಮನಸ್ಸನ್ನ ಯಾವ್ದಾದ್ರು ಒಂದು ವಸ್ತು ಅಥವಾ ಸ್ಥಳದ ಮೇಲೆ ನಾವು ಏಕಾಗ್ರವಾಗಿ ನಿಲ್ಸಿದ್ರೆ ಆ ಸ್ಥಿತಿನ ಏನ್ ಹೇಳ್ತೀವಿ? ಧಾರಣ ಅಂತ ಹೇಳ್ತೀವಿ. ಅದಕ್ಕಾಗಿ ವಿಶೇಷವಾದ ಅಭ್ಯಾಸ ಮಾಡಬೇಕಾಗುತ್ತದೆ. ನಮ್ಗೆ ಹಿಂಗೆ ಸುಮ್ನೆ ಆರ್ಡಿನರಿಯಾಗಿ ನನ್ನ ಮನಸ್ಸು ನಿಲ್ಲಿಸ್ತೀವಿ ಅಂದ್ರೆ ಆಗಲ್ಲ. ಅದಕ್ಕೆ ಸತತ ಸಾಧನೆ ಬೇಕಾಗುತ್ತೆ. ದ್ರೋಣಾಚಾರ್ಯರು ತಮ್ಮ ಶಿಷ್ಯರನ್ನ ಏಕಾಗ್ರತೆ ಪರೀಕ್ಷಿಸಿದ ಕತೆ ಒಂದಿದೆ. ಏನಂತಂದ್ರೆ ಅವರು ಕಾಡಿಗೆ ಎಲ್ಲ ಶಿಷ್ಯರನ್ನು ಕರ್ಕೊಂಡು ಹೋಗ್ತಾರೆ. ಒಂದು ಮರದ ಕೊಂಬೆ ಮೇಲೆ ಒಂದು ಕೃತಕ ಪಕ್ಷಿನ ಇಡ್ತಾರೆ. ಆ ಪಕ್ಷಿನ ಕಣ್ಣಿಗೆ ಕರೆಕ್ಟ್ ಆಗಿ ಗುರಿ ಇಟ್ಟು ನೀವು ಬಾಣ ಬಿಡ್ಬೇಕು ಅಂತ ಹೇಳ್ತಾರೆ. ಎಲ್ಲ ಶಿಷ್ಯರು ಕ್ಯೂನಲ್ಲಿ ನಿಂತ್ಕೋತಾರೆ. ಎಲ್ಲರನ್ನು ಒಬ್ಬೊಬ್ರನ್ನೇ ಕೇಳ್ಕೊಳ್ತಾ ಬರ್ತಾರೆ, ನಿನ್ಗೇನ್ ಕಾಣಿಸ್ತಿದೆ ಅಂತ. ನಿಮ್ಗೆಲ್ಲರಿಗೂ ಆ ಕತೆ ಗೊತ್ತಿದೆ. ಎಲ್ಲರೂ ಹೇಳ್ತಾರೆ ನನಗೆ ಮರ ಒಂದೇ ಕಾಣಿಸ್ತಿದೆ ಅಂತ ಹೇಳ್ತಾರೆ. ಈ ಕಾಡಲ್ಲಿ, ಅಷ್ಟು ದೊಡ್ಡ ಕಾಡಲ್ಲಿ ನಂಗೆ ಇದೊಂದೇ ಮರ ಕಾಣಿಸ್ತಿದೆ ಅಂತ. ಇನ್ನೊಬ್ಬ ಹೇಳ್ತಾನೆ ಆ ಮರದ ಕೊಂಬೆ ಮಾತ್ರ ಕಾಣಿಸ್ತಿದೆ ಅಂತ ಹೇಳ್ತಾನೆ. ಇನ್ನೊಬ್ಬ ಹೇಳ್ತಾನೆ ಆ ಮರದ ಮೇಲಿರೋ ಪಕ್ಷಿ ಮಾತ್ರ ಕಾಣಿಸ್ತಿದೆ ಅಂತ ಹೇಳ್ತಾನೆ. ಅರ್ಜುನ ಮಾತ್ರ ಹೇಳ್ತಾನೆ ನಂಗೆ ಆ ಪಕ್ಷಿ ಕಣ್ಣೊಂದು ಬಿಟ್ಟು ನನ್ಗೆ ಇನ್ನೇನು ಕಾಣಿಸೋದಿಲ್ಲ ಅಂತ. ಅವಾಗ ಅವ್ರಿಗೆ ಗೊತ್ತಾಗತ್ತೆ ಅರ್ಜುನನಿಗೆ ಒಬ್ಬನಿಗೆ ಕರೆಕ್ಟ್ ಆಗಿ ಏಕಾಗ್ರತೆ ಇರೋದು ಅಂತ. ಸೊ ಅವಾಗ ಅವನಿಗೆ ಬಾಣ ಬಿಡು ಅಂತ ಹೇಳ್ತಾರೆ. ಅವ್ನ್ ಕಣ್ಣಿಗೆ ಕರೆಕ್ಟ್ ಆಗಿ ಹೊಡಿತಾನೆ. ಸೊ ಆತರ ಅವರು ಅರ್ಜುನನ್ನ ಪರೀಕ್ಷೆ ಮಾಡಿ ಇವನಿಗೆ ಏಕಾಗ್ರತೆ ಇರುತ್ತೆ ಅಂತ ಕಂಡಿಡ್ದಿದ್ರು. ಅಂತಹ ಏಕಾಗ್ರತೆ ಇದ್ದ ಅರ್ಜುನನೂ ಸಹ ಮನಸ್ಸನ್ನು ನಿಗ್ರಹಿಸುವುದು ಕಷ್ಟ. ಅದನ್ನು ನಿಗ್ರಹಿಸುವ ಬಗೆಯನ್ನು ತಿಳಿಸುವಂತ ಕೃಷ್ಣನ್ನ ಕೇಳ್ತಾನೆ. ಆಗ ಶ್ರೀಕೃಷ್ಣ ಭಗವಾನ್ರು ಹೇಳ್ತಾರೆ, ಹೌದು, ನಿಸ್ಸಂದೇಹವಾಗಿ ಮನಸ್ಸನ್ನು ಒಂದು ಕಡೆ ನಿಲ್ಲಿಸೋದು ಕಷ್ಟ, ಏಕಾಗ್ರಗೊಳಿಸೋದು ಕಷ್ಟ. ಆದರೆ ಈ ಚಂಚಲವಾದ
ಮನಸ್ಸನ್ನು ನಿಗ್ರಹಿಸೋದು ಕಷ್ಟ, ಆದರೂ ಅದನ್ನು ಅಭ್ಯಾಸ ವೈರಾಗ್ಯದಿಂದ ನಿಗ್ರಹಿಸಬಹುದು. ನಾವು ಸತತವಾಗಿ ಅಭ್ಯಾಸ ಮಾಡೋದ್ರಿಂದ ಮತ್ತು ವೈರಾಗ್ಯದಿಂದ ಈ ಮನಸ್ಸನ್ನ ನಿಗ್ರಹಿಸಬಹುದು ಅಥವಾ ಏಕಾಗ್ರಗೊಳಿಸಬಹುದು. ಅಭ್ಯಾಸ ಅಂತಂದ್ರೆ ಧ್ಯೇಯ ವಸ್ತುವಿನಲ್ಲಿ ನಮ್ಗೆ ಯಾವ್ದೋ ಒಂದು ಪಡಿಬೇಕು ಅಂತ ಇರುತ್ತಲ್ಲ, ಆ ಧ್ಯೇಯ ವಸ್ತುವಿನಲ್ಲಿ ನಮ್ಮ ಮನಸ್ಸನ್ನು ಲೀನಗೊಳಿಸುವುದು. ಏನಾದರೂ ಬೇರೆ ಆಲೋಚನೆ ಬಂದರೆ ಅದರ ಕಡೆ ಗಮನ ಹರಿಸದಿರುವುದು. ನಮ್ಗೆ ಯಾವ್ದೋ ಒಂದು ವಸ್ತು ಬೇಕಾಗಿರುತ್ತೆ, ಅದ್ರ ಕಡೆಗೆ ನಮ್ಮ ಮನಸ್ಸನ್ನು ಇಟ್ಕೋಬೇಕು, ಅವಾಗ ಏಕಾಗ್ರತೆ ಆಗುತ್ತೆ. ಅದ್ರ ಮಧ್ಯದಲ್ಲಿ ಬೇರೆ ಯಾವ್ಯಾವ್ದೋ ವಸ್ತು ಬಂದ್ರೆ ಅವ್ರ ಕಡೆಗೆ ನಾವು ಆ ಗಮನ ಕೊಡದೇ ಇರೋದು. ಹಾಗೇನೆ ಅಭ್ಯಾಸ ಸಾಧನೆಗೆ ವೈರಾಗ್ಯವೂ ಮುಖ್ಯ. ವೈರಾಗ್ಯವೆಂದರೆ ಸನ್ಯಾಸವೆಂದಲ್ಲ, ಒಂದು ನಿರ್ದಿಷ್ಟ ಧ್ಯೇಯದಲ್ಲಿ ಮಾತ್ರ ಅನುರಾಗ ಮತ್ತು ಅದಕ್ಕೆ ವ್ಯತಿರಿಕ್ತವಾದ ವಿಷಯದಲ್ಲಿ ವಿರಾಗ. ಅಂದ್ರೆ ನಿರ್ದಿಷ್ಟ ಧ್ಯೇಯದಲ್ಲಿ ಮಾತ್ರ ಅನುರಾಗ ಇಟ್ಕೋಬೇಕು, ಅದ್ರ ಕಡೆಗೆ ಮಾತ್ರ ಮನಸ್ಸಿಟ್ಕೋಬೇಕು. ಇನ್ನ ಉಳಿದಿದ್ ಎಲ್ಲದನ್ನು ವ್ಯತಿರಿಕ್ತವಾದ ವಿಷಯಗಳಲ್ಲಿ ವಿರಾಗ, ಅದನ್ನ ವೈರಾಗ್ಯ. ನಮ್ಗೆ ಅವ್ಯಾವು ಬೇಡಪ್ಪ ಅಂತ ಮನಸ್ಸಲ್ಲಿ ಅಂದ್ಕೋಬೇಕು. ಈಗ ಯಾವ್ದೋ ಒಂದು ವಸ್ತು ಬೇಕು ಅಂದ್ರೆ ನಮಗೆ ಬೇರೆವೆಲ್ಲ ಬೇಡ ಅಂತ ಅಂದ್ಕೋಬೇಕು. ಸೊ ಬೇರೆವೆಲ್ಲ ಬೇಡ ಅಂತ ಬಿಡೋದನ್ನೇ ವೈರಾಗ್ಯ. ಸೊ ಸತತವಾಗಿ ಅಭ್ಯಾಸ ಮಾಡ್ಬೇಕು. ಆಮೇಲೆ ಬೇಡದ ಇದ್ದವು ಅದೊಂದು ವಸ್ತು ಬಿಟ್ಬಿಟ್ಟು ಇನ್ಯಾವುದು ಬೇಡ ಅನ್ನೋ ವೈರಾಗ್ಯ ತಾಳಿದ್ರೆ ಸತತ ಅಭ್ಯಾಸ ಮತ್ತೆ ವೈರಾಗ್ಯದಿಂದ ನಮ್ಗೆ ಏಕಾಗ್ರತೆ ಸಾಧ್ಯ. ಅಭ್ಯಾಸ ಮಾಡುವವರಿಗೆ, ಮನಸ್ಸಿನ ನಿಯಂತ್ರಣ ಉಳ್ಳವರಿಗೆ ಮತ್ತು ಖಚಿತವಾದ ವಿಧಾನದಿಂದ ಅಭ್ಯಾಸ ಮಾಡುವವರಿಗೆ ಯಶಸ್ಸು ಖಚಿತ. ನಾನೀಗೊಂದು ಯಾವ್ದೋ ಆಸನ ಮಾಡ್ಬೇಕು ಅಂತಿದ್ರೆ ಅದೊಂದು ಆಸನನೇ ತುಂಬಾ ಸಲ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತವಾಗಿ ಅದರಲ್ಲಿ ಯಶಸ್ಸು ಸಿಗುತ್ತೆ. ಆಧ್ಯಾತ್ಮಿಕ ಸಾಧನೆಗೆ ಅಭ್ಯಾಸ ಮತ್ತು ವೈರಾಗ್ಯಗಳೇ ಭದ್ರವಾದ ತಳಹದಿ. ಮನಸ್ಸನ್ನು ಅಂತರ್ಮುಖಗೊಳಿಸಿದಾಗ ಮಾತ್ರ ಏಕಾಗ್ರತೆ ಸಾಧ್ಯ. ನಮ್ಮ ಮನಸ್ಸನ್ನು ಎಲ್ಲೆಲ್ಲಿ ಅಲ್ಲಲ್ಲೇ ಹರಿಯಕ್ ಬಿಡಬಾರ್ದು. ಏಕಾಗ್ರತೆಗೊಳಿಸಿದಾಗ ಮಾತ್ರ ನಿಯಂತ್ರಿಸಿದಾಗ ಮಾತ್ರ ಏಕಾಗ್ರತೆ ಸಾಧ್ಯ. ಇದೇ ಧಾರಣ ಸ್ಥಿತಿ. ಇದು ಧ್ಯಾನಕ್ಕೆ ಭದ್ರ ಬುನಾದಿಯನ್ನು ಹಾಕುತ್ತದೆ. ನಮ್ಮ ಮನಸ್ಸನ್ನ ಒಂದೇ ಕಡೆ ಇಟ್ಕೋಬೇಕು, ಅವಾಗಾದ್ರೆ ನಮ್ಗೆ ಧ್ಯಾನ ಈಸಿಯಾಗುತ್ತೆ. ಎಷ್ಟೊಂದ್ ಜನ ಹೇಳ್ತಾರಲ್ಲ ನನ್ಗೆ ಧ್ಯಾನ ಆಗಲ್ಲ ಅಂತ. ಎಲ್ಲಾ ಕಡೆಗೆ ನಮ್ಮ ಮನಸ್ಸನ್ನ ಹರಿಯಕ್ ಬಿಟ್ಬಿಡೋದು. ಅಲ್ಲಿ ಅವ್ರೇನೋ ಶಬ್ದ ಮಾಡ್ತಾರೆ, ಇವ್ರು ಯಾರೋ ಒಳಗ್ ಬಂದ್ರ, ಇವ್ರು ಯಾರೋ ಪಾತ್ರೆ ಶಬ್ದ ಮಾಡಿದ್ರೆ ಅದ್ರ ಕಡೆ ಎಲ್ಲ ಗಮನ ಹೋದ್ರೆ ನಮಗ್ ಖಂಡಿತ ಏಕಾಗ್ರತೆ ಸಾಧ್ಯ ಇಲ್ಲ. ಏಕಾಗ್ರತೆ ಸಾಧ್ಯ ಇಲ್ಲ ಅಂತಂದ್ರೆ ಧ್ಯಾನ ಆಗೋದಿಲ್ಲ. ಧ್ಯಾನಕ್ಕೆ ಭದ್ರ ಬುನಾದಿ ಏನು? ನಮ್ಮ ಮನಸ್ಸು ಏಕಾಗ್ರವಾಗಿರ್ಬೇಕು. ಮತ್ತೆ 7ನೇ ಅಂಗ ಯಾವ್ದಪ್ಪ ಅಂದ್ರೆ ಧ್ಯಾನ. ಒಂದು ಧ್ಯೇಯ ವಸ್ತುವಿನ ಮೇಲೆ ನಿರ್ದಿಷ್ಟ ಸ್ಥಳದಲ್ಲಿ ಜ್ಞಾನದ ನಿರಂತರವಾದ ಪ್ರವಾಹ ಸ್ಥಿತಿಯೇ ಧ್ಯಾನ. ಅಂದ್ರೆ ನಾವ್ ಯಾವ್ದೋ ಒಂದು ವಸ್ತುನ ಮನಸ್ಸಲ್ಲಿ ಇಟ್ಕೊಂಡು ಅದ್ರ ಕಡೆಗೆ ಗಮನ ಹರಿಸೋದು, ಜ್ಞಾನ ಹರಿಸೋದು, ನಿರಂತರವಾಗಿ ಅದ್ರ ಕಡೆಗೆ ಗಮನ ಹರಿಸೋ ಸ್ಥಿತಿನೇ ಧ್ಯಾನ ಸ್ಥಿತಿ ಅಂತ ಹೇಳ್ತಾರೆ. ಧ್ಯಾನದಲ್ಲಿ ಮನಸ್ಸು ಶಾಂತವಾಗಿ ಸದಾ ಎಚ್ಚರದಿಂದಿದ್ದು ಪರಮ ಆನಂದವನ್ನು ನೀಡುತ್ತದೆ. ಅಂದ್ರೆ ಮನಸ್ಸು ಶಾಂತವಾಗಿರುತ್ತೆ, ನಮ್ಗೆ ಅದ್ರ ಧ್ಯಾನ ಮಾಡೋದ್ರಿಂದ ಖುಷಿ ಆಗತ್ತೆ. ಅಂದ್ರೆ ನಿರಂತರವಾದ ಪರಮ ಆನಂದವನ್ನು ನೀಡುತ್ತೆ. ಅದು ಸದಾ ಎಚ್ಚರವಾಗಿರುತ್ತೆ, ನಿದ್ದೆಗೆ ಹೋಗೋದಿಲ್ಲ ಅಥವಾ ಏನಾಯ್ತು ಅಂತ ಗೊತ್ತಾಗಲ್ಲ ಅಂತಿಲ್ಲ, ಜಾಗೃತ ಅವಸ್ಥೆಯಲ್ಲೇ ಇರುತ್ತೆ. ಆದ್ರೆ ಅದು ಖುಷಿನ ಕೊಡುತ್ತೆ. ಧ್ಯಾನದ ಅನುಭೂತಿಯನ್ನು ಪಡೆಯಲು ಅನೇಕ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕು. ಶರೀರದ ಸ್ಥಿರತೆ ಕಾಪಾಡಿಕೊಳ್ಳಲು ಯೋಗಾಸನವನ್ನು ನಿರಂತರವಾಗಿ ಅಭ್ಯಾಸ ಮಾಡುತ್ತಿರಬೇಕು. ಈಗ ನಮ್ಗೆ ಶರೀರ ಸ್ಥಿರವಾಗಿ ಕುತ್ಕೋಬೇಕು, ನೇರ ಕುತ್ಕೊಳ್ಳಿ ಅಂತ ಹೇಳ್ಬೇಕಾದ್ರೆ ನಮ್ಗೆ ಯಾವ್ದಾದ್ರು ಒಂದು ಆಸನದಲ್ಲಿ ನೇರವಾಗಿ ಸ್ಥಿರವಾಗಿ ಕುತ್ಕೊಳಕ್ ಆಗ್ಬೇಕು. ಶರೀರದ ಸ್ಥಿರತೆ ಕಾಪಾಡಿಕೊಳ್ಳಲು ಯೋಗಾಸನವನ್ನು ನಿರಂತರವಾಗಿ ಅಭ್ಯಾಸ ಮಾಡುತ್ತಿರಬೇಕು. ಹಾಗೂ ಯಾವುದಾದರೊಂದು ಆಸನವನ್ನು ಸಿದ್ಧಿಸಿಕೊಂಡಿರಬೇಕು. ಅಂದ್ರೆ ಪದ್ಮಾಸನದಲ್ಲಿ ನಾನು ಜಾಸ್ತಿ ಹೊತ್ತು ಕುತ್ಕೋತೀನೋ, ಸಿದ್ಧಾಸನದಲ್ಲಿ ಕುತ್ಕೋತೀನೋ, ವೀರಾಸನದಲ್ಲಿ ಕುತ್ಕೋತೀನೋ, ವಜ್ರಾಸನದಲ್ಲಿ ಕುತ್ಕೋತೀನೋ, ಸ್ವಸ್ತಿಕಾಸನದಲ್ಲಿ ಕುತ್ಕೋತೀನೋ, ಯಾವ್ದಾದ್ರು ಒಂದು ಆಸನನ ಒಂದೇ ಒಂದು ಆಸನನ ನಾವು ಸ್ಥಿರವಾಗಿ ಅದರಲ್ಲಿ ನಾನು 1 ಗಂಟೆ ಧ್ಯಾನ ಕುತ್ಕೋತೀನಿ, 2 ಗಂಟೆ ಕುತ್ಕೋತೀನಿ, 3 ಗಂಟೆ ಕುತ್ಕೋತೀನಿ, ಅಷ್ಟರಲ್ಲಿ ನಾನು ಸ್ಥಿರವಾಗಿ ಕುತ್ಕೋತೀನಿ. ಸ್ಥಿರ ಅಂತಂದ್ರೆ ಅಳ್ಳಾಡ್ದಂಗ್ ಕುತ್ಕೊಳ್ಳೋದು. ಸ್ಥಿರವಾಗಿ ಕುತ್ಕೊಳ್ತೀನಿ ಅನ್ನೋ ತರ ಆ ಆಸನನ ಸಿದ್ಧಿಸಿಕೊಂಡಿರಬೇಕು. ಧ್ಯಾನದ ಸಮಯದಲ್ಲಿ ಅದೇ ಆಸನದಲ್ಲಿ ಸ್ಥಿರವಾಗಿ ಕುಳಿತುಕೊಳ್ಳಬೇಕು. ಇದರ ಜೊತೆಗೆ ಪ್ರಾಣಾಯಾಮವನ್ನು ಮಾಡಿಕೊಂಡು ಮಾನಸಿಕ ಸ್ಥಿರತೆ, ನಮ್ಮ ಮನಸ್ಸು ಸ್ಥಿರವಾಗಿರ್ಬೇಕು, ಮಾನಸಿಕ ಸ್ಥಿರತೆಯನ್ನು ಹೊಂದಬೇಕು. ಅಂದ್ರೆ ನಾವೇನಾದ್ರು ಮೆಟ್ಲತ್ತಿ ದಡ ಓಡ್ ಬಂದು ಧ್ಯಾನ ಕುತ್ಕೊಳಕ್ ಆಗಲ್ಲ. ಪ್ರಾಣಾಯಾಮ ಮಾಡ್ಕೊಂಡು ನಮ್ಮ ಸಹಜ ಉಸಿರಾಟ, ಮಾನಸಿಕ ನಿಗ್ರಹ, ಅಂದ್ರೆ ನಮ್ಗೆ ಒಂದೇ ಕಡೆ ಗಮನ ಇರೋ ಹಂಗೆ ಕುತ್ಕೊಂಡ್ರೆ ಧ್ಯಾನ ಈಸಿಯಾಗಿ ಆಗತ್ತೆ.
ಮಾನಸಿಕ ಸ್ಥಿರತೆಯನ್ನು ಹೊಂದಿರಬೇಕು. ಹಾಗೆಯೇ ದೃಷ್ಟಿಯನ್ನು ಹೊಂದಿಸಿ ವಿವಿಧ ಭಾಗಗಳಲ್ಲಿ ಮನಸ್ಸನ್ನು ಏಕಾಗ್ರಗೊಳಿಸಲು ಅಭ್ಯಾಸ ಮಾಡಿಕೊಂಡಿರಬೇಕು. ಅಂದ್ರೆ ಇದರಲ್ಲಿ ನಾವು ಯಾವ್ದೋ ಒಂದು ವಸ್ತುವಿನಲ್ಲಿ ನಮ್ಮ ಗಮನ ಅಲ್ಲೇ ಇರಬೇಕು ಅಂತ ಒಂದು ಅಭ್ಯಾಸ ಮಾಡ್ಕೊಂಡಿರ್ಬೇಕು. ಈಗ ಆಜ್ಞಾ ಚಕ್ರದಲ್ಲಿ ಇಟ್ಕೊಂತೀವಿ ಅಂತ ನಮ್ಮ ಉಸಿರಾಟ, ನಾವಿಲ್ಲಿ ಆನಾಪಾನಸತಿ ಧ್ಯಾನದಲ್ಲಿ ನಾವೇನ್ ಮಾಡ್ತೀವಿ, ನಮ್ಮ ಮೂಗಿನ ತುದಿಯಲ್ಲಿ ನಮ್ಮ ಉಸಿರಾಟದ ಕಡೆಗೆ ಗಮನ ಇಟ್ಕೊಂಡಿರ್ಬೇಕು ಅಂತ. ಆತರ ಒಂದೇ ಕಡೆಗೆ ನಮ್ಮ ದೃಷ್ಟಿಯನ್ನು ಇಟ್ಕೊಂಡಿರ್ಬೇಕು, ಏಕಾಗ್ರಗೊಳಿಸಲು ಅಭ್ಯಾಸ ಮಾಡಿರ್ಬೇಕು. ಅದು ಅಭ್ಯಾಸ ಆಗ್ಬೇಕು. ನಿಮ್ ಉಸಿರೇ ಗಮನಿಸಿದ್ರೆ ಅದನ್ನು ಮಾಡಕ್ಕಾಗಲ್ಲ. ನಮ್ಮ ದೃಷ್ಟಿ ಅಂದ್ರೆ ಆಂತರಿಕ ದೃಷ್ಟಿ, ನಮ್ಮ ಕಣ್ಣನ್ ಮುಚ್ಚಿದ್ರು ದೃಷ್ಟಿ ಅಲ್ಲಿರ್ಬೇಕು, ನಮ್ಮ ಗಮನ ಅಲ್ಲಿರ್ಬೇಕು. ಮತ್ತೆ ಧ್ಯಾನಕ್ಕೆ ಕುಳಿತುಕೊಳ್ಳೋ ಜಾಗ ಹೇಗಿರ್ಬೇಕು ಅಂದ್ರೆ ಶುದ್ಧವಾಗಿರ್ಬೇಕು, ಸಮತಟ್ಟಾಗಿರ್ಬೇಕು, ಇದು ಏರುಪೇರಾಗಿರ್ಬಾರ್ದು. ಅಂದ್ರೆ ಅಲ್ಲಿ ಆಸನ ಸರಿಯಾಗಿ ಕುತ್ಕೊಳಕ್ ಆಗೋದಿಲ್ಲ, ಏರುಪೇರಾಗಿರ್ಬಾರ್ದು, ಸಮತಟ್ಟಾದ ಸ್ಥಳ ಆಗ್ಬೇಕು ಧ್ಯಾನಕ್ಕೆ. ಆಮೇಲೆ ಸುತ್ತಮುತ್ತ ಏನು ಶಬ್ದಗಳಾಗ್ಬಾರ್ದು. ಧ್ಯಾನಕ್ಕೆ ಆಯ್ಕೆ ಮಾಡಿಕೊಳ್ಳಬೇಕಾಗಿ ಧ್ಯಾನದ ಸ್ಥಿತಿಯಲ್ಲಿ ಬೆನ್ನು ಕತ್ತು ನೇರವಿರಬೇಕು. ಬೆನ್ನು ಕತ್ತು ಯಾವಾಗ್ಲೂ ನೇರವಿರ್ಬೇಕು. ಕಣ್ಣುಗಳನ್ನು ಹಗೂರವಾಗಿ ಮುಚ್ಚಿಕೊಂಡಿರಬೇಕು. ದೃಷ್ಟಿಯನ್ನು ಮೂಗಿನ ತುದಿಯಲ್ಲಿ ಕೇಂದ್ರೀಕರಿಸಬೇಕು. ಕಣ್ಣುಗಳು ತೆರೆದಿದ್ದರೆ ಮನಸ್ಸು ಚಂಚಲವಾಗಿ ಧ್ಯಾನವು ವಿಕ್ಷೇಪವಾಗುತ್ತದೆ. ಇನ್ನು ಕೆಲವರು ಹೇಳ್ತಾ ಇರ್ತಾರೆ, ಕಣ್ಣು ತೆರ್ಕೊಂಡು ನಿನಗೆ ಧ್ಯಾನ ಮಾಡಕ್ಕಾದ್ರೆ ಖಂಡಿತವಾಗೂ ನಿನಗೆ ಏಕಾಗ್ರತೆ ಇದೆ ಅಂತ. ಅಂದ್ರೆ ನಮ್ಮ ಕಣ್ಣು ತೆರ್ಕೊಂಡಿದ್ದಾಗ ನಮ್ಗೆ ಆ ಕಡೆ ಈ ಕಡೆ ಜ್ಞಾನ ಹೋಗೋದು ಜಾಸ್ತಿ. ಆ ಕಣ್ಣನ್ನು ತೆರ್ಕೊಂಡು ಧ್ಯಾನ ಮಾಡೋನು ನಿಜವಾದ ಧ್ಯಾನಿ, ಅವನಿಗೆ ಆಗತ್ತೆ ಏಕಾಗ್ರತೆ, ಅವನಿಗೆ ಈಸಿಯಾಗಿ ಆಗತ್ತೆ. ಕಣ್ಣು ತೆರ್ಕೊಂಡಿದ್ರು ಏಕಾಗ್ರತೆ ಸಾಧಿಸಬಲ್ಲ ಅಂತ. ಅದರಿಂದ ನಾವು ನಮ್ಗೆಲ್ಲ ಆರ್ಡಿನರಿ ನಮ್ಗಳಿಗೆಲ್ಲ ಏನು ಅಂದ್ರೆ ಧ್ಯಾನ ಮಾಡಕ್ಕೆ ನಾವು ಕಣ್ಣು ಮುಚ್ಚಿದ್ರೆ ನಮ್ಗೆ ಈಸಿ ಆಗತ್ತೆ ಏಕಾಗ್ರಗೊಳಿಸೋದು, ಧ್ಯಾನ ಈಸಿಯಾಗಿ ಆಗತ್ತೆ ಅಂತ. ಧ್ಯಾನದ ಉದ್ದೇಶ ತನ್ನನ್ನು ತಾನು ಶುದ್ಧೀಕರಿಸಿಕೊಳ್ಳುವುದು. ಧ್ಯಾನದ ಉದ್ದೇಶ ಏನು ಅದ್ ಪಡ್ಕೊಳಕ್ಕೆ ಇದ್ ಪಡ್ಕೊಳಕ್ಕೆ ಅಲ್ಲ, ತನ್ನನ್ನ ತಾನು ಶುದ್ಧೀಕರಿಸಿಕೊಳ್ಳೋದು ನಮ್ಮ ಧ್ಯಾನದ ಉದ್ದೇಶ. ಅದಕ್ಕಾಗಿ ತನ್ನ ನಿಜವಾದ ಅಸ್ತಿತ್ವವನ್ನು ಅರಿತುಕೊಳ್ಳುವುದು ಮುಖ್ಯ. ನಾನ್ಯಾರು, ನಾನೇನು ಅನ್ನೋದನ್ನ ತಿಳ್ಕೋಬೇಕು ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನಾನೆಂದರೆ ಭೌತಿಕ ಶರೀರವಲ್ಲ, ಅದು ಶುದ್ಧ ಚೈತನ್ಯ. ಅಂದ್ರೆ ನಾವು ಈ ಚೈತನ್ಯ ಶಕ್ತಿಯಲ್ಲಿ ನಾವು ಒಂದು ತುಣುಕು. ನಮ್ಮ ನಾನು ಅಂತಂದ್ರೆ ಯಾರು, ಈ ಚೈತನ್ಯ, ನಮ್ಮ ವಿಶ್ವವ್ಯಾಪಿಯಾದ ಚೈತನ್ಯ ಶಕ್ತಿಯಲ್ಲಿ ನಾನು ಒಂದು ತುಣುಕು, ಅದು ಒಂದು ಶುದ್ಧ ಚೈತನ್ಯ. ನಾನು ಅನ್ನೋದು ಒಂದು ಶುದ್ಧ ಚೈತನ್ಯ. ಈ ತಿಳುವಳಿಕೆಗಾಗಿಯೇ ಧ್ಯಾನವನ್ನು ನಿರ್ಜನ ಪ್ರದೇಶದಲ್ಲಿ ಅನುಷ್ಠಾನ ಮಾಡಬೇಕು. ನಿರ್ಜನ ಪ್ರದೇಶದಲ್ಲಿ ಯಾಕೆ ಮಾಡ್ಬೇಕು ಅಂತಂದ್ರೆ ಬೇರೆಯವರೆಲ್ಲ ಡಿಸ್ಟರ್ಬ್ ಮಾಡ್ತಾರೆ. ಅದಕ್ಕೆ ನಾವು ನಾನ್ ಯಾರು ಅಂತ ತಿಳ್ಕೊಬೇಕು ಅಂತಂದ್ರೆ ನಾವು ನಿರ್ಜನ ಪ್ರದೇಶದಲ್ಲಿ ಇರ್ಬೇಕು. ಧ್ಯಾನದ ಸ್ಥಿತಿಯಲ್ಲಿ ಭಯ ಇರಕೂಡದು. ಏನಾಗುತ್ತೋ ಏನೋ, ಏನ್ ಬರುತ್ತೋ ಏನೋ, ಅಲ್ಲಿ ಹಾವು ಬರುತ್ತಾ, ಅಲ್ಲಿ ಹಲ್ಲಿ ಬರುತ್ತಾ, ಜಿರಳೆ ಓಡಾಡುತ್ತೋ ಅನ್ನೋ ಭಯ ಇರಬಾರ್ದು. ಅಥವಾ ನಾನ್ ಧ್ಯಾನದಲ್ಲಿ ಎಲ್ಲಿಗೆ ಹೋಗ್ಬಿಡ್ತೀನೋ, ಏನಾಗ್ಬಿಡುತ್ತೋ ಅನ್ನೋ ಭಯ ಇರಬಾರ್ದು. ಅದಕ್ಕಾಗಿ ನಾನು ನನ್ನದು ಎಂಬ ಭಾವನೆ ದೂರವಾಗಬೇಕು. ನಾನು ನಂದು, ಇದು ನನ್ನ ಮನೆ, ಇಲ್ಲಿ ಅದಾಗುತ್ತಾ ಇದಾಗುತ್ತಾ ಅನ್ನೋ ಇದೆಲ್ಲ ಭಾವನೆಗಳೆಲ್ಲ ಇರಬಾರ್ದು. ಆಧ್ಯಾತ್ಮಿಕ ಜೀವನದಲ್ಲಿ ಭಯಕ್ಕೆ ಸ್ಥಳವಿಲ್ಲ. ಧ್ಯಾನದ ಸಮಯದಲ್ಲಿ ಹಲವಾರು ಆಲೋಚನೆಗಳು ಬರುತ್ತವೆ. ಅವುಗಳೆಲ್ಲವನ್ನು ಬಂದ ಹಾದಿಯಲ್ಲೇ ಹೋಗಲು ಬಿಟ್ಟು ಬಿಡಬೇಕು. ಅವನ ನಮ್ಮ ಮನ್ಸಿಗೆ ತಗೋಬಾರ್ದು. ಬಂದಾರಿಲ್ಲ ನೀನ್ ಹೋಗಪ್ಪ, ಈಗ 2 ಕಿವಿ ಇದೆ, ಇಲ್ಲಿ ಬಂದಿದ್ ಇಲ್ಲಿ ಕಳ್ಸಿ ಅಂತ ಹೇಳ್ತಾರಲ್ಲ, ಹಂಗೆ ನಮ್ ಮನ್ಸಿಗೂ ಬೇಕಾದಷ್ಟು ಆಲೋಚನೆ ಬರುತ್ತೆ. ಅವನ್ನ ಬಂದ ಹಾದಿಲೇ ಹೋಗಕ್ ಬಿಡ್ಬೇಕು. ಅವ್ರ ಹಿಂದೆ ನಮ್ ಮನ್ಸು ಹೋಗ್ಬಾರ್ದು. ಆಗ ಚಿತ್ತವೃತ್ತಿಗಳು ಅವನ್ನ ಹಂಗೆ ಬಂದ ಹಾದಿಲೇ ಹೋಗಕ್ ಬಿಟ್ಬಿಟ್ರೆ ನಮ್ಮ ಚಿತ್ತವೃತ್ತಿಗಳು ತನ್ನಿಂದ ತಾನೇ ನಿರೋಧವಾಗಿ ಧ್ಯಾನ ತನ್ನಿಂದ ತಾನೇ ಆಗುವುದು. ಧ್ಯಾನ ಮಾಡೋದಲ್ಲ, ಧ್ಯಾನ ಅದಾಗಿ ಆಗ್ಬೇಕು. ಕಡೆಯ ಮೆಟ್ಟಿಲು ಸಮಾಧಿ. ಕಡೆಯ ಮೆಟ್ಟಿಲು, ಅತ್ಯುನ್ನತ ಮೆಟ್ಟಿಲೇನೋ ಸಮಾಧಿ. ಇದು ಯೋಗದ 8ನೇ ಅಂಗವಾಗಿದ್ದು ಯೋಗಿಯ ಆತ್ಮಾನುಭವದ ಪರಮಾವಸ್ಥೆ ಎಂದು ಪರಿಗಣಿಸಲಾಗಿದೆ. ನಾವು ಯೋಗಿಗಳು ಅಂತಂದ್ರೆ ನಮ್ಮ ಆತ್ಮಾನುಭವದ ಪರಮಾವಸ್ಥೆ ಈ ಸಮಾಧಿ ಎಂದು ಪರಿಗಣಿಸಲಾಗಿದೆ. ಇದು ಯೋಗಿಯ ಅಂತಿಮ ಗುರಿ. ಎಲ್ಲರಿಗೂ ಅಂತಿಮ ಗುರಿ ಸಮಾಧಿ ಸ್ಥಿತಿನ ತಲುಪಬೇಕು ಅನ್ನೋದು. ಮನಸ್ಸಿನ ಎಲ್ಲಾ ಸಾಮಾನ್ಯ ಚಂಚಲತೆ ಅಥವಾ ಸ್ತರಗಳು ಅಳಿಸಿ ಹೋಗಿ ಆಲೋಚನೆಗೆ ಕಾರಣವಾಗಿರುವ ಶಕ್ತಿಯೊಂದೇ ಆತ್ಮನೊಂದಿಗೆ ಉಳಿಯುವ ಸ್ಥಿತಿಯೇ ಸಮಾಧಿ ಸ್ಥಿತಿ. ಈ ಎಲ್ಲ ಆಲೋಚನೆಗಳಿಗೆ ಏನು ಕಾರಣ ಆಗಿದೆ, ಒಂದು ಶಕ್ತಿ ಇದೆಯಲ್ಲ,
ಅದೊಂದು ಮಾತ್ರ ಉಳಿದಿರುತ್ತೆ, ಇನ್ನೆಲ್ಲ ದೂರ ಆಗುತ್ತೆ. ಆ ಸ್ಥಿತಿಯನ್ನೇ ಸಮಾಧಿ ಎಂದು ಕರೆಯುತ್ತಾರೆ. ಈ ಈ ಧ್ಯಾನದಲ್ಲಿ ಸಂಪೂರ್ಣವಾಗಿ ಮಗ್ನನಾಗಿದ್ದಾಗ ಗಾಢವಾದ ನಿದ್ದೆಯಲ್ಲಿರುವಂತೆ ಸಾಧಕನ ದೇಹ, ಮನಸ್ಸು, ಬುದ್ಧಿಗಳು ಲೀನವಾಗಿ ನಾನು ನನ್ನದು ಎನ್ನುವ ಭಾವನೆಗಳೆಲ್ಲವೂ ನಾಶವಾಗಿ ನಿಜವಾದ ಯೋಗ ಸ್ಥಿತಿಯನ್ನು ತಲುಪುತ್ತಾನೆ. ಈ ಸ್ಥಿತಿಲಿ ಅದನ್ನ ಯೋಗ ಸ್ಥಿತಿ ಅಂತ ಹೇಳೋದು. ನಾವು ಫೈನಲ್ ಆಗಿ ಸಮಾಧಿ ಸ್ಥಿತಿಗೆ ಬರ್ತೀವಲ್ಲ, ಅದನ್ನೇ ಯೋಗ ಸ್ಥಿತಿ ಅಂತಾರೆ. ಅಷ್ಟಾಂಗ ಯೋಗದ ವಿವಿಧ ಎಲ್ಲವೂ ಯೋಗದ ಅಂತಿಮ ಲಕ್ಷ್ಯವಾದ ಸಮಾಧಿಯನ್ನು ತಲುಪುವುದಕ್ಕೆ ಮೆಟ್ಟಿಲುಗಳಾಗಿರುವುದಷ್ಟೇ ಅಲ್ಲದೆ ಯೋಗ ಸಾಧಕರಿಗೆ ಲೌಕಿಕ ಜೀವನವನ್ನು ಸುಖವಾಗಿ ನಡೆಸುವುದಕ್ಕೆ ಉತ್ತಮ ಸಾಧನಗಳಾಗಿವೆ. ಈಗ ಯಮ ನಿಯಮಗಳನ್ನೆಲ್ಲ ಪಾಲಿಸೋದ್ರಿಂದ ನಮ್ಮ ಲೌಕಿಕ ಜೀವನನು ಚೆನ್ನಾಗಿರುತ್ತೆ. ಯಮ ನಿಯಮಗಳು ವ್ಯಕ್ತಿಯ ಸಾಮಾಜಿಕ ಚಿಂತನೆಯಲ್ಲಿ ಎದ್ದು ಕಾಣುವ ಮೌಲ್ಯಗಳಾಗಿವೆ ಹಾಗೂ ಆದರ್ಶ ಜೀವನವನ್ನು ನಡೆಸಲು ಮತ್ತು ಬದುಕಿನಲ್ಲಿ ಇತರರಿಗೆ ಮಾದರಿಯಾಗಿರಲು ಅನುಸರಿಸಬೇಕಾದ ಸಾಧನಗಳಾಗಿವೆ. ಆಸನ ಶರೀರಕ್ಕೆ ದೃಢತೆಯನ್ನು ನೀಡುತ್ತೆ ಹಾಗೂ ಉತ್ತಮ ಆರೋಗ್ಯಕ್ಕೆ ಸಹಕಾರಿ. ಪ್ರಾಣಾಯಾಮ ಉಸಿರಾಟ ನಿಯಂತ್ರಣದ ಮೂಲಕ ಸಹಜ ಕುಂಭಕ ಸ್ಥಿತಿಗಳನ್ನು ತಲುಪಲು ಸಹಾಯಕವಾಗಿದೆ. ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಸುಧಾರಿಸುತ್ತದೆ. ಮನಸ್ಸು ಏಕಾಗ್ರತೆ ಹೊಂದಿ ಧ್ಯಾನದ ಸ್ಥಿತಿ ತಲುಪಲು ಸಹಕಾರಿ. ಪ್ರತ್ಯಾಹಾರ ಏನ್ ಮಾಡುತ್ತೆ? ಸಾಧಕನ ಅಂತರಂಗದ ಬಾಗಿಲನ್ನು ತೆರೆಸಿ ಒಳಮುಖವಾಗಿ ಆತ್ಮ ಸಾಧನೆಗೆ ಸಹಕಾರಿಯಾಗುತ್ತದೆ. ಈ ಪ್ರತ್ಯಾಹಾರ ನಮ್ಮ ಒಳಮುಖ ಧ್ಯಾನಕ್ಕೆ ಅಂದ್ರೆ ಪಯಣಕ್ಕೆ ಅನುಕೂಲವಾಗುತ್ತೆ. ಧಾರಣ ದೇಹ ವಸ್ತುವಿನಲ್ಲಿ ಮನಸ್ಸು ನೆಲೆಗೊಳಿಸಿ ಮುಂದಿನ ಹಂತವಾದ ಧ್ಯಾನಕ್ಕೆ ಸೋಪಾನವಾಗುತ್ತದೆ. ಕಡೆಯದು ಸಮಾಧಿ. ದೇಹ ವಸ್ತುವೂ ಇಲ್ಲದಾಗಿ ನಾವ್ ಏನೋ ಒಂದು ವಸ್ತು ಇಟ್ಕೊಂಡು ಧ್ಯಾನ ಮಾಡ್ತಿರ್ತೀವಿ ಅಂತ ಇಟ್ಕೊಳ್ಳಿ. ಕಡೇ ಸ್ಥಿತಿಲಿ ಆ ದೇಹ ವಸ್ತುನು ಇಲ್ದಂಗಾಗಿ, ದೇಹ ವಸ್ತುನು ನಮ್ಮ ಮನಸ್ಸಲ್ಲಿ ಅಥವಾ ಆತ್ಮದಲ್ಲಿ ಲೀನವಾಗಿ ಸಂಬಂಧವು ಕಳಚಿಕೊಂಡ ಸ್ಥಿತಿ, ಪ್ರಾಪಂಚಿಕ ಸಂಬಂಧನೆ ಕಳಚಿಕೊಂಡ ಸ್ಥಿತಿ, ನಾನು ಎಲ್ಲಿದ್ದೀನಿ, ನಾನು ಏನಾಗಿದ್ದೀನಿ, ಏನು ಇಲ್ಲದ ಸ್ಥಿತಿ ಬರುತ್ತಲ್ಲ, ಅದನ್ನೇ ಸಮಾಧಿ ಸ್ಥಿತಿ ಅಂತ ಹೇಳ್ತಾರೆ. ಸೊ ಇದು ಈ 8 ಮೆಟ್ಟಿಲುಗಳು. ಅಷ್ಟಾಂಗ ಯೋಗ 8 ಮೆಟ್ಟಿಲುಗಳಿದೆ. ಈ 8 ಮೆಟ್ಟಿಲುಗಳನ್ನ ಹೇಳಿದ್ದೇನೆ, ಎಲ್ಲ ವಿವರವಾಗಿ ಹೇಳಿದ್ದೇನೆ. ಇದಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಮಹಾವತಾರ ಫೌಂಡೇಶನ್ ನ ಸರ್ವರಿಗೂ ಹಾಗೂ ಇದನ್ನು ಆಲಿಸಿದ ತಮಗೆಲ್ಲರಿಗೂ ವಂದನೆಗಳನ್ನು ಅರ್ಪಿಸುತ್ತೇನೆ. ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್. ಅಷ್ಟಾಂಗ ಭಾಗ ಅಂದ್ರೆ ಅಷ್ಟಾಂಗ ಯೋಗದಲ್ಲಿ 8 ವಿಧ. ಅದರಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತೆ ಸಮಾಧಿ, ಇವು 8 ಸಹ ಅಷ್ಟಾಂಗ ಯೋಗದಲ್ಲಿ ಬರ್ತಕ್ಕಂತ 8 ಭಾಗಗಳು. ಹಾಗೇನೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ ಇವು ದೇಹದ ಮೂಲಕ ಸಾಧನೆಯನ್ನ ಮಾಡ್ತಕ್ಕಂಥವು. ಮತ್ತೆ ಧಾರಣ, ಧ್ಯಾನ, ಸಮಾಧಿ ಇವು ಆಂತರಿಕವಾಗಿ ಸಾಧನೆಯನ್ನ ಮಾಡ್ತಕ್ಕಂಥದ್ದು. ತುಂಬಾ ವಿವರವಾಗಿ ಅಷ್ಟಾಂಗ ಯೋಗ ಭಾಗಗಳ ಬಗ್ಗೆ ತುಂಬಾ ವಿವರವಾಗಿ ಸ್ವಾಧ್ಯಾಯವನ್ನ ಮಾಡಿದ್ದೀರಾ ಮೇಡಮ್. ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು ಮ್ಯಾಮ್. ಇಲ್ಲಿಯ ತನಕ ನಮ್ಮ ಮಾಸ್ಟರ್ ನಿಮ್ಮ ಅಷ್ಟಾಂಗ ಯೋಗ ಅಂದ್ರೆ 8 ಭಾಗಗಳನ್ನ ಕೇಳಿಸ್ಕೊಂಡಿದ್ದಾರೆ. ಅವರಿಗೆ ಯಾವೆಲ್ಲಾ ಪ್ರಶ್ನೆಗಳು ಬಂದಿರಬಹುದು ಅನ್ನೋದು ನನ್ನ ಕ್ವಶನ್ ಮ್ಯಾಮ್. ಹಂಗಾಗಿ ಅವರ ಏನೇ ಕ್ವಶನ್ಗಳಿದ್ರು ಅಥವಾ ಅವರ ಅನಿಸಿಕೆಗಳಿದ್ರು ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್ಸ್, ನಾನು ಅನ್ಮ್ಯೂಟ್ ಕೊಡ್ತೇನೆ. ಮೇಡಮ್ ಕಡೆಯಿಂದ ನೀವು ಯಾವುದೇ ಕ್ವಶನ್ಗೆ ಉತ್ತರವನ್ನ ಪಡ್ಕೋಬಹುದು ಅಥವಾ ನಿಮ್ಮ ಅನಿಸಿಕೆಗಳನ್ನ ಅವ್ರ ಹತ್ರ ಹಂಚ್ಕೊಬಹುದು ಮಾಸ್ಟರ್ಸ್. ರಮೇಶ್ ಸರ್ ಅನ್ಮ್ಯೂಟ್ ಕೊಟ್ಟಿದ್ದೇನೆ ನೋಡಿ ಸರ್. ಚಿಕ್ಕ ವಯಸ್ಸಲ್ಲಿ ನಾವು ಒಂದು 17-18 ವರ್ಷ ಇರುವಾಗ ಈ ಅಷ್ಟಾಂಗ ಯೋಗ ಅಂತ ಪಟ್ಟಾಭಿ ಜೋಯಿಸ್ ಅಂತ ನಮ್ಮ ಗುರುಗಳಾಗಿದ್ರು ಮೈಸೂರಿನಲ್ಲಿ. ಇವರು ಗುರುಗಳು ಬಂದ್ಬಿಟ್ಟು ಕೃಷ್ಣಮಾಚಾರ್ಯ ಅಂತ, ನಾವರ ಕೃಷ್ಣಮಾಚಾರ್ಯ, ತಿರುಮಲೈ ಕೃಷ್ಣಮಾಚಾರ್ಯ ಅಂತ. 18th November 1988, 20th February 1989 ನಿಧನರಾದ್ರು. ಅಷ್ಟಾಂಗ ಯೋಗ ಅಂದ್ರೆ ಪಟ್ಟಾಭಿ ಜೋಯಿಸು. ಇವರು ಆಕ್ಚುಲಿ ಪಟ್ಟಾಭಿ ಜೋಯಿಸು ಮತ್ತೆ BK ಸೆಂಗಾರು ಇವ್ರ ಹತ್ರ ನಾವು ಕಲಿತಾ ಇದ್ವಿ. ಅವಾಗ ನಾನು ಹೇಳ್ತಿದ್ದೀನಿ, ಸ್ಕೂಲ್ ಡೇಸ್ ನಲ್ಲಿ
18, 19 ಅಂತ ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಹೇಳಿದ್ರು ಶಶಿಕಲಾ ಅವರು. ಇದನ್ನ ನಾನು ಎಷ್ಟು ಸತಿ ಮಾಡ್ಬೇಕು ಮೇಡಮ್ ಇದು? ಹೌ ಮೆನಿ ಟೈಮ್ಸ್ ವಿ ಹ್ಯಾವ್ ಟು ಡೂ ದಿಸ್ ಅಷ್ಟಾಂಗ ಯೋಗ? ಎವ್ರಿ ವಾರದಲ್ಲಿ ಎಲ್ಲ ಟೈಮ್ ಮಾಡ್ಬೇಕು ಹೆಂಗೆ ಅಂತ? ಬಟ್ ಇವ್ರು ಪಟ್ಟಾಭಿ ಜೋಯಿಸು ಹಿ ಈಸ್ ಆಕ್ಚುಲಿ ದಿ ಫಾದರ್ ಆಫ್ ಅಷ್ಟಾಂಗ ಯೋಗ. ಯಾಕಂದ್ರೆ ಇವರು ಕೃಷ್ಣಮಾಚಾರ್ಯ ಹತ್ರ ಕಲ್ತ್ಕೊಂಡು ಇದನ್ನ ಅಷ್ಟಾಂಗ ಯೋಗನ ಮಾಡ್ಬೇಕು ಅಂತ, ಇದು ಡಿಫ್ರೆಂಟ್ ಟೈಪ್ ಆಫ್ ಟೆಕ್ನಿಕ್ ಥ್ರೂಟ್ ದ ಎಂಟೈರ್ ವರ್ಲ್ಡ್ ಇವರು ಪ್ರಚಾರ ಮಾಡಿದ್ರು. ಇದು ಸರ್ ಶಿವನಿಂದ ಪಾರ್ವತಿಗೆ ಬೋಧಿಸಲ್ಪಟ್ಟಿದ್ದು ಫಸ್ಟ್ ಶಿವಾಷ್ಟಾಂಗ ಯೋಗ ಅಂತಾನೆ ಹೇಳ್ತಾರೆ. ಆಮೇಲೆ ಇದಕ್ಕೆ ಭಾಷ್ಯ ಸೂತ್ರಗಳನ್ನ ಬರೆದಿದ್ದು ಪತಂಜಲಿ ಮಹಾಮುನಿಗಳು. ಪತಂಜಲಿ ಅವರಿಂದ ಮುಂದಕ್ಕೆ ಇವರಿಗೆಲ್ಲ ಹೋಗಿದ್ದು ಸರ್. ನೀವು ಇವ್ರ ಹತ್ರ BKS ಅಯ್ಯಂಗಾರ್, ನಾವೀಗ ಆಕ್ಚುಲಿ ಪತಂಜಲಿ ಯೋಗ ಶಿಕ್ಷಣ ಸಮಿತಿಲಿ ನಾವು ಫಾಲೋ ಮಾಡೋದು BKS ಅಯ್ಯಂಗಾರ್ ಅವರ ಶಿಕ್ಷಣ ಕ್ರಮನೇ. ಸೊ ಇದು ನೀವು ಅವರ ಶಿಷ್ಯರಾಗಿದ್ರಿಂದ ಧನ್ಯೋಸ್ಮಿ, ಖಂಡಿತವಾಗ್ಲೂ ನೀವು ಅದೃಷ್ಟವಂತರು ಸರ್. ನಾವು ಚಿಕ್ಕ ವಯಸ್ಸಲ್ಲಿ ಏನಂದ್ರೆ ನಾ ಕಾಲೇಜ್ ಡೇಸ್ ನಲ್ಲಿ ಏನು ಇರ್ಲಿಲ್ವಲ್ಲ, ಜಾಸ್ತಿ ಯೋಗನೇ ಮಾಡ್ತಾ ಇದ್ವಿ. ಇನ್ನೇನು ಟೈಮ್ ಇತ್ತಲ್ಲ ತುಂಬಾ, ಇನ್ನೇನ್ ಮಾಡೋದು ಮನೆಯಲ್ಲಿ ಯಾವಾಗ ಪ್ರಾಣಾಯಾಮ ಮತ್ತೆ ಇದು ವಜ್ರಾಸನ ಮತ್ತೆ ಎಲ್ಲಾ ಆಸನಗಳು. ಅಯ್ಯೋ BKS ಅಯ್ಯಂಗಾರು ತುಂಬಾ ಸ್ಟ್ರಿಕ್ಟ್ ಎಲ್ಲಾರ್ಗು. ಅವಾಗಲ್ಲ ಇಲ್ಲಿದ್ರು ಬೆಂಗಳೂರಿನಲ್ಲೇ ಇದ್ದಿರೋ ಅವರು BKS ಅಯ್ಯಂಗಾರು. ಆಮೇಲೆ ಬಾಂಬೆಗೆ ಹೋಗಿ ಅಲ್ಲಿ ಸ್ಥಾಪನೆ ಮಾಡ್ಬಿಟ್ಟು ಅವರು ಲೈಟ್ ಆನ್ ಯೋಗ ಅಂತ ಸುಮಾರು ಬುಕ್ಗಳು ಬರೆದಿದ್ದಾರೆ, 20 ಬುಕ್ಗಳು ಬರೆದಿದ್ದಾರೆ. ಆಮೇಲೆ ತುಂಬಾ 92, 93 ಇಯರ್ಸ್ ಇದ್ರು, ತುಂಬಾ ಚೆನ್ನಾಗಿ ಮಾಡೋರು, ಹೇಳ್ಕೊಡೋರು ಮೇಡಮ್ ಅವಾಗ ಚಿಕ್ಕ ವಯಸ್ಸಿನಲ್ಲಿ. ಪಟ್ಟಾಭಿ ಜೋಯಿಸು ಅಷ್ಟೇ, ನಾನು ಅವರ ಶಿಷ್ಯೆ. ನನಗೆ ಅದೇ ಇದು ಅನ್ಸುತ್ತೆ, ಪ್ರೌಡ್ ಅನ್ಸುತ್ತೆ ನನ್ಗೆ. BKS ಅಯ್ಯಂಗಾರ್ ಅವರ ಶಿಷ್ಯ ಹತ್ರ ನಾನು ಕಲ್ತಿದ್ದೀನಿ ಅಂತ, ನೀವು ಅವ್ರ ಹತ್ರ ಕಲ್ತಿದ್ದೀನಿ ಅಂತ ಅಂದ್ರೆ ನೀವ್ ಎಷ್ಟು ಗ್ರೇಟ್ ಸರ್. ಅಲ್ಲ ನಾನು ಹೇಳಿದಲ್ಲ, ಚಿಕ್ಕ ವಯಸ್ಸಲ್ಲಿ ಸುಮಾರು ಯೋಗ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದೀವಿ. ಇವಾಗೆಲ್ಲ ಗೊತ್ತಾ, ಆಮೇಲೆ ಕೆಲ್ಸಕ್ಕೆ ಬಂದು ನಾವು ಸೋಂಬೇರಿಗಳಾಗಿದ್ವಿ. ಅವಾಗೆಲ್ಲ ಯಾಕಂದ್ರೆ ನಮ್ಗೆ ಅದೇ ಇತ್ತು, ನಮ್ಗೆ ಪ್ರವೃತ್ತಿ ಇತ್ತು. ಗುರುಗಳು ಏನ್ ಬೈತಾರೋ ಮಾಡ್ತಾರಂತ ಆಮೇಲೆ ಬಗ್ಗಿಸೋರು. ಯಾವಾಗ ನಾವ್ ಮಾಡಲ್ವೋ ಕಾಲ್ ಹಾಕಿ ಬಗ್ಗಿಸೋರು, ಹಿಂಗೆ ನಮ್ಮನ್ನ ಮಾಡಕ್ಕೆ ಅಂತ ಬಗ್ಸಿ ಮಾಡೋರು. ಆಮೇಲೆ ಸ್ಟ್ರಿಕ್ಟ್ ಆಗಿರೋರು, ಮಾಡ್ಬೇಕು ಅಂದ್ರೆ ಆಸನ ಮಾಡ್ಲೇಬೇಕು ಅದನ್ನ. ಆತರ ಸ್ಟ್ರಿಕ್ಟ್ ಆಗಿತ್ತು ಮೇಡಮ್. ಅವರೆಲ್ಲ ಒಂಥರ ಬೆಳ್ಕೊಂಡ್ ಬಂದಿರೋ ರೀತಿನೇ ಬೇರೆ ಅವರು, ಗೊತ್ತಾ. ಯೋಗನ ಸರ್ ಒಂದ್ಸಲ ಶುರು ಮಾಡಿದ್ಮೇಲೆ ಬಿಡಬಾರ್ದು ಸರ್, ಯಾಕೆಂದ್ರೆ ಬಿಡಕ್ ಮನ್ಸು ಬರೋದಿಲ್ಲ. ಅದು ಒಂದನೇ ಪಾಯಿಂಟ್. ಆಮೇಲೆ ನೀವ್ ಹೇಳಿದ್ರಲ್ಲ ಇವನ್ನೆಲ್ಲ ಯಾವ್ಯಾವಾಗ ಮಾಡ್ಬೇಕು ಅಂತ, ಇವೆಲ್ಲವನ್ನು ಪ್ರತಿನಿತ್ಯ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಸರ್. ಈಗ ನೋಡಿ, ಯಮ ನಿಯಮ ನಮಗ್ ಖಂಡಿತವಾಗ್ಲೂ ಬೇಕೇ ಬೇಕು. ನಮ್ಮ ಸಮಾಜದಲ್ಲಿ ನಾವು ಒಂದು ಸತ್ಪ್ರಜೆಯಾಗಿ ಬಾಳ್ಬೇಕು ಅಂದ್ರೆ ಯಮಗಳು ಬೇಕು. ಯಮ ಅಂತಂದ್ರೆ ನಮ್ಮ ಸಾಮಾಜಿಕ ಕಟ್ಟುಪಾಡುಗಳನ್ನ ನಾವು ಫಾಲೋ ಮಾಡ್ಲೇಬೇಕು. ನಿಯಮಗಳು ನಮಗ್ ನಾವು ಹಾಕೊಂಡದ್ದು ಶೌಚ ಅವನ್ನೆಲ್ಲ ನಾವು ಮಾಡ್ಕೊಳ್ಳೇಬೇಕು. ಅವನ್ನ ಮಾಡ್ಕೊಂಡು ಆಸನ ಇವನ್ನೆಲ್ಲ ನಾವು ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಮಾಡ್ಕೊಂಡ್ರೆ ನಾವು ಸಮಾಧಿವರೆಗೂ ರೀಚ್ ಆಗ್ಬೋದು. ಸೊ ಪ್ರತಿದಿನ ಇವನ್ನೆಲ್ಲವನ್ನು ಮಾಡ್ಬೇಕು ಸರ್. ನಾವು ಮೇಡಮ್ ಇವ್ರು ನೋಡುದಲ್ಲ, ಏನ್ರಿ ಇವರೆಲ್ಲ ಚೈನಲ್ಲಿ ಹೋಗಿದ್ದಾರೆ, ಅಮೆರಿಕಾಗ ಹೋಗಿದ್ದಾರೆ, ರಷ್ಯಾಗ ಹೋಗಿದ್ದಾರೆ, ಎಲ್ಲಾರ್ಗು ಹೋಗ್ಬಿಟ್ಟು ಯೋಗ ಹೇಳ್ಕೊಡ್ತಾ ಇದಾರೆ. ಅಲ್ಲಿ ಏನು ಇಲ್ಲ, ಅವ್ರಿಗೇನ್ ಸಿಗ್ಲಿ ಬಿಡ್ಲಿ. ಅಲ್ಲ, ಇವನ್ ಕೈದಿಗಳಿಗೂ ಯೋಗ ಹೇಳ್ಕೊಡ್ತಾ ಇದಾರೆ ನೋಡಿ. ಎಂತ ಒಂದು ಮನೋಭಾವ. ಪಟ್ಟಾಭಿ ಜೋಯಿಸು ತಾವ್ ಇರೋ ತನಕ ಏನು ಅವ್ರೇನ್ ಪಾಪ ಚಿಕ್ಕ ಮನೇಲಿ ಏನಿದ್ರು ಏನೋ ಬ್ರಾಹ್ಮಿನ್ಸು ಅವ್ರೇನು ಅವ್ರಿಗನ್ಸ ಏನೋ ಅಪೇಕ್ಷೆ ಪಡ್ಲಿಲ್ಲ. ಆದ್ರೆ ಏನ್ ಸಾಧನೆ, ಎಷ್ಟು ಸಾವಿರಾರು ಜನ ಭಕ್ತರುಗಳು ಎಂಟೈರ್ ಪ್ರಪಂಚದಲ್ಲೇ ಇದಾರೆ. ಅವ್ರಿಗೆಲ್ಲ ತುಂಬಾ ಸಂತೋಷ ಆಗತ್ತೆ ಅವ್ರು ನೋಡಿದ್ರೆ, ಪಟ್ಟಾಭಿ ಜೋಯಿಸು ಮತ್ತೆ BKS ಅಯ್ಯಂಗಾರ್ನ. ಅಲ್ಲ, BKS ಅಯ್ಯಂಗಾರ್ದು ಸರ್ ಒಂದೊಂದು ಫೋಟೋ ಇದೆಯಲ್ಲ ಯೋಗ ದೀಪಿಕಾ ಬುಕ್ ಅಲ್ಲಿ, ಅದೇ ಲೈಟ್ ಆಫ್ ಯೋಗ ಬುಕ್ ಅಲ್ಲಿ ಒಂದೊಂದು ನೋಡಿದಾಗ ಏನ್ ಅನ್ಸುತ್ತೆ ಗೊತ್ತಾ, ಅಥವಾ ವಿಡಿಯೋ ನೋಡಿದಾಗ ಏನ್ ಅನ್ಸುತ್ತೆ, ಈ ಮನುಷ್ಯ ಮೂಳೆ ಇತ್ತ ಇಲ್ವಾ ಅಂತ ಅನ್ಸ್ಬಿಡುತ್ತೆ ನಂಗೊಂದೊಂದ್ಸಲ. ಏನ್ರಿ ಒಳ್ಳೆ ಪ್ಲಾಸ್ಟಿಕ್ ಇದ್ದಂಗೆ, ಪ್ಲಾಸ್ಟಿಕ್ ಬಿಲ್ಡಿಂಗ್ ಎಲ್ಲ ಪ್ಲಾಸ್ಟಿಕ್. ಅಯ್ಯೋ ಪಾಪ ಏನ್ ಮಾಡೋರು ಅವರೆಲ್ಲ. ಹೌದು ಸರ್, ಒಳ್ಳೆ ಗುರುಗಳು ಅವರೆಲ್ಲ. ಅವ್ರ ಮುಂದೆ ನಾವೇನು ತೃಣ ಮಾತ್ರ ಏನು ಇಲ್ಲ. ನಾವು ರಮೇಶ್ ಸರ್, ಥ್ಯಾಂಕ್ ಯು. ನಿಮ್ಮ ಕ್ವಶನ್ಗೆ ಮೇಡಮ್ ಕಡೆಯಿಂದ ಆನ್ಸರ್ ಸಿಕ್ಕಿದೆ ಅಂತ ಭಾವಿಸಿದೀನಿ ಸರ್. ಬೇರೆಯವರಿಗೆ ಇದ್ದಾರೆ, ಅವರಿಗೆ ಆಪ್ಷನ್ ಕೊಡೋಣ ಸರ್. ಪಾಪ ಲಕ್ಷ್ಮಿ ಮೇಡಮ್ ಇದೆಲ್ಲ ಮಾಡ್ಬಿಟ್ಟು ನಮ್ಗೆಲ್ಲ ಅವಕಾಶ ಕೊಡ್ತಾ ಇದ್ದಾರೆ, ತುಂಬಾ ಸಂತೋಷ ನಮ್ಗೆ. ಥ್ಯಾಂಕ್ ಯು ಸರ್. ರೇವತಿ ಮೇಡಮ್. ಇಲ್ಲ, ನಮಸ್ತೆ ಶಶಿಕಲಾ ಮೇಡಮ್, ನಮಸ್ತೆ. ನನಗೆ ಬಹಳ ಖುಷಿಯಾಗಿದೆ, ಯಾಕಂತಂದ್ರೆ ನೀವು ಆಲ್ರೆಡಿ 1-2 ಹೇಳಿದ್ರಿ ಅಂತ ಹೇಳಿದ್ರಿ, ಅದನ್ನ ಮಿಸ್ ಮಾಡ್ಕೊಂಡಿದ್ದೆ. ಬಟ್ ಈಗ ನೀವು ಪುನರ್ಮನನ ಮಾಡಿದ ಕಾರಣ ಸೊ ಪ್ರಾರಂಭದಿಂದ 8 ಸಹ ತಿಳ್ಕೊಂಡಂಗೆ ಆಯ್ತು.
ತುಂಬಾ ಚೆನ್ನಾಗಿ ಹೇಳಿದಿರ, ಬಹಳ ಅರ್ಥಗರ್ಭಿತವಾಗಿ ಹೇಳಿದಿರ. ನನ್ನಲ್ಲಿ ಒಂದು ಪ್ರಶ್ನೆ ಏನು ಅಂತಂದ್ರೆ, ಈ ಯೋಗ ಮಾಡುವಾಗ ಈ ಕೆಲವು ಸ್ಕೂಲ್ಗಳಲ್ಲೆಲ್ಲ ಕೆಲವು ಭಂಗಿಗಳನ್ನ ಮಾಡಿಸಿ ಪ್ರದರ್ಶನವನ್ನ ಮಾಡಿಸ್ತಾರೆ. ಇದು ಸರಿಯಾ ಅಂತ ಹೇಳತಕ್ಕಂಥದ್ದು ಒಂದು. ಎರಡನೇದೇನು ಏನು ಅಂತಂದ್ರೆ, ಈಗ ಯೋಗ ಮಾಡ್ತಾರಲ್ವಾ, ಅದು ಯೋಗಾಸನದಲ್ಲಿ ನೀವು ಇಷ್ಟೆಲ್ಲ ಹೇಳಿ ಕೊನೆಗೆ ಧ್ಯಾನಕ್ಕೆ ಬಂದ್ರಿ. ಆದ್ರೆ ಯೋಗ ಮಾಡೋರೆಲ್ಲರೂ ಧ್ಯಾನವನ್ನ ಮಾಡ್ತಾರ, ಧ್ಯಾನಿಗಳ ಅಂತ? ಇಲ್ಲ ಮೇಡಮ್, ಇಲ್ಲಿ ಒಂದು ನಿಮ್ಮ ಮೊದಲನೇ ಪ್ರಶ್ನೆಗೆ ಯೋಗ ಭಂಗಿಗಳನ್ನ ಸೇರಿಸಿ ಯೋಗ ಗುಚ್ಛ ಅಂತ ಮಾಡ್ತಾರೆ. ಆಸನಗಳ ಗುಚ್ಛ ಮಾಡೋದು ತಪ್ಪಿಲ್ಲ, ಪ್ರಾಪರ್ ಆಗಿ ಮಾಡ್ಬೇಕು. ಯಾಕೆಂದ್ರೆ ಅದು ಪ್ರಾಪರ್ ಆಗಿ ಇಲ್ದೇ ಇದ್ರೆ ಅದು ಯಾರು ಮಾಡ್ತಾನೋ ಪರ್ಸನ್ಗೆ ತೊಂದರೆ ಆಗುತ್ತೆ. ಮಾಡ್ಸೋದು ಕರೆಕ್ಟ್ ಆಗಿ ಟ್ರೈನ್ ಟೀಚರ್ ಇಂದ ಮಾಡ್ಸಿದ್ರೆ ಅದು ತಪ್ಪಿಲ್ಲ. ಎರಡನೇ ಪ್ರಶ್ನೆ ಏನು ಅಂತಂದ್ರೆ, ಎಲ್ಲರೂ ಧ್ಯಾನಿಗಳಾಗೋದಿಲ್ಲ. ಇಲ್ಲಿ ಒಂದು ಏನು ಅಂತಂದ್ರೆ, ಶಾರೀರಿಕ ದೃಢತೆ ಖಂಡಿತವಾಗ್ಲೂ ಸಿಗುತ್ತೆ. ಆಮೇಲೆ ಪ್ರಾಣಾಯಾಮ ಅದೇ ಅದಕ್ಕೆ ಮೆಟ್ಲುಗಳಿರೋದು. ಈ ಮೆಟ್ಟಿಲುಗಳನ್ನೆಲ್ಲ ಒಂದೊಂದನ್ನೇ ದಾಟಿ ಬಂದಾಗ, ಅದಕ್ಕೆ ನಾನು ಹೋದ್ಸಲ ಹೇಳ್ಬೇಕಾದ್ರೆ ಹೇಳಿದೆ, ನೀವೆಲ್ಲ ಧ್ಯಾನಕ್ಕೆ ಡೈರೆಕ್ಟ್ ಆಗಿ ಬಂದು ಕೂತ್ಬಿಟ್ಟಿದೀರಾ, ಇವನ್ನೆಲ್ಲ ಸಾಧಿಸ್ಕೊಂಡೇ ಹೋಗ್ಬೇಕು ಅಲ್ಲಿಗೆ. ಸಾಧಿಸ್ಕೊಂಡು ಹೋದಾಗ ನಿಮ್ಗೆ ಈಸಿ ಆಗುತ್ತೆ ಧ್ಯಾನ ಅಂತ ಹೇಳಿದ್ದೆ. ಈಗ ನಾವು ಯಮ ನಿಯಮ ಆಲ್ಮೋಸ್ಟ್ ಒಂದು ವಯಸ್ಸಿಗೆ ಬಂದ್ಮೇಲೆ ಯಮ ನಿಯಮನ ನಾವು ಪಾಲಿಸ್ತೀವಿ. ಆದ್ರೆ ಇದನ್ನ ಒಂದ್ಸಲ ಕೇಳಿದಾಗ ಇವನ್ನೆಲ್ಲ ಫಾಲೋ ಮಾಡ್ಬೇಕನ್ನೋದು ಒಂದು ನಮ್ಮ ಮನಸ್ಸಲ್ಲಿ ಬರುತ್ತೆ ಥಾಟ್. ಅದನ್ನ ನಾವು ಫಾಲೋ ಮಾಡಕ್ ಶುರು ಮಾಡ್ತೀವಿ. ಆಮೇಲೆ ಆಸನಗಳನ್ನ ಮಾಡೋದ್ರಿಂದ ನಮ್ಮ ಬಾಡಿ ಫ್ಲೆಕ್ಸಿಬಲ್ ಆಗತ್ತೆ, ಜೊತೆಗೆ ಸ್ಥಿರತೆ ಅಂದ್ರೆ ದೃಢಕಾಯರಾಗ್ತೀವಿ, ದೃಢವಾಗತ್ತೆ. ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ಇದು ಯಾವ್ದು ಮಾನಸಿಕ ಏಕಾಗ್ರತೆ ಬರುತ್ತೆ. ಅದು ಮಾಡಿದ್ಮೇಲೆ ನೀವು ಧಾರಣ, ಧ್ಯಾನ, ಸಮಾಧಿ, ಧ್ಯಾನಕ್ಕೆ ಹೋದ್ರೆ ನಿಮ್ಗೆ ಈಸಿ ಆಗತ್ತೆ. ಸೊ ಈ 8 ಮೆಟ್ಟಿಲನ್ನ ಒಂದೊಂದಾಗೆ ಹತ್ಕೊಂಡು ಬಂದ್ರೆ ಇಟ್ ಈಸ್ ದ ಬೆಸ್ಟ್ ವೇ ಟು ಧ್ಯಾನ. ಅದೇ ಗೊತ್ತಾಯ್ತು. ಅದು ಇದು ಧ್ಯಾನಕ್ಕೆ, ಯೋಗ ಅಂತ ಹೇಳಿದ್ರು ಧ್ಯಾನಕ್ಕೆ ಪ್ರಿಪರೇಷನ್ ಅಂತ ಹೇಳ್ಕೊಂಡು ಮತ್ತೆ ಮಾಡಿಸ್ತಾರೆ. ದಟ್ ಇಸ್ ರೈಟ್. ಓಕೆ. ಅಲ್ಲ, ನನಗೆ ಅದೇ ಈ ಮಕ್ಕಳನ್ನೆಲ್ಲ ಪಾಪ ಯಾವ್ದೋ ಒಂದೆರಡು ಮಾಡಿಸ್ಬಿಟ್ಟು ಅದನ್ನ ಕೆಲವು ಕಡೆ ಎಲ್ಲ ಪ್ರದರ್ಶನ, ಸ್ಟೇಜಿನ ಮೇಲೆಲ್ಲ ಮಾಡಿಸ್ತಾರಲ್ಲ. ಆಕ್ಚುಲಿ ಅವ್ರಿಗೆ ಈ ನಿಯಮಗಳಾಗ್ಲಿ ಅಥವಾ ಈ ದೃಢತೆ ಆಗ್ಲಿ, ಈ ಏಕಾಗ್ರತೆ ಆಗ್ಲಿ ಯಾವುದು ಇಲ್ಲದೆ ಇರತಕ್ಕಂತ ಚಾನ್ಸಸ್ ಇದೆ. ಕೆಲವು ಸಂದರ್ಭಗಳಿಗೋಸ್ಕರ ಅವ್ರನ್ನ ಪ್ರಾಕ್ಟೀಸ್ ಮಾಡಿಸ್ಬಿಡ್ತಾರೆ. ಅದೇ ಅಂದ್ರೆ ಇಲ್ಲ ಮೇಡಮ್, ಇವಾಗ ಕರೆಕ್ಟ್ ಆಗಿ ಯೋಗ ಟೀಚರೇ ಆಗಿದ್ರೆ ಯಾರ್ಯಾರಿಗೆ ಯಾವ ಆಸನದಲ್ಲಿ ಸ್ಥಿರತೆ ಇರುತ್ತೋ ಅಂತವ್ರನ್ನ ಅಂತ ಆಸನಕ್ಕೆ ಸೆಲೆಕ್ಟ್ ಮಾಡ್ಕೊಂಡೇ ಮಾಡಿರ್ತಾರೆ. ಸೊ ಅವಾಗ ಏನು ಇದಾಗೋದಿಲ್ಲ. ನಾವು ಈಗ ಒಂದೊಂದು ಇದು ಮಾಡ್ತೀವಿ ಮೇಡಮ್, ನಮ್ಮಲ್ಲಿ ಟ್ರೈನಿಂಗ್ ಗಳಿರುತ್ತೆ, ಜಿಲ್ಲಾ ಮಟ್ಟದ ಟ್ರೈನಿಂಗು, ರಾಜ್ಯ ಮಟ್ಟದ ಟ್ರೈನಿಂಗ್ ಅಂತ. ಅವಾಗ ನಾವು ಯೋಗ ಗುಚ್ಛ ಅಂತ ನಾವು ಮಾಡಿರ್ತೀವಿ. ನಾವ್ ಯಾವ್ದ್ರಲ್ಲಿ ಎಕ್ಸ್ಪರ್ಟ್ ಆಗಿರ್ತೀವೋ ಆ ಆಸನ ಭಂಗಿಲಿ ನಾವ್ ಇರ್ತೀವಿ. ಅಂದ್ರೆ ಆ ಭಂಗಿಲಿ ಅವನಿಗೆ ನಿಂತ್ಕೊಳಕ್ ಆಗುತ್ತೆ ಅನ್ನೋನ್ನ ಮಾತ್ರ ನಿಲ್ಲಿಸ್ಬೋದು, ಬೇರೆಯವ್ರನ್ನ ತಗೊಳಕ್ ಆಗಲ್ಲ. ಸೊ ಯಾರಿಗೂ ಏನು ಆಗೋದಿಲ್ಲ, ಅದರಿಂದ ಅದೇನು ತಪ್ಪಿಲ್ಲ. ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಕ್ಲಾರಿಟಿ ಸಿಕ್ತು ನನಗೆ. ಥ್ಯಾಂಕ್ ಯು ರೇವತಿ ಮ್ಯಾಮ್. ನಿಮ್ ತರನೇ ನನ್ಗೂ ಸಹ ಕ್ವಶನ್ಸ್ ಇತ್ತು, ಮಕ್ಳಿಗೆಲ್ಲ ಈ ತರ ಮಾಡಿಸ್ತಾರಲ್ಲ ಯಾವ ತರ ಅಂತ. ನಿಮ್ ಕ್ವಶನ್ ಇಂದ ಎಲ್ರಿಗೂ ಆನ್ಸರ್ ಸಿಕ್ಕಿದೆ ಅನ್ಕೋತೀನಿ ಮ್ಯಾಮ್. ಮಮತಾ ಮ್ಯಾಮ್, ಮಮತಾ ಹೆಚ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ನಮಸ್ತೆ. ನಮಸ್ತೆ. ಇವತ್ತಿನ ಒಂದು ಜ್ಞಾನ ಹಂಚಿಕೆ ತುಂಬಾ ಚೆನ್ನಾಗಿತ್ತು ಮೇಡಮ್. ನಮಗೆ ಧ್ಯಾನ ಸುಮ್ನೆ ಕುತ್ಕೊಂಡು ಕಣ್ಮುಚ್ಕೊಂಡು ಮಾಡೋದು ಅನ್ಕೊಂಡಿದ್ವಿ ಮೇಡಮ್. ಬಟ್ ಇಷ್ಟೆಲ್ಲ ಮಾಡಿದ್ಮೇಲೆ ಧ್ಯಾನ ನಮಗೆ ಚೆನ್ನಾಗ್ ಆಗುತ್ತೆ, ಇದ್ರಿಂದ ನಾವು ಒಳ್ಳೆ ಧ್ಯಾನಿಗಳಾಗ್ಬೋದು ಅಂತ ವಿಷಯ ತಿಳ್ಕೊಡ್ಸಿದ್ರ ಮೇಡಮ್. ತುಂಬಾನೇ ಧನ್ಯವಾದಗಳು. ಇದ್ಯಾವ್ದು ಗೊತ್ತಿರ್ಲಿಲ್ಲ, ಗೊತ್ತಾಯ್ತು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮಮತಾ ಮ್ಯಾಮ್. ನಿಮ್ದೇನಾದ್ರೂ ಕ್ವಶನ್ಸ್ ಇದೆಯಾ? ಅವ್ರಾಗ್ಲೇ ಅನ್ಮ್ಯೂಟ್ ಆಯ್ತು. ಮಾಸ್ಟರ್ಸ್, ಇನ್ನು ಯಾರ್ದಾದ್ರೂ ನಿಮ್ದು ಕ್ವಶನ್ಸ್ ಗಳಿದ್ರೆ? ಅನುರಾಧ ಮ್ಯಾಮ್ ಮಾತಾಡಿ. ಅನುರಾಧ ಮ್ಯಾಮ್. ನಮಸ್ತೆ ಮೇಡಮ್. ಅನುರಾಧ ಮ್ಯಾಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಯೋಗ ಮಾಡ್ತಾ ಮಾಡ್ತಾ ಸ್ವಲ್ಪ ದಿನ ಬಿಟ್ರೆ ಮೈ ದಪ್ಪ ಆಗುತ್ತೆ, ದಪ್ಪ ಆಗ್ತಾರೆ ಅಂತಾರೆ. ಕಂಟಿನ್ಯೂ ಆಗಿ ಮಾಡ್ಲೇಬೇಕಾ ಮೇಡಮ್ ಯೋಗನ? ಹೌದು, ಮಾಡ್ಬೇಕು ಮೇಡಮ್. ಯಾಕೆ ಗೊತ್ತಾ, ನೀವ್ ಯಾವುದನ್ನೇ ಒಂದನ್ನ ನೀವ್ ಮಾಡ್ತಾ ಬಂದಿರ್ತೀರಾ, ಅದನ್ನ ಬಿಟ್ಟಾಗ ಅದ್ರದ್ದು ಅಡ್ವರ್ಸ್ ಎಫೆಕ್ಟ್ ಆಗೇ ಆಗತ್ತೆ. ಯಾಕೆಂತಂದ್ರೆ ಈಗ ನಾನು ಎಲ್ಲಾ ಆಸನಗಳನ್ನು ನಾನು ಮಾಡ್ತೀನಿ ಅಂದಾಗ ನಾನು ಸುಮ್ನೆ ತಿಂದು ಕುತ್ಕೊಂಡ್ಬಿಟ್ರೆ ಅದು ಅಲ್ಲಿ ಇಲ್ಲಿ ಕಲೆಕ್ಟ್ ಆಗಕ್ ಶುರು ಆಗತ್ತೆ. ಸೊ ಹಾಗಾಗಿ ಆಮೇಲೆ ಪರ್ಟಿಕ್ಯುಲರ್ಲಿ ಯೋಗನ ಬಿಡಬಾರ್ದು ಮೇಡಮ್. ನಮ್ಮ ಮಾನಸಿಕ ಸ್ಥಿತಿ ತುಂಬಾ ಚೆನ್ನಾಗಿರುತ್ತೆ.
ಅದ್ರಿಂದ ಯೂಶಲಿ ಯೋಗ ಮಾಡಕ್ ಶುರು ಮಾಡಿದರು ಅಥವಾ ಡಾನ್ಸಿಂಗು ಹಂಗೇನೆ, ಡಾನ್ಸರ್ಸು ಬಿಡೋದಿಲ್ಲ. ಈ ಗಿಮ್ಮಿಗೆ ಹೋದವರೆಲ್ಲ ಮಧ್ಯದಲ್ಲಿ ಬಿಟ್ಬಿಡ್ತಾರೆ ನೋಡಿ, ದಪ್ಪ ಆಗ್ಬಿಡ್ತಾರೆ. ಯೋಗಾಸನ ಮಾಡೋರು ಯಾರುನುವೆ ಒಂದ್ಸಲ ಯೂಸ್ ಆಗ್ಬಿಟ್ರೆ ಅದಕ್ಕೆ ಬಿಡಕ್ ಆಗೋದಿಲ್ಲ. ಈಗ ನಾನು 3:45 ದಿನ ಹೇಳ್ತೇನೆ, ಯಾಕೆ ಅಂತಂದ್ರೆ ನನಗ್ ಬಿಟ್ಟಿರೋಕ್ ಆಗಲ್ಲ. ಇಟ್ ಈಸ್ ಇದು ಏನದು ಏನ್ ಹೇಳ್ತೀವಿ ಅಂತಂದ್ರೆ ವೇ ಆಫ್ ಲೈಫ್. ಯೋಗ ಈಸ್ ವೇ ಆಫ್ ಲೈಫ್ ಅಂತ ಹೇಳ್ತೀವಿ. ಸೊ ಅದು ನನ್ನ ಯೋಗ ವಿಧಾನನೇ, ನನ್ನ ಜೀವನ ಶೈಲಿನೇ ಯೋಗ ಅಂತ. ಆತರ ನಾವ್ ಮಾಡೋದನ್ನ ಬಿಡ್ಬಾರ್ದು. ನಾವ್ ಜೀವನ ಶೈಲಿ ಯಾವ್ದನ್ನಾರ ಬಿಡಲ್ಲ. ಹಂಗೇನೆ ಯೋಗನ ಬಿಡ್ಬಾರ್ದು ಮೇಡಮ್. ಊರ್ಗಳಿಗೆಲ್ಲ ಹೋದಾಗ ಅಲ್ಲಿ ಮಾಡಕ್ಕಾಗಲ್ವಲ್ಲ, ಅವಾಗ ಸ್ವಲ್ಪ ದಿನ ಪರವಾಗಿಲ್ಲ ಮೇಡಮ್, ಹಂಗೆ ಸ್ವಲ್ಪ ದಿನ ಪರವಾಗಿಲ್ಲ. ನೀವು ಪೂರ್ತಿ ಎಲ್ಲ ಬಿಟ್ಟೆ ಜೀವನ ಮಾಡ್ತೀನಿ ಅಂತ ಬಿಡ್ಬಾರ್ದು. ಸ್ವಲ್ಪ ದಿನ ಬಿಟ್ಟರೆ ಪರವಾಗಿಲ್ಲ. ಅವಾಗ ಏನಾಗುತ್ತೆ ಗೊತ್ತಾ, ಈ ನಮ್ಮಲ್ಲಿ ಕೆಲವರೆಲ್ಲ ಹೇಳ್ತಾರೆ 3 ತಿಂಗಳು ಮಗಳು ಬಾಣಂತನಕ್ಕೆ ಹೋಗಿದ್ದೆ, ಅಲ್ಲಿ ಮಾಡ್ಲಿಲ್ಲ, ನನ್ಗೆ ಆಗ್ಲಿಲ್ಲ, ಮಗು ಕಾಟ ಇತ್ತು ಅಂತ ಹೇಳಿದಾಗ ವಜ್ರಾಸನಕ್ಕೆ ಫಸ್ಟ್ ಕ್ಲಾಸ್ ಆಗಿ ಕೂರ್ತಾ ಇರ್ತಾರೆ. ಬಂದ್ಬಿಟ್ಟು ಹೇಳ್ತಾರೆ ನಂಗೆ ಈಗ ವಜ್ರಾಸನ ಆಗ್ತಿಲ್ಲ. ಅದನ್ನ ಮತ್ತೆ ಪ್ರಾಕ್ಟೀಸ್ ಮಾಡ್ಬೇಕು. ಕೂತು 5 ನಿಮಿಷ 10 ನಿಮಿಷ ಹಂಗೆ ಕೂತು ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ ಅಷ್ಟೇ. ಇನ್ನೇನಿಲ್ಲ, ಬರಲ್ಲ ಅಂತ ಇಲ್ಲ. ಬಟ್ ನಮ್ ಮನಸ್ಸಿರ್ಬೇಕು ಅದಕ್ಕೆ. ಅಯ್ಯೋ ಈಗ ಆಗಲ್ಲ ಅಂತ ಬಿಟ್ಬಿಟ್ರೆ ಹೋಯ್ತು. ನಿಮ್ ವಾಯ್ಸ್ ಚೆನ್ನಾಗಿದೆ, ಕಂಚಿನ ಕಂಠ ಚೆನ್ನಾಗಿ ಹೇಳಿದ್ರಿ ಎಲ್ಲ. ತುಂಬಾ ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಅನುರಾಧ ಮ್ಯಾಮ್. ಅಂದ್ರೆ ಇವಾಗ ಯೋಗ ಈಗ ಮೇಡಮ್ ಹೇಳಿದ್ರಲ್ಲ ಮೇಡಮ್, ಎಷ್ಟು ದಿವಸ, ಈಗ ಸ್ವಲ್ಪ ದಿವಸ ಊರಿಗೆ ಹೋದ್ರೆ ಆಗಲ್ಲ, ಅವಾಗ ಮಾಡಲ್ಲ ಅಂತ, ಮಿನಿಮಮ್ ಅಂದ್ರೆ ಎಷ್ಟು ದಿವಸ ಬಿಡ್ಬೋದು ಮೇಡಮ್ ಯೋಗ ಮಾಡ್ದೇನೆ? ಅಂದ್ರೆ ಎಷ್ಟೋ ದಿನ ಬಿಡ್ಬೋದು. ಆದ್ರೆ ಅಟ್ ದ ಸೇಮ್ ಟೈಮ್ ನೀವು ವೆನ್ ಯು ಕಮ್ ಬ್ಯಾಕ್ ಟು ಯುವರ್ ರೊಟೀನ್ ಲೈಫ್, ಯು ಹ್ಯಾವ್ ಟು ಸ್ಟಾರ್ಟ್ ಇಟ್ ವಿತೌಟ್ ಡಿಲೇಯಿಂಗ್. ಗೊತ್ತಾಯ್ತಲ್ಲ? ಅಂದ್ರೆ ನಿಮ್ಗೆ ಮನಸ್ಸಿರ್ಬೇಕು, ನಾನ್ ಬಿಡ್ಬಾರ್ದು ಅನ್ನೋ ಮನಸ್ಸಿರ್ಬೇಕು. ನಾವ್ ಬಿಟ್ಬಿಟ್ರೆ ಹೋಯ್ತು. ಈಗ ವಾಕಿಂಗ್ ತಗೊಳ್ಳಿ, ಯೋಗ ಬೇಡ, ವಾಕಿಂಗನ್ನೇ ನೀವು 4 ದಿನ ಅಥವಾ ಮಳೆ ಬರ್ತಿದೆ ಹೋಗಲ್ಲ ಅಂತ ಬಿಟ್ಬಿಟ್ರೆ, ಆಮೇಲೆ 4 ದಿನ ಬಿಟ್ಮೇಲೆ 5ನೇ ದಿನ ಹೋಗ್ಬೇಕು ಅಂತ ಅನ್ಸಲ್ಲ. ಯೂಸ್ ಆಗ್ಬಿಡ್ತೀವಿ. ಈವನ್ ಟೀಚರ್ಸ್ಗೆ ರಜಾ ಬಂದಾಗ 3 ತಿಂಗಳ 2 ತಿಂಗಳ ರಜಾ ಸಿಕ್ಬಿಡ್ತು ಅಂದ್ರೆ ಸ್ಕೂಲ್ಗೆ ಯಾರಪ್ಪ ಹೋಗೋರು ಅನ್ಸುತ್ತೆ. ಅದ್ ಹಂಗೆ ನಮ್ ಮನ್ಸಿಗೆ ನಾವ್ ಹೇಗ್ ಫೀಡ್ ಮಾಡ್ತೀವೋ ಹಾಗೆ. ಹೌದು, ಮನ್ಸಲ್ಲಿ ಇದ್ರೆ ಅದು 3 ತಿಂಗಳು ಬಿಟ್ಟು ಸ್ಟಾರ್ಟ್ ಮಾಡಿದ್ರು ಏನು ಆಗಲ್ಲ. ಮನ್ಸಲ್ಲಿ ಇಲ್ಲ ಅಂದಾಗ ಅದು 15 ದಿವಸ ಬಿಟ್ಟು ಸ್ಟಾರ್ಟ್ ಮಾಡಿದ್ರು ಅದು ಪ್ರಭಾವ ಬೀರುತ್ತೆ. ಅಂದ್ರೆ ಮನಸ್ಸಿನಲ್ಲಿ ಸ್ಥಿರವಾಗಿರ್ಬೇಕು, ನಾನ್ ಮಾಡ್ಲೇಬೇಕು. ಹೌದು, ಅದೇ ಇಟ್ ಶುಡ್ ಬಿ ದ ಪಾರ್ಟ್ ಆಫ್ ಲೈಫ್. ಅಂದ್ರೆ ವೇ ಆಫ್ ಲೈಫ್ ನಮ್ ಯೋಗ ಅಂತ ಅನ್ಕೊಂಡ್ಬಿಡ್ಬೇಕು. ಹೌದು. ನಾವೀಗ ಊಟ, ನೀರು, ನಿದ್ದೆ ಎಷ್ಟು ನಾವು ಪ್ರಾಮುಖ್ಯತೆ ಕೊಡ್ತೀವೋ ಅದೇ ತರ ಧ್ಯಾನ, ಯೋಗ ಎಲ್ಲದಕ್ಕೂ ನಾವು ಪ್ರಾಣಾಯಾಮ, ಇದಕ್ಕೆಲ್ಲದಕ್ಕೂ ಸಹ ಅಷ್ಟೇ ನಾವು ಪ್ರಾಮುಖ್ಯತೆಯನ್ನ ಕೊಡ್ಬೇಕು. ಹೌದು, ಇದು ಒಂದು ಅದೇ ಜೀವನದ ಅಲ್ಲಿ ಪಾರ್ಟ್ ಆಫ್ ಲೈಫ್. ಇದು ಒಂದು ನಮ್ಗೆ ಊಟ ನಿದ್ದೆ ಎಷ್ಟು ಮುಖ್ಯನೋ ಇದು ಸಹ ಅಷ್ಟೇ ಮುಖ್ಯ. ಹೌದು, ನಮ್ಮ ಈ ಬಾಡಿ ಪೂರ್ತಿ ಟೋನ್ ಆಗಿರ್ಬೇಕು, ನಮಗ್ ಚೆನ್ನಾಗಿರ್ಬೇಕು ಅಂತಂದ್ರೆ ನಾವ್ ಅದನ್ನ ಮಾಡ್ಕೊಳ್ಳೇಬೇಕು. ನಾವ್ ಚೆನ್ನಾಗಿರ್ಬೇಕು ಅಂದ್ರೆ ಅದು ಇರ್ಬೇಕು ಅಂತ. ಬರೀ ಊಟ ತಿಂಡಿ ಮಾತ್ರ ಅಲ್ಲ, ಇದು ಒಂದು ಇಟ್ ಈಸ್ ಎ ಪಾರ್ಟ್ ಆಫ್ ಲೈಫ್, ಇಟ್ ಈಸ್ ನೆಸೆಸರಿ ಅಂತ. ಇದಕ್ಕೂ ಈಗ ಹೇಳ್ತಾರೆ ಮೇಡಮ್, ಈಗ ವಾರಕ್ಕೆ 1 ದಿವಸ ಆತರ ಎಲ್ಲ ಬಿಟ್ರೆ ಏನು ತೊಂದ್ರೆ ಇಲ್ಲ. ಆದ್ರೆ ಆತರ ಕೊಡ್ಬಹುದಾ ಬಾಡಿಗೆ ರೆಸ್ಟ್? ವಾರಕ್ಕೆ 1 ದಿವಸ 2 ದಿವಸ ಆತರ ಏನಾದ್ರೂ ರೂಲ್ಸ್ ಇದೆಯಾ ಇದಕ್ಕೆ? ಈಗ ಊಟಕ್ಕೆ ವಾರಕ್ಕೆ 1 ದಿವಸ ಉಪವಾಸ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತೀವಿ. ಅದೇ ತರ ಇದಕ್ಕೆ ಏನಾದ್ರೂ ರೂಲ್ಸ್ ಇದೆಯಾ? ವಾರಕ್ಕೆ 1 ದಿವಸ ಬಿಡ್ಬೇಕು? ಇಲ್ಲ, ಇದು ಏನಿದ್ರು ಖಾಲಿ ಹೊಟ್ಟೆಲ್ ಮಾಡ್ಬೇಕು. ನಾವು ಊಟ ತಿಂದು 3 ರಿಂದ 4 ಗಂಟೆ ಆಗಿರ್ಬೇಕು. ಅದೊಂದು ರೂಲ್ ಬಿಟ್ರೆ ಇನ್ನೇನಿಲ್ಲ ಯೋಗ ಮಾಡೋದಕ್ಕೆ. ಬೇಕಂದ್ರೆ ನಾವೇ ರೆಸ್ಟ್ ಕೊಟ್ಕೊಬಹುದು. ಭಾನುವಾರ ಇವತ್ತು ರಜಾ ದಿನ, ಚೆನ್ನಾಗಿ ನಿದ್ದೆ ಮಾಡ್ಬೇಕು. ಹೌದು, ಈಗ ನಾನ್ ತಿನ್ಬೇಕು ಅಂತಂದ್ರೆ ನಾನ್ ಡಬಲ್ ತಿಂತೀನಿ ಇವತ್ತು ಅಂತಾನು ಅನ್ಕೋಬಹುದು, ಅಥವಾ ನಾನು ಉಪವಾಸ ಇರ್ತೀನಿ ಅಂತಲೂ ಅನ್ಕೋಬಹುದು. ಅದು ನಮ್ಮ ಮನಸ್ಸಿಗೆ ಬಿಟ್ಟದ್ದು ಅದು. ಹೌದು. ರೇವತಿ ಮ್ಯಾಮ್ ಮತ್ತೆ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ನೋಡೋಣ. ಮಾತಾಡಿ ಮ್ಯಾಮ್, ಅನ್ಮಿಟ್ ಕೊಟ್ಟಿದ್ದೇನೆ. ತಾವು ಮಾತಾಡಿದಾಗ ನನಗೊಂದು ಇನ್ನೊಂದು ಪ್ರಶ್ನೆ ಇದ್ದಿತ್ತು. ಸಾಮಾನ್ಯವಾಗಿ ಧ್ಯಾನದಲ್ಲಿ ಹೇಳ್ತಾರೆ ಸಸ್ಯಾಹಾರ ಅಥವಾ ಸ್ವಾಸ್ಥ್ಯ ಆಹಾರವನ್ನ ತಿನ್ಬೇಕು ಅಂತ. ಬಟ್ ನಾನ್ ನೋಡಿದ ಹಾಗೆ ಯೋಗದಲ್ಲಿ ತುಂಬಾ ನಾನ್ ವೆಜಿಟೇರಿಯನ್ಸ್ ಸಹ ಹಂಗೆ ಕಂಟಿನ್ಯೂ ಆಗಿದ್ದಾರೆ. ಸೊ ಅಂತದೇನಾದ್ರೂ ಇದೆಯಾ ಅಂತ? ಇಲ್ಲ ಮೇಡಮ್, ಇದರಲ್ಲಿ ರೆಸ್ಟ್ರಿಕ್ಷನ್ ಇಲ್ಲ. ರೆಸ್ಟ್ರಿಕ್ಷನ್ ಇಲ್ಲ. ನಾವು ಏನು ಬೇಕಾದ್ರೂ ತಿಂದು ಮಾಡಬಹುದು, ಅದಕ್ಕೆ ಯಾವ ರೆಸ್ಟ್ರಿಕ್ಷನ್ ಇಲ್ಲ. ಬೆಟರ್ ಟು ಬಿ ಸಸ್ಯಾಹಾರಿ ಅಂತ ಹೇಳ್ತಾರೆ. ಅಂದ್ರೆ ಈಸಿ ಆಗುತ್ತೆ ನಿಮ್ಗೆ. ತಾಮಸಿಕ ಗುಣ ಇರೋದಿಲ್ಲ ನೋಡಿ, ತಮಸ್ಸು ಇರೋದಿಲ್ಲ ನಿಮ್ಗೆ. ಈ ಬಾಡಿ ಕೋಆಪರೇಟ್ ಮಾಡೋದಿಲ್ಲ.
ಈಗ ನಿಮ್ ಮನಸ್ಸಲ್ಲಿ ತಾಮಸಿಕ ಇದಿದ್ಬಿಟ್ರೆ ಬಾಡಿ ಕೋಆಪರೇಟ್ ಮಾಡೋದಿಲ್ಲ. ಈಗ ನಿಮ್ಗೆ 4 ಗಂಟೆಗೆ ಅರ್ಗೋದು 6 ಗಂಟೆ ಆಗ್ಬಿಟ್ರೆ ನೀನ್ 3 ಗಂಟೆಗೆ ಯೋಗ ಮಾಡೋ ಕುತ್ಕೊಂಡ್ಬಿಟ್ರೆ ಆಗಲ್ಲ, ಒಂಥರ ಲೇಸಿನೆಸ್ ಬಂದ್ಬಿಡತ್ತೆ. ಅಷ್ಟು ಬಿಟ್ರೆ ಇನ್ನೇನೋ ಏನೋ ರೆಸ್ಟ್ರಿಕ್ಷನ್ಸ್ ಮೇಡಮ್. ರೆಸ್ಟ್ರಿಕ್ಷನ್ಸ್ ಇಲ್ಲ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಮಾಸ್ಟರ್ಸ್ ಇನ್ನೂ ಯಾರ್ದಾದ್ರೂ ಏನಾದ್ರೂ ಕ್ವಶನ್ಸ್ ಇದ್ರೆ ಹ್ಯಾಂಡ್ ರೈಸ್ ಮಾಡ್ಲಿ, ಅಥವಾ ನಿಮ್ದು ಕ್ವಶನ್ಸ್ ಇಲ್ಲ ಅಂದ್ರೆ ಮೇಡಮ್ದು ಕ್ಲಾಸ್ ಯಾವ ತರ ಇತ್ತು ಅನ್ನೋದಾದ್ರೆ ನಿಮ್ಮ ಅನಿಸಿಕೆಗಳನ್ನಾದ್ರೂ ಹಂಚ್ಕೊಳ್ಳಿ ಮಾಸ್ಟರ್ಸ್. ರಮೇಶ್ ಸರ್, ಏನ್ ಕ್ವಶನ್ ಇದೆಯಾ ನಿಮ್ದು? ಮೇಡಮ್, ಇದು ಒಂದೇ ಒಂದು ಕ್ವಶನ್ ಇದೆ ನಂದು. ಒಂದೇ ಒಂದು ಕ್ವಶನ್ ಇದೆ ನೋಡಿ. ಇವಾಗ ನಾನ್ ಹೇಳೋದಂದ್ರೆ ಯೋಗ ಮಾಡದೆ ಮೆಡಿಟೇಷನ್ ಮಾಡೋದಕ್ಕೂ ವ್ಯತ್ಯಾಸ, ಮತ್ತೆ ಬರೀ ಮೆಡಿಟೇಷನ್ ಮಾಡ್ಬಿಟ್ಟು ನಾವು ಮಾಡಿದ್ರೆ ಏನ್ ವ್ಯತ್ಯಾಸ ಸಿಗುತ್ತೆ ಅಂತ ಮೇಡಮ್ ಶಶಿಕಲಾ ಅವರು. ನಾವು ಬರೀ ಮೆಡಿಟೇಷನ್ ಮಾಡೋದು, ಬಟ್ ಯೋಗ ಮಾಡಿ ಮೆಡಿಟೇಷನ್ ಮಾಡಿದ್ರೆ ಏನ್ ವ್ಯತ್ಯಾಸ ಕಾಣುತ್ತೆ ಅಂತ ಮೇಡಮ್? ಸರ್, ನಾನು ಹೇಳ್ತೀನಿ ಕೇಳಿ. ಈಗ ನಾವು ಯೋಗ ಮಾಡಿ ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಮ ಮಾನಸಿಕ ಸ್ಥಿತಿ ಏಕಾಗ್ರತೆಗೆ ಈಸಿಯಾಗಿ ರೀಚ್ ಆಗುತ್ತೆ. ನೀವೆಲ್ಲೋ ಮನೇಲಿ ಏನೋ ಕೆಲಸ ಮಾಡ್ಕಂತ ಬಂದ್ಬಿಟ್ಟು ಓಡ್ ಬಂದ್ ಯೋಗ ಕುತ್ಕೊಂಡ್ರೆ ಖಂಡಿತವಾಗ್ಲೂ ನೀವೇನೇನ್ ಕೆಲಸ ಮಾಡ್ತಿದ್ರು ಅಲ್ಲೇ ಓಡಾಡ್ತಿರುತ್ತೆ ಮನ್ಸು. ಏಕಾಗ್ರತೆ ಬೇಗ ಬರುತ್ತೆ, ಮತ್ತೆ ಧ್ಯಾನ ಬೇಗ ಸಾಧ್ಯ ಆಗುತ್ತೆ. ಧ್ಯಾನ ಆಗೋದಿಲ್ಲ ಕೆಲವರಿಗೆ. ಯಾಕೆ ಅಂತಂದ್ರೆ ಅಲ್ಲಿ ಏನೇನೋ ಮನಸ್ಸು ಎಲ್ಲೆಲ್ಲೋ ಇರುತ್ತೆ. ಈಗ ನಾವು ಯೋಗ ಮಾಡ್ಬೇಕಾದ್ರೆ ವಿತ್ ಬ್ರೀದಿಂಗ್ ನಾವು ಅಲ್ಲೇ ಇರ್ತೀವಿ, ಆ ಸ್ಥಿತಿಲಿ ಇರ್ತೀವಿ. ಸ್ಥಿರಂ ಸುಖಂ ಆಸನಂ. ಆ ಸ್ಥಿತಿಲಿ ಏನಾಗಿರುತ್ತೆ ಅಂತಂದ್ರೆ ನಮ್ ಮನ್ಸು ಇನ್ನೆಲ್ಲೆಲ್ಲೋ ಇರೋದೇ ಇಲ್ಲ. ನನ್ನ ಭಂಗಿ ಹೇಗಿದೆ, ನಾನ್ ಪದ್ಮಾಸನದಲ್ಲಿ ಕೂತಿದೀನಿ, ನಾ ಸುಖಾಸನದಲ್ಲಿ ಕೂತಿದೀನಿ, ಸ್ವಸ್ತಿಕಾಸನದಲ್ಲಿ ಕೂತಿದೀನಿ, ಅದೇ ಆಸನದಲ್ಲಿ ಕೂತಿರ್ತೀನಿ, ನೇರ ಕೂತಿರ್ತೀನಿ. ವಜ್ರಾಸನದಲ್ಲಿ ಕೂತಿದ್ರೆ ವಜ್ರಾಸನದಲ್ಲೇ ಕೂತಿರ್ತೀನಿ. ಅವಾಗ ನಮ್ ಮನಸ್ಸು ಎಲ್ಲೆಲ್ಲೋ ಹೋಗೋದಿಲ್ಲ. ಅದರಿಂದ ಯೋಗ ಮಾಡಿ ನೀವು ಧ್ಯಾನ ಮಾಡೋದ್ರಿಂದ ಬಹಳ ಬಹಳ ಈಸಿಯಾಗಿ ಧ್ಯಾನ ಆಗತ್ತೆ. ಯೋಗ ಮಾಡೋದು ಈಗ ನನ್ಗೆ ವಿತಿನ್ 5 minutes ಧ್ಯಾನ ಆಗೋಗ್ಬಿಡತ್ತೆ ಸರ್. ಹಾಗೇನೆ ಬೇರೆಯವ್ರಿಗೆ 5 ನಿಮಿಷಕ್ಕೆ ಆಗಲ್ಲ. ಯಾಕೆ ಅಂತಂದ್ರೆ ಮನಸ್ಸು ಎಲ್ಲೆಲ್ಲ ಓಡಾಡ್ತಿರುತ್ತಲ್ಲ, ಹಾಗಾಗಿ ಧ್ಯಾನ ಆಗೋದಿಲ್ಲ. ಆಮೇಲೆ ಏನಂದ್ರೆ ಏನೇ ಡಿಸ್ಟರ್ಬೆನ್ಸ್ ಇದ್ರು ಯೋಗ ಮಾಡೋದ್ರಿಂದ ಆ ಡಿಸ್ಟರ್ಬೆನ್ಸ್ ಇದ್ರು ನಮ್ಗೆ ಅನ್ಸಲ್ಲ ಡಿಸ್ಟರ್ಬೆನ್ಸ್ ಇದೆ ಅಂತ. ಕಾನ್ಸಂಟ್ರೇಟ್ ಮಾಡ್ತಿರಲ್ಲ. ಈಗ ನೀವು ಭಂಗಿ ಹೀಗೆ ಬರ್ಬೇಕು ಅಂತ ನೀವು ಕಾನ್ಸಂಟ್ರೇಟ್ ಮಾಡಿದಾಗ ಆ ಕಡೆ ಕಾನ್ಸಂಟ್ರೇಷನ್ ಹೋಗಲ್ಲ, ಮನ್ಸು ಒಂದೇ ಕಡೆ ಇರುತ್ತೆ. ಏಕಾಗ್ರತೆ ಈಸಿ ಆಗತ್ತೆ. ನೀವು ಯೋಗ ಮಾಡಿದಾಗ ಏಕಾಗ್ರತೆ ಈಸಿ ಆಗುತ್ತೆ ಸರ್. ಥ್ಯಾಂಕ್ ಯು ಸರ್. ಅಂದ್ರೆ ನಾವು ಧ್ಯಾನ ಯೋಗ ಮಾಡೋದ್ರಿಂದ ನಮ್ಗೆ ಏಕಾಗ್ರತೆ ಬರುತ್ತೆ. ಆ ಏಕಾಗ್ರತೆ ಇದ್ದಾಗ ಧ್ಯಾನ ಕೂತ್ಕೊಂಡಾಗ ಧ್ಯಾನ ಸ್ಥಿತಿ ಬೇಗ ಆಗತ್ತೆ. ಹೌದು ಮೇಡಮ್. ಇನ್ನೊಂದ್ ಏನ್ ಗೊತ್ತಾ, ಯೋಗ ಮಾಡೋದ್ರಿಂದ ನಮ್ಮ ದೇಹ ದಾಢ್ಯತೆ ಸದೃಢವಾಗಿರುತ್ತೆ. ಅದು ಒಂದು. ನಾವು ರೆಗ್ಯುಲರ್ ಆಗಿ ನಾವು ಯೋಗ ಮಾಡ್ತಾ ಇದ್ರೆ ನಮ್ಮ ಬಾಡಿ ಸ್ಟ್ರಾಂಗ್ ಆಗಿರುತ್ತೆ, ಸದೃಢವಾಗಿರುತ್ತೆ. ಎರಡನೇದು ಪ್ರಾಣಾಯಾಮ ಮಾಡ್ತೀವಿ. ಪ್ರಾಣಾಯಾಮ ಮಾಡೋದ್ರಿಂದ ಮಾನಸಿಕ ಏಕಾಗ್ರತೆ, ನಾಡಿ ಶೋಧನ ಮಾಡ್ತೀವಿ. ಅವಾಗ ನಮ್ ಮನ್ಸು ಒಂದೇ ಕಡೆ ಉಸಿರಾಟದ ಕಡೆ ಬಂದ್ಬಿಟ್ಟಿರುತ್ತೆ ಆಗ್ಲೇ. ಆಮೇಲೆ ನೀವು ಧ್ಯಾನಕ್ಕೆ ಕತ್ಕೊಂಡು ಉಸಿರಾಟ ಗಮನಿಸಿ ಈಸಿ ಆಗ್ಬಿಡತ್ತಲ್ಲ ಅದು. ಖಂಡಿತ. ನಾವು ಎಲ್ಲೋ ಇದ್ದು ಏನೋ ಮಾಡಿ ಏನೋ ಕೆಲಸ ಮಾಡಿ ಬಂದು ಕೂತ್ಕೊಂಡಾಗ ಅದೇ ಕೆಲ್ಸದ ಕಡೆಗೆ ನಮ್ಮ ಗಮನ ಹೋಗ್ತಾ ಇರುತ್ತೆ. ಅವಾಗ ಧ್ಯಾನ ಸ್ಥಿತಿ ಬೇಗ ಆಗೋದಿಲ್ಲ. ಇಲ್ಲಿ ಕೆಲವ್ರು ಹೇಳ್ತಾರಲ್ಲ ಧ್ಯಾನ ಆಗಲ್ಲ ಅಂತ. ಅದಕ್ಕೆ ಅದೇ ಕಾರಣ. ಎಲ್ಲೆಲ್ಲೋ ಓಡಾಡುತ್ತೆ ಮನ್ಸು. ಅಂದ್ರೆ ಇದ್ ಹೇಳಿದ್ನಲ್ಲ ನಾನು, ಪ್ರತ್ಯಾಹಾರ ಅಂತ ಹೇಳಿ. ಪ್ರತ್ಯಾಹಾರ ಅಂತಂದ್ರೆ ನಮ್ಮ ಮನಸ್ಸನ್ನ ಏಕಾಗ್ರಗೊಳಿಸೋದು. ನಮ್ಮ ಇದೆಯಲ್ಲ ಪಂಚೇಂದ್ರಿಯಗಳು ಎಲ್ಲೆಲ್ಲೋ ಓಡೋಗ್ತಾ ಇರ್ತಾವಲ್ಲ, ಅವನ್ನೆಲ್ಲ ಒಳಮುಖ ಮಾಡ್ಕೋಬೇಕು. ನಮ್ಮ ಅಂತರ್ಮುಖ ಪ್ರಯಾಣ ಆಗ್ಬೇಕು. ಈ ಮೂಗು ವಾಸನೆ ಹಿಡಿಯೋದು, ಕಣ್ಣು ಇನ್ನೇನೋ ಕಾಣಿಸೋದು, ಕಿವಿ ಇನ್ನೇನೋ ಕೇಳಿಸ್ಕೊಳ್ಳೋದು ಇದ್ರೆ ಧ್ಯಾನ ಎಲ್ಲಿಂದ ಆಗಕ್ ಸಾಧ್ಯ? ಏಕಾಗ್ರತೆ ಬರೋದೇ ಇಲ್ಲ. ಹೌದು. ಹಾಗಾಗಿ ಏಕಾಗ್ರತೆ ಇಂಪಾರ್ಟೆಂಟ್. ನಾಗರತ್ನ ಮ್ಯಾಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ ಮ್ಯಾಮ್, ಮಾತಾಡಿ ಮ್ಯಾಮ್. ನಮಸ್ತೆ ಮೇಡಮ್. ಶಶಿಕಲಾ ಮೇಡಮ್ಗೆ ನಂದೊಂದು ಕ್ವಶನ್ ಅಲ್ಲ, ಅದು ಅನುಭವ ಅಂತ ಅನ್ಕೊಳ್ಳೋಣ. ನಾನು ವಾಕಿಂಗ್ ಹೋಗ್ಬಿಟ್ಟು ಬಂದು ತಕ್ಷಣ ಒಂಚೂರು 1-2 ಸರಿ ಪ್ರಾಣಾಯಾಮ, ಅದರ ಪೂರಕ ರೇಚಕ ಮಾಡಿ ಆಮೇಲೆ ಕೂತ್ಕೊಂಡಾಗ ಧ್ಯಾನ ಚೆನ್ನಾಗಾಗುತ್ತೆ. ಅದಕ್ಕೆ ಅದು ತಪ್ಪಾ ಸರಿನಾ ಅಂತ ಕೇಳೋದು. ಸರಿ ಮೇಡಮ್, ಅದ್ ಕರೆಕ್ಟ್. ಈ ನೀವು ಯೋಗ ಮಾಡೋದ್ರ ಬದಲಿಗೆ ನೀವು ವಾಕಿಂಗ್ ಹೋಗಿ ಬಂದಿರ್ತೀರಾ, ಇಟ್ ಈಸ್ ದ ಫಿಸಿಕಲ್ ಎಕ್ಸರ್ಸೈಸ್. ಆಮೇಲೆ ಬಂದ್ಬಿಟ್ಟು ಸ್ವಲ್ಪ ಪ್ರಾಣಾಯಾಮ ಮಾಡಿ ನೀವು ಇದ್ ಮಾಡಿ, ಏನೋ ಭ್ರಾಮರಿ ಪ್ರಾಣಾಯಾಮ ಮಾಡಿ ಮೇಡಮ್. ಭ್ರಾಮರಿ ಮಾಡಿ ನೀವು ಧ್ಯಾನಕ್ಕೆ ಹೋಗಿ ತುಂಬಾ ಚೆನ್ನಾಗಿ ಧ್ಯಾನ ಆಗತ್ತೆ. ಹೌದು ಮೇಡಮ್. ಜೊತೆಗೆ ಇದಕ್ಕೆ ವಯಸ್ಸಿನ ಅಂತರ ಮತ್ತೆ ಇದೆಲ್ಲ ಏನಿಲ್ಲ ಅಲ್ವಾ ಮೇಡಮ್? ಇಲ್ಲ. ಅದೇ ವಾಕಿಂಗು ನಮ್ಗೆ ವಯಸ್ಸಿನಷ್ಟು ಮಾಡ್ಬೇಕು ಅಂತೆಲ್ಲ ಹೇಳ್ತಿರ್ತಾರಲ್ಲ, ಅದೇ ತರ ಪ್ರಾಣಾಯಾಮ ಆಗ್ಲಿ ಇಲ್ಲ.
ವಯಸ್ಸಿನ ಲಿಮಿಟ್ ಇಲ್ಲ ಮೇಡಮ್. ಚಿಕ್ಕ ಮಗುವಿಂದ ಬಿದ್ದೋಗ ತರ ಆಗಿರ್ತಾರಲ್ಲ ಅವರು, ಈಗ ದೇವೇಗೌಡರು ಧ್ಯಾನ ಮಾಡ್ತಾರೆ, ಯೋಗ ಮಾಡ್ತಾರೆ. ಸೊ ಯಾವ ವಯಸ್ಸಿನ ಮಿತಿ ಖಂಡಿತ ಇಲ್ಲ ಇದ್ರಲ್ಲಿ. ಹಂಗ್ ಕೇಳ್ತಾ ಇಲ್ಲ ಮೇಡಮ್. ಈಗ ಧ್ಯಾನ ಕೂತ್ಕೊಂಡ್ರೆ ನಮ್ಮ ವಯಸ್ಸು ಎಷ್ಟಿರುತ್ತೋ ಅಷ್ಟು ನಿಮಿಷ ಮಾಡ್ಬೇಕು ಅನ್ನೋದಿದೆಯಲ್ಲ ಧ್ಯಾನದ ರೂಲ್ಸ್. ಆ ತರ ವಾಕಿಂಗ್ ಯೋಗಕ್ಕೆ ಇಷ್ಟು ನಿಮಿಷ ಅನ್ನೋದಿದ್ಯಾ, ನಮ್ಮ ವಯಸ್ಸಿನ ಅಷ್ಟು ಮಾಡ್ಬೇಕು ಅನ್ನೋದು ಆ ತರ ಇದೆಯಾ ಅಂತ? ಇಲ್ಲ ಮೇಡಮ್, ಅಲ್ಲಿ ಏನ್ ಗೊತ್ತಾ, ನಿಮ್ಮ ದೇಹನೇ ಸಪೋರ್ಟ್ ಮಾಡೋದಿಲ್ಲ. ತುಂಬಾ ಚಿಕ್ಕವ್ರಿಗೂ ತುಂಬಾ ದೊಡ್ಡವ್ರಿಗೂನು ತುಂಬಾ ಜಾಸ್ತಿ ಹೊತ್ತು ಮಾಡಕ್ ಆಗಲ್ಲ. ನಿಮ್ಗೆ ಯಾವಾಗ ಸ್ಟ್ರೈನ್ ಆಗುತ್ತೋ ಅವಾಗ ಬಿಟ್ಬಿಡ್ಬೇಕು. ನಿಮ್ಗೆ ಗೊತ್ತಾಗುತ್ತೆ ನಿಮ್ ಬಾಡಿಗೆ ನಿಮ್ಗೆ ಎಷ್ಟ ಆಗುತ್ತೆ ಅಂತ ಹೇಳಿ, ಅಷ್ಟು ಮಾತ್ರ ಮಾಡ್ಬೇಕು ಮೇಡಮ್. ಆಗೋಂತದನ್ನ ಮಾತ್ರ ಮಾಡ್ಬೇಕು. ಯೋಗಾಸನದಲ್ಲೂ ಎಲ್ಲಾನು ನಾನು ಮಾಡ್ತೀನಿ ಅಂತ ಮಾಡಕ್ ಆಗಲ್ಲ. ಎಷ್ಟಾಗುತ್ತೋ ಏನಾಗುತ್ತೋ ಅದನ್ನ ಮಾಡ್ಬೇಕು, ಬಟ್ ನಿರಂತರವಾಗಿ ಮಾಡ್ಬೇಕು. ಅದು ಸೂರ್ಯ ನಮಸ್ಕಾರ ಮಾಡ್ತಾ ಇದ್ದೆ ಮೇಡಮ್, ನಾನು ಕಂಟಿನ್ಯೂಸ್ ಆಗಿ 15 ವರ್ಷದಿಂದ ಮಾಡ್ತಾ ಇದ್ದೀನಿ. ಅದು ನಂಗೆ ಸ್ವಲ್ಪ ಸಯಾಟಿಕಾ ಪ್ರಾಬ್ಲಮ್ ಆದಾಗ ಸೂರ್ಯ ನಮಸ್ಕಾರ ನಿಲ್ಲಿಸ್ಬೇಕಾಗಿ ಬಂತು. ಅದು ಬಗ್ಗಬಾರ್ದಲ್ಲ, ಆ ತರ ಆಗಿ ನಿಲ್ಲಿಸ್ದೆ. ಅದಾದ್ಮೇಲೆ ಬೇರೆ ಒಂದ್ 5-6 ಆಸನಗಳು ಹೇಳ್ಕೊಟ್ಟಿದ್ರು ಡಾಕ್ಟ್ರು, ಅದನ್ನ ಮಾಡ್ತಾ ಇದ್ದೆ. ಈ ಜೊತೆಗೆ ವಾಕ್ ಮಾಡ್ತಾ ಇದೀನಲ್ಲ, ಇದು ಧ್ಯಾನ ಚೆನ್ನಾಗ್ ಆಗತ್ತೆ ಅನ್ಸುತ್ತೆ. ಯಾಕೆಂದ್ರೆ ವಾಕ್ಗೂ ಈ ಧ್ಯಾನಕ್ಕೂ ನನಗೆ ಸ್ವಲ್ಪ ಕನೆಕ್ಷನ್ ಇದೆ. ಯಾಕೆಂದ್ರೆ ಕೆಳಗಡೆ ಒಂದ್ ಅರ್ಧ ಗಂಟೆ ನಾನು 3-4ನೇ ಫ್ಲೋರ್ ಇರೋದ್ರಿಂದ ಹತ್ಕೊಂಡ್ ಬಂದಿರ್ತೀನಿ, ಸುಸ್ತಾಗಿ ಕೂತ್ಕೊಳ್ತೀನಿ. ಅದೇನಂತ ಅರ್ಥನೇ ಆಗ್ತಿರ್ಲಿಲ್ಲ ಮೊದ್ಲಿಗೆ. ಅಂದ್ರೆ ಬ್ರೈನ್ ಸ್ವಲ್ಪ ಅವಾಗ ಕರೆಕ್ಟ್ ಆಗಿ ನನಗೆ ನಿಶ್ಚಲವಾಗಿ ಕೂತ್ಕೊಳ್ಳಕ್ಕೆ ಒಂದ್ ಸ್ವಲ್ಪ ಮನ್ಸು ಬರುತ್ತೆ ಅಂತ ಅನಿಸ್ತು. ಹಂಗಾಗಿ 11:30 ಚೆನ್ನಾಗ್ ಆಗತ್ತೆ ನನಗೆ. ಬೇರೆ ಟೈಮಲ್ಲಿ ಅಂದ್ರೆ ನೀವ್ ಹೇಳ್ದಂಗೆ ಇದೆ, ಶ್ವಾಸ ಎಲ್ಲಾನು ಮಾಡೋ ಪ್ರಾಣಾಯಾಮ ಮಾಡ್ಲೇಬೇಕು. 1-2 ಸರಿ ಆದ್ರೂ ಪ್ರಾಣಾಯಾಮ ಮಾಡಿದ್ರೆ ನನಗೆ ಶ್ವಾಸದ ಬಗ್ಗೆ ಗಮನ ಬರೋದು. ಇಲ್ಲ ಅಂತಂದ್ರೆ ಬೇರೆ ಕಡೆ ಆಗ್ತಾ ಇರುತ್ತೆ. ಅದಕ್ಕೆ ನಾನ್ ಮಾಡೋದ್ ಸರಿನಾ ಅಂತ ಕೇಳಕ್ ಮಾಡ್ದೆ. ಸರಿ ಮೇಡಮ್. ಇನ್ನು ಬೇಕಂದ್ರೆ ನೀವು ಓಂಕಾರ ಮಾಡಿದ್ರೆ ಒಂದೇ ಕಡೆಗೆ ಮನ್ಸು ಬರುತ್ತೆ. ನೀವು 5 ಸಲನೋ 9 ಸಲನೋ ಹಂಗೆ ಓಂಕಾರ ಮಾಡಿ, ಎಷ್ಟು ಸಾಧ್ಯವಾಗುತ್ತೋ ಅಷ್ಟೊತ್ತು ಓಂಕಾರ ಮಾಡಿ ನೋಡಿ, ನಿಮಗ್ ಡಿಫರೆನ್ಸ್ ಧ್ಯಾನ ಚೆನ್ನಾಗ್ ಆಗುತ್ತೆ. ಅದೇ ಇವರೆಲ್ಲ ಧ್ಯಾನ ಕೂತ್ಕೊಳ್ಳಿ ಅಂದಾಗ ನಾನು ಮ್ಯೂಟ್ ಮಾಡ್ಬಿಟ್ಟಿರ್ತೀನಿ, ಇದು ಆಫ್ ಮಾಡಿರ್ತೀನಿ. ಯಾಕೆ ಫಿಲಮ್, ಯಾಕೆಂದ್ರೆ ನಾನೇನು ಅಂದ್ರೆ ನಾನು ಮೊದ್ಲು ಓಂಕಾರ ಮಾಡ್ಬೇಕು. ಯಾಕೆಂದ್ರೆ ಶ್ವಾಸದ ಬಗ್ಗೆ ಗೊತ್ತಾಗ್ಲೇಬೇಕಲ್ಲ ನನಗೆ. ಇಲ್ಲ ಕೂತ್ಕೊಳ್ಳಿ, ಕೈಯೆಲ್ಲ ಪ್ಯಾಸ್ ಮಾಡ್ಕೊಳ್ಳಿ, ಕಾಲ್ ಪ್ಯಾಸ್ ಮಾಡ್ಕೊಳ್ಳಿ ಅಂತ ಇದ್ದಂಗೆನೆ ನಾನು ಮ್ಯೂಟ್ ಮಾಡಿರ್ತೀನಿ ಪಿಕ್ಚರ್ನ. ಯಾಕೆಂದ್ರೆ ನಾನು ಓಂಕಾರ ಮಾಡ್ತಿರ್ತೀನಿ. ಓಂಕಾರ ಒಂದ್ 5 ಸರಿ ಮಾಡೇನೆ ಮುಂದುವರಕ್ಕೆ ಆಗದ್ ನನಗೆ. ಅವಾಗ ಥ್ರೋಟ್ ಎಲ್ಲ ಒಂಥರ ಕ್ಲಿಯರ್ ಆಗಿ ರೂಟ್ ಸಿಗುತ್ತೆ ನಮ್ಗೆ, ಉಸಿರಾಟ ಹೋಗೋದಿಕ್ಕೆ ರೂಟ್ ಆಗುತ್ತದು. ಅನ್ನಿಸ್ತದೆ ಮೇಡಮ್. ನನಗೆ ಸ್ವಲ್ಪ ವಾಯ್ಸ್ ಎಲ್ಲ ಪ್ರಾಬ್ಲಮ್ ಇತ್ತು, ಹಂಗಾಗಿ ಥ್ರೋಟ್ ಇನ್ಫೆಕ್ಷನ್ ಎಲ್ಲ ಆಗಿತ್ತು. ಒಂದ್ 2-3 ಸರಿ ಸೆಂಟ್ ಜಾನ್ ಆಸ್ಪತ್ರೆಲ್ಲ ತೋರ್ಸಿದ್ಮೇಲೆ ಇಷ್ಟಾದ್ರೂ ವಾಯ್ಸ್ ಬರ್ತಾ ಇದೆ. ವಾಯ್ಸೇ ಬೇಡ ನಿಮ್ಗೆ, ಮಾತೇ ಆಡ್ಬಾರ್ದು, ಮೂಗು ತರ ಸನ್ನೆ ಮಾಡಿ ಅಂತೆಲ್ಲ ಹೇಳಿದ್ರು ಸೆಂಟ್ ಜಾನ್ ಅಲ್ಲಿ. ನಾಡಿ ಶೋಧನ ಪ್ರಾಣಾಯಾಮ ಮಾಡಿ ಮೇಡಮ್. ಹೌದೌದು, ಅದೆಲ್ಲ ಪ್ರಾಣಾಯಾಮ ಮಾಡಿ, ಆಮೇಲೆ ಭ್ರಾಮರಿ ಮಾಡಿದ್ಮೇಲೆ ನೀವು ಓಂಕಾರ ಮಾಡಿ ಮಾಡಿ, ಅವಾಗ ಎಲ್ಲ ಚೆನ್ನಾಗತ್ತೆ. ಜೊತೆಗೆ ಮೇಡಮ್ ನಂಗೆ ಮುದ್ರೆಗಳಿಗಿಂತ ಈ ಪ್ರಾಣಾಯಾಮದಲ್ಲಿ ಯಾವ್ದಾದ್ರು ಜ್ಞಾಪಕ ಶಕ್ತಿಗೆ ಏನಾದ್ರು ಉಪಯೋಗ ಆಗುವಂತದ್ದು ಯಾವ್ದಾದ್ರು ಪ್ರಾಣಾಯಾಮ ಅಂದ್ರೆ ಅದೇ ಭ್ರಾಮರಿನೇ ಇರ್ಬೇಕಲ್ವಾ ಮೇಡಮ್? ಭ್ರಾಮರಿ ಒಂದು ಗಣಪತಿ ನಮಸ್ಕಾರ ಅಂತ ಮಾಡ್ತೀವಲ್ಲ ನಾವು, ಹಿಂಗೆ ಹಿಡ್ಕೊಂಡ್ ಕೂತ ಹೇಳೋದು, ಮೆಮೊರಿ ಪವರ್ಗೆ ತುಂಬಾ ಅನುಕೂಲ ಮೇಡಮ್. ನಮ್ಗೆ ಏನಿಲ್ಲ, ಇದಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ನಮ್ ಬ್ರೈನ್ಗೆ ಚೆನ್ನಾಗಿ ಹೋಗೋಂತ ಎಲ್ಲವೂ ನಮ್ಮ ಮೆಮೊರಿನ ಇಂಪ್ರೂವ್ ಮಾಡುತ್ತೆ. ಈ ಸಣ್ಣ ಮಕ್ಳು ಪಲ್ಟಿ ಹೊಡಿತಾರ ನೋಡಿ, ತಲೆನ ಹಿಂಗಿಟ್ಕೊಂಡು ಆ ಕಡೆಗೆ ಮಗಿತಾರಲ್ಲ, ಪಲ್ಟಿ ಹೊಡಿಯೋದು ಅಂತ, ಬೆಡ್ ಮೇಲೆಲ್ಲ ಪಲ್ಟಿ ಹೊಡಿಯೋದು, ಅದೂನು ಒಳ್ಳೇದು. ನಮ್ಮ ಬ್ರೈನಿಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಹೋಗುತ್ತೆ, ಅದ್ ಮಾಡೋದನ್ನು ಒಳ್ಳೇದು. ಏನಿಲ್ಲ ಅಂತಂದ್ರು ನಿಮ್ ತಲೆನ ನೆತ್ತಿನ ನೆಲಕ್ಕಿಟ್ಕೊಂಡು ನಿಮ್ಮ ಕಾಲನ್ನ ಅಧೋಮುಖ ಶ್ವಾನಾಸನ ಅಂತ ಮಾಡ್ತೀವಲ್ಲ ಮೇಡಮ್, ಅವಾಗ ನಿಮ್ ತಲೆನ ನೆತ್ತಿನ ನೆಲಕ್ಕೂರಿ ಅವನ್ ಸ್ವಲ್ಪ ಹೊತ್ತು ನಿಂತ್ಕೊಳ್ಳಿ, ಅದೂನು ನಮ್ಮ ಬ್ರೈನಿಗೆ ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಆದಷ್ಟು ನಮ್ಗೆ ಬ್ರೈನ್ ಆಕ್ಟಿವೇಟ್ ಆಗುತ್ತೆ. ಬ್ರೈನ್ ಆಕ್ಟಿವೇಟ್ ಆಯ್ತು ಅಂದ್ರೆ ನೆನಪಿನ ಶಕ್ತಿ ತಾನಾಗಿ ಜಾಸ್ತಿ ಆಗುತ್ತೆ. ಅಂದ್ರೆ ಸೇತುಬಂಧಾಸನ ಮಾಡ್ತೀವಲ್ಲ ಅದೇ ರೀತಿ ಉಲ್ಟಾ ಮಾಡ್ಕೊಂಡು ತಲೆ ಮಾಡ್ಕೊಂಡ್ ಮಾಡ್ತೀವಲ್ಲ. ಹೌದು. ಈವನ್ ಸೇತುಬಂಧಾಸನನು ಒಳ್ಳೇದೇ, ಯಾಕೆಂತಂದ್ರೆ ನಮ್ದು ತಲೆ ಹಿಂದಕ್ ಹೋಗಿರುತ್ತಲ್ಲ, ಹಿಂದಕ್ ಹೋಗೋದ್ರಿಂದ ನಮ್ಮ ಇದು ಬ್ಯಾಕ್ ಈ ಕಡೆಗೆ ಹೃದಯದಿಂದ ರಕ್ತ ನೆತ್ತಿ ಕಡೆಗೆ ಹರಿಬೇಕು. ಅವೆಲ್ಲವೂ ನಮ್ಮ ನೆನಪಿನ ಶಕ್ತಿಗೆ ಒಳ್ಳೇದು. ಅಂದ್ರೆ ನಮ್ಗೆ ಯಾವಾಗ್ಲೂ ಬೆಳಗ್ಗೆ ಅನ್ಸದ ತನಕ ಎಲ್ಲ ಬರೀ ಕೆಳಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಇರೋದ್ರಿಂದ ನಮ್ಗೆ ಮೇಲ್ಮನ ಹೋಗೋದು ವಯಸ್ಸಾದ್ಮೇಲೆ ಸ್ವಲ್ಪ ಕಷ್ಟ ಆಗಿರುತ್ತೆ. ಅಂಗಾಂಗಗಳೆಲ್ಲ ಪಾಪ ಸಪೋರ್ಟ್ ಮಾಡಿರಲ್ಲ. ಅದರಿಂದ ನಾವು ಅವಕ್ಕೆ ಸಪೋರ್ಟ್ ಕೊಟ್ಟು ಮಾಡ್ಬೇಕು ಅನ್ನೋದು ಒಂದು ಬ್ರೈನಲ್ಲಿ ಇದೆ ನನಗೆ. ಆತರ ನನ್ನ ಶರೀರದ ಬಗ್ಗೆ ನೀವ್ ಹೇಳಿದ್ರೆ ನಮ್ಗೆ ನಾವೇ ಡಾಕ್ಟರ್ ಆಗ್ಬೇಕಲ್ಲ ಮೇಡಮ್, ನಮ್ ಶರೀರದ ಬಗ್ಗೆ ಗೊತ್ತಿರುತ್ತೆ. ತುಂಬಾ ಥ್ಯಾಂಕ್ಸ್ ಮೇಡಮ್ ಇವತ್ತಿನ. ಥ್ಯಾಂಕ್ ಯು ನಾಗರತ್ನ ಮ್ಯಾಮ್, ಥ್ಯಾಂಕ್ ಯು.
ಇನ್ ಯಾವ್ದು ಹ್ಯಾಂಡ್ ರೈಸ್ ಇಲ್ಲ ಮ್ಯಾಮ್. ಸರಿ ಸರಿ ಮೇಡಮ್. ಓಕೆ ಮ್ಯಾಮ್, ತುಂಬಾ ಚೆನ್ನಾಗಿ ಅಷ್ಟಾಂಗ ಯೋಗದ ಬಗ್ಗೆ ತುಂಬಾ ಚೆನ್ನಾಗಿ ಅಂದ್ರೆ ಎಂಟು ಅಂಗಗಳು ಸಹ ಯಾವ ತರ ಕೆಲಸವನ್ನ ಮಾಡುತ್ತೆ ಅಂತ ತುಂಬಾ ವಿವರವಾಗಿ ತಿಳಿಸ್ಕೊಟ್ಟಿದ್ದೀರಾ ಶಶಿಕಲಾ ಮ್ಯಾಮ್. ಅಂದ್ರೆ ನಿಮ್ಮ ಧ್ವನಿ ಏರು ಧ್ವನಿಯಿಂದ ನೀವು ಸ್ವಾಧ್ಯಾಯ ಮಾಡಿದೀರಾ ಎಲ್ರಿಗೂ ಸಹ. ಅಂದ್ರೆ ಹಂಗಾಗಿ ಸ್ವಲ್ಪ ಕ್ವಶನ್ಸ್ ಯಾರಿಗೂ ಹೆಚ್ಚಾಗಿ ಬಂದಿಲ್ಲ. ನಮ್ಮ ಶಿವಗಂಗಾ ಮೇಡಮ್ ಅವ್ರು ಇವಾಗ ಏನೋ ಹ್ಯಾಂಡ್ ರೈಸ್ ಮಾಡಿದಾರ, ನೋಡೋಣ. ಕೊಡಿ ಮೇಡಮ್. ಮಾತಾಡಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಶಿವಗಂಗಾ ಮ್ಯಾಮ್. ನಮಸ್ತೆ ಶಶಿಕಲಾ ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಮ್ಯಾಮ್. ತುಂಬಾ ಸುಲಲಿತವಾಗಿ ಹೇಳ್ಕೊಟ್ರಿ ಅಷ್ಟಾಂಗ ಯೋಗನ. ನಮ್ಮ ಮಾವತಾರ್ ಫೌಂಡೇಶನ್ ನಲ್ಲಿ ನಮ್ಗೆ ಅಷ್ಟಾಂಗ ಯೋಗ ಪ್ರತಿ ಒಂದೂನು ಕೊಟ್ಬಿಟ್ಟಿದ್ದಾರೆ, ಅಷ್ಟಸಿದ್ಧಿಗಳು ನಮ್ಗೆ. ಬೆಳಗ್ಗೆ ಯೋಗ ಇರುತ್ತೆ, ಎಲ್ಲಾ ಚಾನೆಲ್ ಅಲ್ಲೂ ಇರಲ್ಲ ಮೇಡಮ್, ಬರೀ ಧ್ಯಾನ ಮಾತ್ರ ಇರುತ್ತೆ. ನಮ್ಮ ಮಾವತಾರ್ ಫೌಂಡೇಶನ್ ಅಲ್ಲಿ ಮಾತ್ರ ಯೋಗ ಬೆಳಿಗ್ಗೆನೆಯ ನಮ್ಗೆ ಅಷ್ಟಾಂಗ ಯೋಗ ಕೊಟ್ಬಿಡ್ತಾರೆ ದಿನ. ನಾವ್ ಅಳವಡಿಸ್ಕೊಂತ ಇಲ್ಲ ಅಷ್ಟೇನೆ, ಅದನ್ನ ಅಳವಡಿಸ್ಕೊಂತ ಇಲ್ಲ. ಎಷ್ಟೋ ಜನ ಯೋಗ ಇಷ್ಟು ಚೆನ್ನಾಗಿ ಹೇಳ್ಕೊಡ್ತಾ ಇದಾರೆ ಅಂದ್ರೂ ಬರೋದಕ್ಕೆ ಕಷ್ಟ ಪಡ್ತಾ ಇದಾರೆ. ನೋಡ್ತಾ ಇದ್ದೀನಿ ನಾನು, ಬರೋದೇ ಇಲ್ಲ. ಬಂದ್ರು ವಿಡಿಯೋ ಆನ್ ಮಾಡ್ಕೊಳಲ್ಲ, ಸುಮ್ನೆ ಏನೋ ಅವ್ರು ಹೇಳ್ಕೊಡ್ತಾರೆ ಬಿಡು, ಅದು ಫ್ರೀಯಾಗಿ ಸಿಗುತ್ತೆ ಅಂದ್ರೆ ಹಂಗೆ ಅಂತ ಅನ್ಸುತ್ತೆ. ಅಷ್ಟು ಅಳವಡಿಸ್ಕೊಂತ ಇಲ್ಲ. ನಮ್ಮ ಅವತಾರ್ ಫೌಂಡೇಶನ್ ಅಲ್ಲಿ ಅದ್ಭುತವಾಗಿ ಕೊಟ್ಟಿದ್ದಾರೆ, ನಾವ್ ಅಳವಡಿಸ್ಕೊಂಡಿಲ್ಲ. ಅವ್ರಿಗೆ ಧನ್ಯವಾದ ಹೇಳ್ಬೇಕು ನಮ್ ರಂಗನಾಥ್ ಗುರುಜಿ ಅವ್ರಿಗೆ. ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಎಷ್ಟು ಸ್ಪಷ್ಟತೆ ಇದೆ. ನನಗೆ ಇವತ್ತು ಏನಂದ್ರೆ ಒಂದು ಡೆಲಿವರಿ ಇತ್ತು, ವಾಷಿಂಗ್ ಮಿಷಿನ್, ಹಂಗಾಗಿ ನಾನು ಆಚೆ ಬಂದ್ಬಿಟ್ಟೆ, ಪೂರ್ತಿ ಕೇಳಿಸ್ಕೊಳಕ್ ಆಗ್ಲೇ ಇಲ್ಲ ನನ್ಗೆ. ಸ್ವಲ್ಪ ಡಿಸ್ಟರ್ಬ್ ಆಯ್ತು, ಆದ್ರೂ ಕೇಳಿಸ್ಕೊಂಡೆ ಮೇಡಮ್. ತುಂಬಾ ಚೆನ್ನಾಗಿತ್ತು. ನಮ್ಗೆ ಎಲ್ಲದೂ ಸಿಗ್ತಾ ಇದೆ, ಯೋಗ ಸಿಗ್ತಾ ಇದೆ, ಧ್ಯಾನ ಸಿಗ್ತಾ ಇದೆ, ಜ್ಞಾನ ಸಿಗ್ತಾ ಇದೆ, ಸಮುದ್ರ ಸ್ವಾಸ್ಥ್ಯ, ಆರೋಗ್ಯದ ಬಗ್ಗೆ ಎಲ್ಲದೂ ಸಿಗ್ತಾ ಇದೆ ನಮ್ದ್ರಲ್ಲಿ. ನಮ್ ಸಮಗ್ರ ಸ್ವಾಸ್ಥ್ಯ ಅಂತ ಇಟ್ಬಿಟ್ಟಿರೋದಕ್ಕೂ ಎಲ್ಲದೂ ಅಳವಡಿಸ್ಕೊಂಡಿಲ್ಲ ನಾವ್ ಅಷ್ಟೇನೆ. ಅಲ್ಲಿ ತಪ್ಪು ಮಾಡ್ತಾ ಇದೀವಿ ಮೇಡಮ್. ನನ್ಗನ್ಸಿದ ಪ್ರಕಾರ ನಾವು ತುಂಬಾ ತಪ್ಪು ಮಾಡ್ತಾ ಇದ್ವಿ. ಯಾಕೆಂದ್ರೆ ಫ್ರೀಯೇ ಸಿಗ್ತೈತೆ ಅಂದ್ಬಿಟ್ಟೆ ತಪ್ಪು ಮಾಡ್ತಾ ಇರೋದು. ದುಡ್ಡು ಕೊಟ್ಟು ಅಂತ ಅಂದ್ರೆ ಎಲ್ರು ಅಡ್ವಾಂಟೇಜ್ ತಗೊಳೋದ್ ಮಾಡ್ತಾರೆ, ಇದು ಫ್ರೀ ಅಂದ್ಬಿಟ್ಟು ಹಿಂಗ್ ಮಾಡ್ತಾ ಇದೀವಿ ನಾವು. ಧನ್ಯವಾದಗಳು ಮೇಡಮ್, ಚೆನ್ನಾಗಿತ್ತು, ಚೆನ್ನಾಗಿ ಹೇಳಿದ್ರಿ. ತುಂಬಾ ಚೆನ್ನಾಗಿತ್ತು, ಕೇಳಕ್ ಇಂಪಾಗಿತ್ತು. ಕುಂತ್ಕೊಂಡ್ ಕೇಳ್ತಾ ಇದ್ದೆ, ಆದ್ರೆ ಡಿಸ್ಟರ್ಬ್ ಆಗ್ಬಿಟ್ಟು ಇವತ್ತು ನನ್ಗೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಶಿವಗಂಗಾ ಮ್ಯಾಮ್, ಥ್ಯಾಂಕ್ ಯು ಮಾಸ್ಟರ್ಸ್. ಅದೇ ಹುಬ್ಬಳ್ಳಿ ಪ್ರೋಗ್ರಾಮ್ದು 25-26 ಇದೇ ತಿಂಗಳು 25-26ಕ್ಕೆ ಹುಬ್ಬಳ್ಳಿ ಪ್ರೋಗ್ರಾಮ್ದು ರಿಜಿಸ್ಟ್ರೇಷನ್. ಅಂದ್ರೆ ಈಗ ಹೋಗ್ತಕ್ಕಂಥವ್ರು, ಟ್ರೈನ್ ಅಲ್ಲಿ ಹೋಗ್ತಕ್ಕಂಥವ್ರು ವೆಂಕಟರಮಣ ಸರ್ಗೆ ಯಾರಿಗಾದ್ರೂ ಸರಿ, ವೆಂಕಟರಮಣ ಸರ್ಗೆ, ರೇವತಿ ಮೇಡಮ್ಗೆ, ನಂದಾ ಮೇಡಮ್ಗೆ ಯಾರಿಗಾದ್ರೂ ಹೆಸರನ್ನ ಕೊಡಿ. ಟ್ರೈನ್ ಅಲ್ಲಿ ಹೋಗ್ತಕ್ಕಂಥವ್ರು ಅವರು ಟ್ರೈನ್ ಟಿಕೆಟ್ ಅನ್ನ ಬುಕ್ ಮಾಡ್ತಾರೆ. ಅಥವಾ ನೀವೇ ಬಸ್ಸಲ್ಲಿ ಹೋಗ್ತೀವಿ ಅಂದ್ರೂ ಸ್ವಾಗತ. ಅಂದ್ರೆ ಹೋಗ್ತಕ್ಕಂಥವ್ರು ಹೆಸರನ್ನ ಕೊಡಿ, ನೀವ್ ಏನ್ರಲ್ಲಿ ಹೋಗ್ತಾ ಇದ್ದೀರಾ, ನಾವ್ ಎಷ್ಟು ಜನ ಹೋಗ್ತಾ ಇದ್ದೀರಾ ಅಂತ ಹೆಸರು ಕೊಟ್ರೆ ಅಲ್ಲಿ ಅಂದ್ರೆ ರೂಮ್ಸ್ ಎಲ್ಲ ಅರೇಂಜ್ ಮಾಡೋದಕ್ಕೆ ಅನುಕೂಲ ಆಗತ್ತೆ ಅನ್ನೋ ಒಂದು ಕಾರಣದಿಂದ ಹೋಗ್ತಾ ಇರ್ತಕ್ಕಂಥವ್ರು ಹೆಸರುಗಳನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಹಾಗೇನೆ ನಾನು ಅಶ್ವಿನಿ ಮೇಡಮ್ ಗ್ರೂಪ್ಗೆ, ಅಂದ್ರೆ ಸಂಕಲ್ಪ ಗ್ರೂಪ್ಗೆ, ಕೋರ್ ಗ್ರೂಪ್ಗೆ ಹಾಕ್ತಾನೆ ಇದ್ದಾರೆ 2 ನಿಮಿಷಗಳ ವಿಡಿಯೋವನ್ನ ಮಾಡಿ. ಅಂದ್ರೆ ಮಹಾವತಾರ್ ಫೌಂಡೇಶನ್ ಅಲ್ಲಿ ನಾವು ಎಲ್ಲ ಉಪಯೋಗವನ್ನ ಪಡ್ಕೊಂಡಿದೀವಿ, ನಾವು ಯಾವ ತರ ಈ ಫೌಂಡೇಶನ್ಗೆ ಬಂದ್ವಿ, ಅದರಿಂದ ನಾವ್ ಏನೆಲ್ಲ ಉಪಯೋಗವನ್ನ ಪಡ್ಕೊಂಡಿದೀವಿ, ಮತ್ತೆ ಮಹಾವತಾರಲ್ಲಿ ಏನೇನು ಪ್ರೋಗ್ರಾಮ್ಗಳು ಆಗ್ತಾ ಇದೆ ಅನ್ನೋದನ್ನ 1.5 ಇಂದ 2 ನಿಮಿಷಗಳ ಕಾಲ ವಿಡಿಯೋವನ್ನ ಮಾಡಿ ಕಳಿಸಿ ಅಂತ ಗ್ರೂಪ್ಗೆ ಅವರು ತುಂಬಾ ಸರಿ ಹಾಕ್ತಾನೆ ಇದ್ದಾರೆ. ಅಂದ್ರೆ ಹೆಚ್ಚಿನ ವಿಡಿಯೋಸ್ ಹೋಗಿಲ್ಲ, ಹಂಗಾಗಿ ಪಾಪ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು ಹಾಕಿದ್ದಾರೆ. ಯಾರಿಗೆಲ್ಲ ಅಂದ್ರೆ ಇದ್ರ ಉಪಯೋಗ ಪಡ್ಕೊಂಡಿದೀವಿ ಅನ್ನೋದನ್ನ 2 ನಿಮಿಷಗಳ ಕಾಲ ವಿಡಿಯೋವನ್ನ ಮಾಡಿ ಸಹ ಅಶ್ವಿನಿ ಮೇಡಮ್ಗಾದ್ರೂ ಕಳ್ಸ್ಬೋದು, ಇಲ್ಲ ಯಾರಿಗಾದ್ರೂ ಕಳ್ಸಿದ್ರೆ ನಾವ್ ಯಾರಾದ್ರೂ ಕಳ್ಸ್ಕೊಡ್ತೀವಿ ಮಾಸ್ಟರ್ಸ್. ಇದು ವಿಡಿಯೋಗಳನ್ನ ಕಳಿಸಿ ಹೋಗ್ತಕ್ಕಂಥವ್ರು ಎಲ್ರು ಸಹ ರಿಜಿಸ್ಟ್ರೇಷನ್ ಅಂತ ಅಲ್ಲ, ಇಷ್ಟು ಜನ ಬರ್ತಾ ಇದೀವಿ ಅಂತ ಅಂದ್ಬಿಟ್ಟು ತಿಳಿಸಿದ್ರೆ ಅಲ್ಲಿ ರೂಮ್ಸ್ ವ್ಯವಸ್ಥೆ ಆಗ್ಲಿ, ಏನೇ ವ್ಯವಸ್ಥೆ ಇದ್ರು ಮಾಡೋದಕ್ಕೆ. ಅಂದ್ರೆ ಇಲ್ಲಿಂದ ದೂರ ಇರೋದ್ರಿಂದ ನಾವ್ ಇಲ್ಲಿಂದ ಹೋಗ್ತಕ್ಕಂಥವ್ರು ಹೋದಾಗ ಅಲ್ಲಿ ಎಲ್ಲ ಅನುಕೂಲ ಅವ್ರು ಮಾಡ್ಕೊಡ್ಬೇಕಾಗತ್ತೆ. ಹಾಗಾಗಿ ನೀವು ಫೌಂಡೇಶನ್ಗೆ ತಿಳಿಸಿರಿ, ಯಾರಿಗೆ ಆಗ್ಲಿ ನಾನ್ ಬರ್ತಾ ಇದ್ದೀನಿ ಅನ್ನೋ ಒಂದು ಹೆಸರನ್ನ ಕೊಟ್ಟು ತಿಳಿಸಿದ್ರೆ ಒಳ್ಳೇದಾಗತ್ತೆ ಅಂತ. ಥ್ಯಾಂಕ್ ಯು ಮಾಸ್ಟರ್ಸ್. ಇಲ್ಲಿ ತನಕ ನಮ್ಮ ಶಶಿಕಲಾ ಮೇಡಮ್ ಅವರು ಒಳ್ಳೆಯ ಸ್ವಾಧ್ಯಾಯವನ್ನ ಕೊಟ್ಟಿದ್ದಾರೆ. ಅವ್ರಿಗೂ ತುಂಬು ಹೃದಯದ ಧನ್ಯವಾದಗಳನ್ನ ನನ್ನ ಪರವಾಗಿ, ಆಗ ನಮ್ಮೆಲ್ಲರ ಮಾಸ್ಟರ್ಗಳ ಪರವಾಗಿ, ಆಗ ವೇದಿಕೆಯ ಪರವಾಗಿ ಶಶಿಕಲಾ ಮೇಡಮ್ ಅವರಿಗೆ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಮೇಡಮ್. ಇದೇ ತರ ನಿಮ್ಮ ಕ್ಲಾಸ್ಗಳು ನಮ್ಮ ವೇದಿಕೆನಲ್ಲಿ ಇನ್ನೂ ಹೆಚ್ಚು ಬರ್ಲಿ ಅಂತ ಹೇಳ್ಕೊಂತೀನಿ. ಮೇಡಮ್ ನಾಳೆ ಒಂದಿದೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಮಾಸ್ಟರ್ಸ್, ಇಲ್ಲಿಯ ತನಕ ನೀವು ಸಹ ಸಾವಧಾನದಿಂದ ಎಲ್ಲರೂ ಸಹ ಸ್ವಾಧ್ಯಾಯವನ್ನ ಕೇಳ್ಕೊಂಡಿದ್ದೀರಾ. ಅದೇ ತರ ನಿಮ್ಮ ಕ್ವಶನ್ಸ್ ಗಳನ್ನ ಮಾಡಿ
ನಿಮ್ಮ ಎಲ್ಲ ಕ್ಲಾರಿಫಿಕೇಶನ್ ತಗೊಂಡಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ನಿಮಗೂ ಸಹ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಹಾಗೇನೆ ಈ ವೇದಿಕೆಯನ್ನ ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಮಹಾವತಾರ್ ಫೌಂಡೇಶನ್ ರಂಗನಾಥ್ ಸರ್ ಅವರಿಗೂ ಹಾಗೂ ಅವರ ಸಿಬ್ಬಂದಿ ವರ್ಗದವರಿಗೂ ಸಹ ಅನಂತ ಧನ್ಯವಾದಗಳನ್ನ ಅರ್ಪಿಸುತ್ತಾ ಈ ಕಾರ್ಯಕ್ರಮವನ್ನ ಸಂಪನ್ನ ಮಾಡ್ತಾ ಇದ್ವಿ ಮಾಸ್ಟರ್. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್.